ಗೀತಾ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆಧಾರದ ಆಮಂತ್ರಣ. ವಿಶ್ವಗೀತಾ ಪರ್ಯಾಯದ ಪುರಪ್ರವೇಶ
ಓಕೆ ಅದು ಮಾತಾಡ್ತಾರೆ ಮಾಡ ನಡೆಯುತ್ತಿದೆ. ಒಂದು ಎಲ್ಲ ಬಾಯಿನಲ್ಲಿ ಒಂದು ನಾಲ್ಕು ಐತಿಹಾಸಿಕವಾಗಿ ಕೊಡುತ್ತೇವೆ ಅಂತ ಇವರು ವಿಶೇಷ ರೀತಿಯಲ್ಲಿ ನಡೀಬಹುದು. ಪರ್ಯಾಯೋತ್ಸವದ ಕಾಲಘಟ್ಟದಲ್ಲಿ ಪುತ್ತಿಗೆ ಮಠದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರ ಚತುರ್ಥ ಪರ್ಯಾಯ ಪೀಠವನ್ನೇರುವಂತಹ ಈ ಮಹೋತ್ಸವದಲ್ಲಿ ಇವತ್ತಿನ ಹಸಿರು ಹೊರೆ ಕಾಣಿಕೆಯನ್ನು ಸಮರ್ಪಣೆ ಮಾಡಿದಂತಹ ಸಹಕಾರಿ ರತ್ನ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ
ಗೌರವಾನ್ವಿತ ಅಧ್ಯಕ್ಷರಾದ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಪರ್ಯಾಯದ ಇತಿಹಾಸದಲ್ಲೇ ಅತ್ಯಂತ ವೈಭವದ ಮತ್ತು ವಿಜೃಂಭಣೆಯ ಹಸಿರು ಹೊರೆಕಾಣಿಕೆ ಸಮರ್ಪಣೆ ಆಗಿದೆ. ಈ ಸಮರ್ಪಣೆಯ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸನ್ಮಾನ್ಯ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ವಿರಾಜಮಾನರಾಗಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಪರ್ಯಾಯ ಸ್ವಾಗತೋತ್ಸವ ಸಮಿತಿಯ ಪರವಾಗಿ ಗೌರವಪೂರ್ಣವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರಿಗೆ ರಘುಪತಿ ಭಟ್ರು ಹಾರ ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವತ್ತಿನ ಹಸಿರು ಹೊರೆಕಾಣಿಕೆ ಸಮರ್ಪಣೆಯಲ್ಲಿ ಕಳೆದ 16 ದಿವಸಗಳಿಂದ ಸಂಘಟನೆಯನ್ನು ಮಾಡಿ ಉಡುಪಿ ಜಿಲ್ಲೆಯ ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾಗಿ ಈ ಪರ್ಯಾಯ ಸ್ವಾಗತೋತ್ಸವ ಸಮಿತಿಯಲ್ಲಿ ಪ್ರಮುಖ ಪದಾಧಿಕಾರಿಯಾಗಿ ಇವತ್ತಿನ ಹಸಿರು ಹೊರೆಕಾಣಿಕೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ಇಂದ್ರಾಳಿ ಜಯಕರ್ ಶೆಟ್ಟಿ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅವರಿಗೆ ರಂಜನ್ ಕಲ್ಕೂರ್ ಅವರು ಹಾರ ಹಾಕಿ ಗೌರವಿಸಬೇಕು. ಪರ್ಯಾಯ ಸ್ವಾಗತ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು, ಇವತ್ತಿನ ಹಸಿರು ಹೊರೆಕಾಣಿಕೆಯಲ್ಲಿ ಸದಾ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಂತಹ ಐಕಳ ಭಾವ ಬೆಳಪು ದೇವಿಪ್ರಸಾದ್ ಶೆಟ್ಟಿ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅವರಿಗೆ ನಾಗರಾಜ್ ಆಚಾರ್ಯರು ಹಾರಾರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಮರಾಠಿ ಗೋಲ್ಡನ್ ಸಿಲ್ಕ್ ಇದರ ಅಧ್ಯಕ್ಷರಾದಂತಹ ಪುಂಡಲಿಕ ಪಾಟೀಲ್ ರವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರಾದಂತಹ ಕೆ ರಘುಪತಿ ಭಟ್ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮಠದ ದಿವಾಣರಾದಂತಹ ನಾಗರಾಜ್ ಆಚಾರ್ಯರವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪುತ್ತಿಗೆ ಶ್ರೀಗಳ ಅಂತಾರಾಷ್ಟ್ರೀಯ ಶಾಖಾ ಮಠಗಳ ಕಾರ್ಯದರ್ಶಿಗಳಾದಂತಹ ಪ್ರಸನ್ನ ಆಚಾರ್ಯರವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸ್ವಾಗತ ಸಮಿತಿಯ ಕೋಶಾಧಿಕಾರಿಗಳಾದಂತಹ ರಂಜನ್ ಕಲ್ಕೂರ್ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವಿವಿಧ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರುಗಳು ನಮ್ಮ ಜೊತೆಗಿದ್ದಾರೆ. ಅವರೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಿರಿಯಡ್ಕದ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಶೆಟ್ಟಿ ಅವರಿಗೆ, ಬೈಂದೂರಿನ ಅಧ್ಯಕ್ಷರಾದ ರಾಜು ಪೂಜಾರರಿಗೆ, ಕಟ್ಪಾಡಿಯ ಅಧ್ಯಕ್ಷರಾದ ವಿಜಯ್ ಕುಮಾರ್ ಉದ್ಯಾವರವರಿಗೆ, ಮೂಡಬೆಳ್ಳೆಯ ಅಧ್ಯಕ್ಷರಾದ ಶಿವಾಜಿ ಸುವರ್ಣರವರಿಗೆ, ಶಿರ್ವಾದ ಅಧ್ಯಕ್ಷರಾದ ಪ್ರಸಾದ್ ಕುತ್ಯಾರವರಿಗೆ, ಪಡುಬಿದ್ರೆ ಅಧ್ಯಕ್ಷರಾದ ಸುಧೀರ್ ಕುಮಾರ್ ಅವರಿಗೆ, ಕೋಟದ ಸಿಒ ಶರತ್ ಕುಮಾರ್ ಶೆಟ್ಟಿ ಅವರಿಗೆ, ಕೊಕ್ಕರ್ಣೆ ಸಿಂಡಿಕೇಟ್ ರೈತರ ಸಂಘದ ಅಶೋಕ್ ಕುಮಾರ್ ಶೆಟ್ಟಿ ಮೈರ್ಮಾಡಿ ಅವರಿಗೆ, ಕೊಡವೂರಿನ ನಾರಾಯಣ್ ಬಲ್ಲಾಳ್ರವರಿಗೆ, KMFನ ಮಾಜಿ ಅಧ್ಯಕ್ಷರಾದ ಕೊಡವೂರು ರವಿರಾಜ್ ಹೆಗಡೆ ಅವರಿಗೆ, ಕಾಪು ವ್ಯವಸಾಯ ಸೇವಾ ಸಹಕಾರದ ಅಧ್ಯಕ್ಷರಾದ ಕಾಪು ದಿವಾಕರ್ ಶೆಟ್ಟಿ ಅವರಿಗೆ, ಮೂರ್ತೆದಾರರ ಸಹಕಾರ ಸಂಘದ ಕೋಟದ ಎಲ್ಲ ಪ್ರಮುಖರಿಗೆ ಮತ್ತು ನವೋದಯ ಸ್ವಾಮಿದ ಸಹಕಾರಿ ಸಂಘಗಳ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರುಗಳಿಗೆ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ 2 ವರ್ಷದ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರ 4ನೇ ಪರ್ಯಾಯದ ಸಂಭ್ರಮದ ಕಾರ್ಯಕ್ರಮದ ಈಗಾಗಲೇ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ಸಹಕಾರಿಗಳ ಸಹಕಾರದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರ ಒಂದು ನೇತೃತ್ವದಲ್ಲಿ ವಿಶೇಷವಾಗಿ ಹಸಿರು ಹೊರೆ ಕಾಣಿಕೆ ಶ್ರೀಕೃಷ್ಣ ದೇವರಿಗೆ ಅರ್ಪಣೆ ಈ ಒಂದು ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರೇ, ಕಾರ್ಯಾಧ್ಯಕ್ಷರು ಗೌರವಾನ್ವಿತರಾದ ಕೆ ರಘುಪತಿ ಭಟ್ರವರೇ, ಪರ್ಯಾಯ ಮಹೋತ್ಸವದ ಪ್ರಧಾನ ಕಾರ್ಯದರ್ಶಿ ಐಕಳಭಾವ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿಯವರೇ, ವಿಶೇಷವಾಗಿ ನಾಗರಾಜ್ ಆಚಾರ್ಯವರೇ, ಪ್ರಸನ್ನಾಚಾರ್ಯವರೇ, ರಂಜನ್ ಕಲ್ಕೂರ್ರವರೇ, ಇನ್ನೊಂದು ಸಂಘಟನೆಯ ಪ್ರಮುಖರೇ, ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಸಹಕಾರಿಗಳೇ, ನವೋದಯ ಸ್ವಸಹಾಯ ಸಂಘದ ಗೌರವಾನ್ವಿತ ಸಹೋದರ ಸಹೋದರಿಯರೇ, ಪತ್ರಕರ್ತರೇ, ಮಾಧ್ಯಮ ಬಂಧುಗಳೇ, ಸಾಕಷ್ಟು ದಣಿದಿದ್ದೀರಿ ತಾವೆಲ್ಲ. ಯಾಕಂದರೆ 4ನೇ ಪರ್ಯಾಯ ಪೀಠವನ್ನು
ಏರುವಂಥ ಪುತ್ತಿಗೆ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಸಹಕಾರಿಗಳೊಂದಿಗೆ ಅವಿನಾಭಾವ ಸಂಬಂಧ. ಕಳೆದ ಅವರ ಪರ್ಯಾಯ ಸಂದರ್ಭದಲ್ಲೂ ಸಹ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರರ ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದ ಹಸಿರು ಹೊರೆ ಕಾಣಿಕೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ತದನಂತರದ ದಿನಗಳಲ್ಲೂ ಸಹ ಅನೇಕ ವಿಚಾರಗಳ ಬಗ್ಗೆ ಸಹಕಾರಿಗಳೊಂದಿಗೆ ಅವಿನಾಭಾವ ಸಂಬಂಧ ಇಟ್ಟುಕೊಂಡು ಪುತ್ತಿಗೆ ಮಠಾಧೀಶರು ಸಮಾಜಮುಖಿ ಚಿಂತನೆಯಲ್ಲಿ ಸ್ವಲ್ಪ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಅದಕ್ಕಾಗಿ ಇವತ್ತು ನಾಗರಿಕರೆಲ್ಲರೂ ಸೇರಿಕೊಂಡು, ಸಹಕಾರಿಗಳೆಲ್ಲ ಸೇರಿಕೊಂಡು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಸಹಕಾರ ನವೋದಯ ಗ್ರಾಮ ವಿಕಾಸ ಟ್ರಸ್ಟ್ ಇದರ ಎಲ್ಲ ಗೌರವಾನ್ವಿತ ಸದಸ್ಯರ ಸಹಕಾರದೊಂದಿಗೆ ಅದರ ನೇತೃತ್ವವನ್ನು ವಹಿಸಿದ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ವಿಶೇಷವಾಗಿ ಉಡುಪಿ ಜಿಲ್ಲೆಯ ಎಲ್ಲ ಸಹಕಾರಿಗಳು ಇವತ್ತು ಸೇರಿದ್ದೀರಿ. ನಾನು ಅತ್ಯಂತ ಸಂತೋಷ ಪಡ್ತಿದ್ದೇನೆ. ಯಾಕಂದರೆ ಕೇವಲ 15 ದಿನದ ಅವಧಿಯಲ್ಲಿ ಎಲ್ಲ ಸಹಕಾರಿ ಸಂಸ್ಥೆಯ ಪ್ರಮುಖರನ್ನು, ಅಧ್ಯಕ್ಷರನ್ನು, ಉಪಾಧ್ಯಕ್ಷರನ್ನು, ನಿರ್ದೇಶಕರನ್ನು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿಬ್ಬಂದಿ ವರ್ಗರನ್ನು ದೂರವಾಣಿ ಮುಖಾಂತರ ಅಥವಾ ಮುಖತಃ ಸಂಪರ್ಕಿಸಿ ನಮ್ಮ ಮನವಿಯನ್ನು ಇಟ್ಟಾಗ ಎಲ್ಲರೂ ಸ್ಪಂದಿಸಿದ್ದಾರೆ. ಇವತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆ ಇರ್ಬೋದು, ಕೃಷಿಯೇತರ ವಿವಿಧೋದ್ದೇಶ ಸಹಕಾರಿ ಸಂಸ್ಥೆಗಳಿರ್ಬೋದು, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳಿರ್ಬೋದು, ಎಲ್ಲ ಸಾಕಷ್ಟು ವಾಹನಗಳೊಂದಿಗೆ ಸಾಕಷ್ಟು ಹಸಿರು ಹೊರೆ ಕಾಣಿಕೆ ತುಂಬಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಸಮಸ್ತ ಸಹಕಾರಿಗಳಿಗೆ ನಾನು ವಿಶೇಷವಾಗಿ ಜಿಲ್ಲಾ ಸಹಕಾರಿ ಯೂನಿಯನ್ ನೆಲೆಯಲ್ಲಿ ಕೃತಜ್ಞತೆಯನ್ನು ಸಹ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಹೂಹಾರ ಮೂಲಕ ಫಲ ಸಮರ್ಪಣೆ ನೀಡ್ತಾ ಇದ್ದಾರೆ. ಹಾಗೆ ಮರಾಠಿ ಸಂಘ ಬೆಳ್ಳಿ ಮತ್ತು ಚಿನ್ನ ಕೆಲಸದ ಅಸೋಸಿಯೇಷನ್ ಅವರು ಹಾರಾರ್ಪಣೆ ಮೂಲಕ ಶ್ರೀಗಳವರಿಗೆ ಗೌರವವನ್ನು ಅರ್ಪಿಸಿದ್ದಾರೆ. ಇದೀಗ ಶ್ರೀಗಳವರು ಎಲ್ಲರನ್ನೂ ಉದ್ದೇಶಿಸಿ ಶ್ರೀಕೃಷ್ಣನ ಅನುಗ್ರಹವನ್ನು ತಮ್ಮ ಸಂದೇಶದ ಮೂಲಕ ನೀಡಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತಿದೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಶ್ರೀ ಗುರುಭ್ಯೋ ನಮಃ. ಇವತ್ತು ನಮ್ಮ ಪರ್ಯಾಯಕ್ಕೆ ಐತಿಹಾಸಿಕವಾದಂತಹ ಹೊರೆ ಕಾಣಿಕೆಯನ್ನು ನಮ್ಮ ರಾಜೇಂದ್ರ ಅವರು ಏನು ಸಲ್ಲಿಸಿದ್ದಾರೆ, ಇದು ಪರ್ಯಾಯದ ರೆಕಾರ್ಡಿನಲ್ಲಿ ಇದು ದಾಖಲಾಗ್ತಾ ಇದೆ. ಅವರೇ ಮಾಡಿದ ರೆಕಾರ್ಡನ್ನು ಅವರೇ ಮುರಿದಿದ್ದಾರೆ ಈ ಸರಿ. ಕಳೆದ ಬಾರಿ ನಮ್ಮ ಪರ್ಯಾಯದಲ್ಲಿಯೂ ಕೂಡ ಬಹಳ ವಿಶಿಷ್ಟವಾದಂತಹ ಒಂದು ಹೊರೆ ಕಾಣಿಕೆಯನ್ನು ಅವರು ಕೊಟ್ಟಿದ್ದು, ಈ ಬಾರಿ ಅದಕ್ಕಿಂತಲೂ ಜಾಸ್ತಿಯಾಗಿ ಈ ಹೊರೆ ಕಾಣಿಕೆಯ ಒಂದು ಸೇವೆಯನ್ನು ಅವರು ಮಾಡಿದ್ದಾರೆ. ಅವರ ಈ ಸಹಕಾರ ಸಂಘದ ಒಂದು ಕಿಂಗ್ ಅವರು ನವೋದಯ, ಈ ಒಂದು ರಾಜೇಂದ್ರ ಎಂಬಂಥ ಹೆಸರು ಇದು ಸಾರ್ಥಕವಾಗಿದೆ. ಅವರು ಕೇವಲ ರಾಜ ಅಲ್ಲ, ರಾಜರುಗಳಲ್ಲಿ ಇಂದ್ರರಾಗಿದ್ದಾರೆ. ಹಾಗಾಗಿ ನಮ್ಮ ಸುಗುಣೇಂದ್ರರ ಪರ್ಯಾಯಕ್ಕೆ ರಾಜೇಂದ್ರರ ಈ ಹೊರೆ ಕಾಣಿಕೆ ಇದು ಅತ್ಯಂತ ಒಂದು ಐತಿಹಾಸಿಕ ಮತ್ತು ದಾಖಲೆಯ ಒಂದು ಕಾಣಿಕೆಯಾಗಿದ್ದು, ಎಲ್ಲ ಹೊರೆ ಕಾಣಿಕೆ ನೀಡುವವರಿಗೆ ಒಂದು ಸವಾಲಾಗಿ ನಮ್ಮ ರಾಜೇಂದ್ರ ಅವರ ಈ ಒಂದು ಹೊರೆ ಕಾಣಿಕೆ ಬಂದಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಶ್ರೀಕೃಷ್ಣನ ಸೇವೆಯನ್ನು ಅವರು ಭಕ್ತಿಯಿಂದ ಮಾಡಿದ್ದಾರೆ. ಶ್ರೀಕೃಷ್ಣನಿಗೆ ನಾವು ಏನಾದರೂ ಕೊಟ್ಟರೆ ಕೃಷ್ಣ ಅದನ್ನು ಯಾವಾಗಲೂ ಕೂಡ ಮಲ್ಟಿಪ್ಲೈ ಮಾಡಿ, ಅದನ್ನು ದುಪ್ಪಟ್ಟು ಮುಪ್ಪಟ್ಟು ಮಾಡಿ ನಮಗೆ ವಾಪಸ್ ಕೊಡ್ತಾನೆ. ಕೃಷ್ಣನನ್ನು ನಾವು ಯಾವಾಗಲೂ ಕೂಡ ಅವನನ್ನು ಕಿಂಗ್ ಅಂತ ಹೇಳಿ ಕರೀತೇವೆ, ಕಿಂಗ್ ಆಫ್ ಬ್ಯಾಂಕಿಂಗ್ ಅಂಥೇಳಿ. ಉಡುಪಿಯಲ್ಲಿ ಅನೇಕ ಬ್ಯಾಂಕ್ಗಳು ಬಂದಿವೆ. ಕಾರಣ ಏನಂದರೆ ಬ್ಯಾಂಕ್ಗಳ ಕಿಂಗ್ ಆದ ಕೃಷ್ಣನೇ ಇಲ್ಲಿದ್ದಾನೆ. ಆದ್ದರಿಂದ ಅವನು ಕಿಂಗ್ ಆಫ್ ಬ್ಯಾಂಕಿಂಗ್. ಆದ್ದರಿಂದ ಅಂಥವನಿಗೆ ಒಂದು ನಾವು ಕಾಣಿಕೆಯನ್ನು ಕೊಟ್ಟರೆ
ನಮ್ಮ ಬ್ಯಾಂಕಿಂಗ್ ಕ್ಷೇತ್ರ, ಸಹಕಾರಿ ಕ್ಷೇತ್ರವು ಕೂಡ ಅದು ಇನ್ನಷ್ಟು ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ದೃಷ್ಟಿಯಲ್ಲಿ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡಿದ ಈ ಹೊರೆ ಕಾಣಿಕೆ ಇದು ಇನ್ನಷ್ಟು ಅನಂತ ಫಲವನ್ನು ಕೊಡಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೇವೆ. ನಮ್ಮ ಪರ್ಯಾಯ ಕಾಲದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಿ 2 ವರ್ಷದ ಕಾರ್ಯದಲ್ಲಿ ಈ ಒಂದು ಪರ್ಯಾಯದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಬೇಕು. ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ನಾವು ಹೆಸರಿಟ್ಟಿದ್ದೇವೆ. ಅದರಂತೆ ನೀವೆಲ್ಲರೂ ಕೂಡ ಭಗವದ್ಗೀತೆಯನ್ನು ಕೂಡ ನೀವು ಬರೆಯಬೇಕು. ನಮ್ಮ ಪರ್ಯಾಯದ ಉದ್ದೇಶ 2. ಒಂದು, ಎಲ್ಲ ಭಕ್ತರ ಹೊಟ್ಟೆಗೆ ಒಂದು ಒಳ್ಳೆಯ ಸಾತ್ವಿಕವಾದ ಪ್ರಸಾದ ಸಿಗಬೇಕು. ಅದೇ ರೀತಿ ತಲೆಗೆ ಭಗವದ್ಗೀತೆಯ ಒಂದು ಒಳ್ಳೆಯ ಸಂದೇಶ ಸಿಗಬೇಕು. ಇದು 2 ನಮಗೆ ಸಿಕ್ಕಿದರೆ ಪ್ರತಿಯೊಬ್ಬರ ಜೀವನವೂ ಕೂಡ ಸಾರ್ಥಕವಾಗ್ತದೆ. ಈ ದೃಷ್ಟಿಯಲ್ಲಿ ಇಂತಹ ಒಂದು ಅನ್ನಬ್ರಹ್ಮನಿಗೆ ಇವತ್ತು ಏನು ಅನ್ನದಾನಕ್ಕೆ ಬೇಕಾದಂತಹ ಏನು ಸೇವೆಯನ್ನು ಮಾಡಿದ್ದಾರೆ, ಅದರಿಂದ ಕೃಷ್ಣ ಸಂತುಷ್ಟನಾಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅನ್ನದಾನ ಯಾಕೆ ಶ್ರೇಷ್ಠ ಅಂತೇಳಿ ಹೇಳಿದರೆ, ಬೇರೆ ಯಾವ ದಾನ ಮಾಡಿದರೂ ಕೂಡ ಮನುಷ್ಯನಿಗೆ ತೃಪ್ತಿಯಾಗೋದಿಲ್ಲ. ಯಾರಾದರೂ ಹಣ ಕೊಟ್ಟರೆ ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ಬೋದಿತ್ತಲ್ವಾ ಅಂತ ಹೇಳಿ ನಾವು ಹೇಳ್ತೇವೆ. ಬಟ್ಟೆ ಕೊಟ್ಟರೆ ಇನ್ನೂ ಜಾಸ್ತಿ ಬಟ್ಟೆ ಕೊಡ್ಬೋದಿತ್ತಲ್ವಾ ಅಂತ ಹೇಳಿ. ಅದೇ ರೀತಿ ಬೇರೆ ಏನಾದರೂ ವಸ್ತುಗಳು ಕೊಟ್ಟರೆ ಇಷ್ಟೇನಾ ಅಂತ ಹೇಳಿ ನಾವು ಭಾವಿಸಬಹುದು. ಆದರೆ ಅನ್ನದಾನದಲ್ಲಿ ಮಾತ್ರ ಹಾಗೆ ಆಗಲಿಕ್ಕಿಲ್ಲ. ಒಮ್ಮೆ ಎಷ್ಟು ಬೇಕೋ ಅಷ್ಟು ನಾವು ಅನ್ನದಾನ ಮಾಡಿದ ಮೇಲೆ ಸಾಕಪ್ಪ ಸಾಕು ಇನ್ನು ಬೇಡ ಅಂತ ಹೇಳಿ ಮನಪೂರ್ವಕವಾಗಿ ಪ್ರತಿಯೊಬ್ಬರು ಹೇಳ್ತಾರೆ. ಹಾಗಾಗಿ ಸಂಪೂರ್ಣ ತೃಪ್ತಿ ಮನುಷ್ಯನಿಗೆ ಆಗೋದು ಅನ್ನದಾನದಿಂದ ಮಾತ್ರ. ಆದ್ದರಿಂದ ಅದಕ್ಕೆ ವಿಶೇಷ ಫಲ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಂತಹ ಅನ್ನದಾನಕ್ಕೆ ಒಂದು ಉಪಯೋಗಿಯಾಗುವ ಈ ಎಲ್ಲ ವಸ್ತುಗಳನ್ನು ಕೊಟ್ಟದ್ದಕ್ಕೋಸ್ಕರ ಅದರ ಅನಂತ ಫಲ ನಮ್ಮ ರಾಜೇಂದ್ರ ಅವರ ಈ ಸಹಕಾರಿ ಸಂಘಕ್ಕೆ ಎಲ್ಲ ಭಕ್ತರಿಗೂ ದೊರಕಲಿ. ಅವರಿಗೆ ಇನ್ನಷ್ಟು ಸೇವೆ ಮಾಡುವ ಅವಕಾಶ, ಆಯುಷ್ಯ, ಆರೋಗ್ಯ, ಅದೇ ರೀತಿ ಸಂಪತ್ತನ್ನು ಭಗವಂತ ಕೊಡಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದಾನ ಮಾಡಲಿಕ್ಕೆ 2 ಬೇಕು. ಒಂದನೇದಾಗಿ ಕೈಯಲ್ಲಿ ಸಂಪತ್ತು ಬೇಕು, 2ನೇದಾಗಿ ಮನಸ್ಸಿನಲ್ಲಿ ಭಾವನೆ ಬೇಕು. ಅವರಿಗೆ ಮನಸ್ಸಿನಲ್ಲಿ ಭಾವನೆ ಸಿದ್ಧವಾಗಿದೆ. ಸಂಪತ್ತು ಇನ್ನಷ್ಟು ಜಾಸ್ತಿ ಕೊಟ್ಟರೆ ಇನ್ನಷ್ಟು ಜಾಸ್ತಿ ದಾನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆ ದೃಷ್ಟಿಯಲ್ಲಿ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರು ಅವರಿಗೆ ವಿಶೇಷ ಅನುಗ್ರಹವನ್ನು ಮಾಡಲಿ. ಇದರಲ್ಲಿ ಭಾಗವಹಿಸಿದ ಎಲ್ಲ ಭಕ್ತರಿಗೂ ಕೂಡ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ವಿಶೇಷ ಅನುಗ್ರಹ ಇರಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ, ನಮ್ಮ ಹೊರೆ ಕಾಣಿಕೆ ಸಮಿತಿಯವರು ಕೂಡ ಬಹಳ ಅಹರ್ನಿಶಿ ಇದರ ಬಗ್ಗೆ ವಿಶೇಷವಾದ ಒಂದು ಕೆಲಸವನ್ನು ಮಾಡಿ ಕೃಷ್ಣನ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಸುಪ್ರಸಾದ ಶೆಟ್ಟಿಯವರ ನೇತೃತ್ವದಲ್ಲಿ ನಮ್ಮ ಹೊರೆ ಕಾಣಿಕೆ ಹೇಗೆ ಐತಿಹಾಸಿಕವೋ ಹಾಗೆ ಹೊರೆ ಕಾಣಿಕೆ ಸಮಿತಿಯೂ ಕೂಡ ಐತಿಹಾಸಿಕ ಸಮಿತಿಯಾಗಿ ಒಂದು ವಿಶೇಷ ಸೇವೆಯನ್ನು ಮಾಡುವ ಹಾಗೆ ಆಗಲಿ ಅಂತ ಹೇಳಿ ಜಯಕೃಷ್ಣ ಶೆಟ್ಟರವರು, ನಮ್ಮ ಜಯಕರ ಶೆಟ್ಟರವರು ನಮ್ಮ ಎಲ್ಲ ಕಾರ್ಯಗಳಿಗೆ ಮಠದ ಎಲ್ಲ ಕಾರ್ಯಗಳಿಗೆ ಅವರು ಕೂಡ ಬ್ಯಾಂಕಿಗೆ, ನಮ್ಮ ಪುತ್ತಿಗೆ ಮಠದ ಯಾವಾಗ ಬೇಕಾದರೂ ಸಾಲ ಬೇಕಿದ್ರೆ ನಾವು ಜಯಕರ ಶೆಟ್ಟರ ಹತ್ರನೇ ಹೇಳೋದು. ಆದ್ದರಿಂದ ಮೊದಲು ಅವರು ಸಾಲ ಕೊಡೋದು, ಆಮೇಲೆ ಸೈನ್ ತಗೊಳ್ಳೋದು. ಹಾಗೆ ಸೈನ್ ತಗೊಳ್ಳೋದೇನೆ ಸಾಲ ಕೊಡೋರಿದ್ದರೆ ಅದು ನಮಗೆ ಅಂಥವರು ಬೇಕು. ಅಂತಹ ಜಯಕರ ಶೆಟ್ಟರವರ ನೇತೃತ್ವದಲ್ಲಿ ಈ ಒಂದು ಅನೇಕ ಒಂದು ಸೇವಾ ಕಾರ್ಯಗಳು ನಡೀತಾ ಇದೆ. ಅವರಿಗೂ ಕೂಡ ಕೃಷ್ಣನ ವಿಶೇಷ ಅನುಗ್ರಹ ಇರಲಿ ಅಂತೇಳಿ ಪ್ರಾರ್ಥಿಸುತ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ಈಗ ಅಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಅವರಿಗೆ ಶ್ರೀಗಳವರು ಪ್ರಸಾದವನ್ನು ನೀಡಬೇಕಾಗಿ ವಿನಂತಿಸ್ತೇನೆ. ಹಾಗೆ ಸಾಂಕೇತಿಕವಾಗಿ ಪ್ರಸಾದವನ್ನು ವೇದಿಕೆಗಾಗಿ ವಿನಂತಿಸ್ತೇನೆ. ಸುಮಾರು 40 ಲಕ್ಷಕ್ಕೂ ಹೆಚ್ಚಿದ ಮೌಲ್ಯದ ಹೊರೆ ಕಾಣಿಕೆ ಇವತ್ತು ಆಗಮಿಸಿದೆ. ಇದು ಕೃಷ್ಣನಿಗೆ ಸಲ್ಲುವಂಥ ಒಂದು ವಿಶೇಷ ಹೊರೆ ಕಾಣಿಕೆ ಅಂತ ಹೇಳಲಿಕ್ಕೆ ತಪ್ಪಿಲ್ಲ. ಆ ಪ್ರಕಾರ ನಮ್ಮ ಚಿನ್ನ ಬೆಳ್ಳಿ ಮರಾಠಿ ಸಂಘದ ಅಸೋಸಿಯೇಷನ್ನ 18 ಜನ ಬಂದು ಸುಮಾರು 45,000ಕ್ಕಿಂತ ಹೆಚ್ಚಿನ ಒಂದು ಮೌಲ್ಯವಾದ ಹೊರೆ ಕಾಣಿಕೆಯನ್ನು ನೀಡಿದ್ದಾರೆ. ಅವರಿಗೂ ನಮ್ಮ ಕೃತಜ್ಞತೆಗಳು. ಕಲ್ಪನಾ ಥಿಯೇಟ್ರಿನಿಂದ ಹಿಡಿದು ತೆಂಕುಪೇಟೆ ತನಕ ಶ್ರೀಗಳವರ ವಿಶೇಷ, ನಮ್ಮ ಪುತ್ತಿಗೆ ಶ್ರೀಗಳವರ ಪರಂಪರೆಯ ತೀರ್ಥಮಂಟಪ ಕಮಾನುಗಳು ಈಗಾಗಲೇ ರಾರಾಜಿಸುತ್ತಿದೆ. ಇದರ ಹೆಚ್ಚಿನ ಕಮಾನುಗಳು ನಮ್ಮ ಜಯಕರ್ ಶೆಟ್ಟಿಯವರ ನೇತೃತ್ವದಲ್ಲಿ ಹೆಚ್ಚಿನ ಸಹಕಾರಿ ಸಂಘಗಳಿಂದ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಕೇವಲ 13
ಹಾಗಾದ್ರೆ ಕೆಎಂಎಫ್ನ ಮಾಜಿ ಅಧ್ಯಕ್ಷರಾದ ರಘುರಾಜ್ ಹೆಗ್ಡೆ, ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ರಾಜೇಶ್ ಹೆಗ್ಡೆ ಅವರು. ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆಧಾರದ ಆಮಂತ್ರಣ. ವಿಶ್ವಗೀತ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ಹಾಯ್ ಅನು ಅಕ್ಕ, ಹೇಳು ಪುಟ್ಟ. ನಾಳೆ ನೀನು ಮದ್ವೆದ ಸಾರಿ ತಕೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು.
ಬಂದನೆ ಪ್ರಾಣೇಶ ಬಂದನೆ ಸಾರಿ ಬಂದನೆ ಪ್ರಾಣೇಶ ಬಂದನೆ ಸಾರಿ ಬಂದ ಧೀರದಿಂದ ಮೀರಿದ ರಾವಣನ ಕಂಡು ಸಾರಿ ಬಂದ ಧೀರದಿಂದ ಮೀರಿದ ರಾವಣನ ಕಂಡು ಸಾರಿ ಬಂದನೆ ಪ್ರಾಣೇಶ ಬಂದನೆ
ಕಮಲೆ ನಿನ್ನಯ ಪಾದ ಕಮಲದಲ್ಲಿ ನಗೆ ವಿಮಲ ಮತಿಯರಿಟ್ಟು ಅಮಲನ್ನ ಮಾಡಿದೆ ಕಮಲೆ ನಿನ್ನಯ ಪಾದ ಕಮಲದಲ್ಲಿ ನಗೆ ವಿಮಲ ಮತಿಯರಿಟ್ಟು ಅಮಲನ್ನ ಮಾಡಿದೆ ಕಮಲೆ
ರಂಗ ಬಾರೋ ಪಾಂಡುರಂಗ ಬಾರೋ ರಂಗ ಬಾರೋ ಪಾಂಡುರಂಗ ಬಾರೋ ಶ್ರೀರಂಗ ಬಾರೋ ನರಸಿಂಗ ಬಾರೋ ರಂಗ ಬಾರೋ ನರಸಿಂಗ ಬಾರೋ ರಂಗ ಬಾರೋ ಪಾಂಡುರಂಗ ಬಾರೋ ರಂಗ ಬಾರೋ ಪಾಂಡುರಂಗ ಬಾರೋ
ಹಲೋ ಹಲೋ ಮುತ್ತನೆ ತುಂಬಿ ಮುತ್ತೈದೆಯರೆಲ್ಲ परस्मै नारायणायेति समर्पयामि अनेन एतावत्कालपर्यन्तं मया कृतेन हरिनाम संकीर्तनेन भगवान् मध्वान्तर्गतः रुक्मिणी सत्यभामा समेत रौप्यपीठपुरादिवासी श्री गोपालकृष्ण प्रियतां श्रीकृष्णार्पणमस्तु। यत्सर्वं गुणसम्पूर्ण सर्वदोषविवर्जितः प्रियतां प्रीतयेवालं विष्णुर्मे परमसुहृत्। ಕೃಷ್ಣಮೊಂದೇ ಜಗದ್ಗುರು ಶ್ರೀ ಪುತ್ತಿಗೆ ಮಠದ ವಿಶ್ವಗೀತಾ ಪರ್ಯಾಯೋತ್ಸವದ ಸಂದರ್ಭದಲ್ಲಿ ಇಂದು ಈ ವೇದಿಕೆಯಲ್ಲಿ ಶ್ರೀ ರಾಜರಾಜೇಶ್ವರ ಭಜನಾ ಮಂಡಳಿಯವರು ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ವಿದುಷಿ ಶ್ರೀಮತಿ ಲಲಿತಾ ಶ್ರೀರಾಮ್ ಇವರ ನೇತೃತ್ವದಲ್ಲಿ ಈ ಭಜನಾ ಕಾರ್ಯಕ್ರಮ ಜರುಗಿತು. ಇವರನ್ನು ಗೌರವಿಸಲಿಕ್ಕೆ ಕೇಳ್ತಿದ್ದೇನೆ ಮಠದ ಕಾರ್ಯದರ್ಶಿಯವರು ಆಗಿರುವಂತಹ ಪ್ರಸನ್ನಾಚಾರ್ ಅವರು ಹಾಗೂ ಅಭಿಮಾನಿಯೂ ಆಗಿರುವಂತಹ ಅನಂತಮೂರ್ತಿ ಹೈದರಾಬಾದ್ ಅವರು ಹಾಗೂ ಪಾಡಿಗಾರು ಲಕ್ಷ್ಮೀನಾರಾಯಣ ಉಪಾಧ್ಯಾಯರು ಇವರು ಎಲ್ಲರೂ ವೇದಿಕೆಗೆ ಬಂದು ಈ ಕಲಾವಿದರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತೇವೆ. ಶ್ರೀಮತಿ ವಿದುಷಿ ಲಲಿತಾ ಶ್ರೀರಾಮ್ ಇವರು ಸಂಗೀತದ ಬಹುಮುಖ ಪ್ರತಿಭೆ ಉಳ್ಳವರು. ಯಾಕಂದರೆ ಬರೀ ಸಂಗೀತ ಹಾಡುಗಾರ್ತಿ ಮಾತ್ರ ಅಲ್ಲ, ಹಾರ್ಮೋನಿಯಂ ಕೀಬೋರ್ಡ್ ಎಲ್ಲ ವಾದನ ಮಾಡ್ತಾರೆ, ತಬಲಾ ವಾದನ ಕಲ್ತಿದ್ದಾರೆ ಅವರು. ಹೀಗೆ ಹಿಂದೂಸ್ತಾನಿ ಕರ್ನಾಟಕ ಎರಡನ್ನೂ ಕಲಿತಂತಹ ವಿದುಷಿ ಅವರು. ಅಪಾರವಾದ ಶಿಷ್ಯ ವೃಂದದವರನ್ನು ಕೂಡ ಅವರು ತಯಾರು ಮಾಡ್ತಾ ಇದ್ದಾರೆ. ಸಾಧಾರಣ ಉಡುಪಿಯಲ್ಲಿ ಎಲ್ಲರಿಗೂ ಲಲಿತಾ ಶ್ರೀರಾಮ್ ಯಾರು ಅಂತ ಎಲ್ಲರಿಗೂ ಗೊತ್ತಿದೆ. ನಮಗೂ ಕೂಡ ಹರಿಕತೆಗೆಲ್ಲ ಅವರು ಹಾಡನ್ನು ಹಾಡಲಿಕ್ಕೆ ಬರ್ತಾರೆ. ಅವರಿಗೆ ಶ್ರೀಕೃಷ್ಣ ಮುಖ್ಯ ಪ್ರಾಣರು ಇನ್ನಷ್ಟು ಕಲಾ ಸೇವೆಯನ್ನು ಮಾಡುವಂತಹ ಸೌಭಾಗ್ಯವನ್ನು ಒದಗಿಸಿಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಅಪಾರವಾದ ಶಿಷ್ಯ ವೃಂದದವರನ್ನು ಕೂಡ ಅವರು ತಯಾರು ಮಾಡಲಿ ಅಂತ ನಮ್ಮೆಲ್ಲರ ಅಭಿಲಾಷೆ ಕೂಡ ಹೌದು.
ಮದ್ವೆದು ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರಬೇಕು. ಈ ಪಟ್ಟಣಕ್ಕೆ ಏನಾಗಿದೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಹೊಗೆಯೋ ಹೊಗೆ. ಜ್ಯೂಸ್ ಬರ್ಯಾರ, ಸರ್ಬತ್ ಬರ್ಯಾರ, ಬರ್ಲೆ ಸರ್ಬತ್ ಬರ್ಲಿ, ಬರ್ಲೆ ಜ್ಯೂಸ್ ಬರ್ಲೆ, ಬರ್ಲೆಗ ಸಂಜೆ ಬರ್ಯಾರಿ. ಏ ಯಾನ್ ಮದ್ವೆ ಮರಿ ಒಂಚೂರು ಮರ್ಯಾದೆ ಕೊರ್ಲಿ ಇರು. ದಾದ ಕೋಲೆ ಒಂದು ನಿನ್ನ ಡ್ರೆಸ್. ತಲೆ ಪಂಡರ್, ತಲೆ ಪಂಡರ್, ತಲೆ ಪಂಡರ್, ತಲೆ ಪಂಡರ್, ತಲೆ ಪಂಡರ್, ದಾಳ ಪಂತಜ್ ಇದನ್ನ ಸುರುತ್ತ ಪ್ರಯೋಗ. ಕಾಸ್ತ ವಿಷಯ ಟೆನ್ಷನ್ ಮಲ್ಪೊಡ್ಚಿ ಏತ್ ಖರ್ಚಂಡಲ್ಲ ಅಣ್ಣೆಲ್ಲಿರು. ಮದುವೆ ಸ್ವಲ್ಪ ರಕ್ಕಸದ ಯಾಕೆ ಬಾರಿ ಜಾಗ್ರತೆ ಆಡ್ ಬರ ಡಿಕ್ಲೇರ್ಲ ಹೊಸ ಬೇರೆದು ಗೊತ್ತಾರ ಇಲ್ಲಿ ಪೂರ ಪಾಡ್ದ ಆಡತ್ತ ನಮ್ಮಂಚೂರು ಪಾಡ್ದ ಮೂಲು ಪಾಡ್ರೆ ಎಲ್ಲ ಪಾಡ್ರೆ ಪೂಪುನ್ ಪುಡೆಂಗ್ ಪಾಡ್ರಂಡು ಏ ದೊಡ್ಡಕ್ ಪಾಡ್ಲೆತ್ತ ಪಡ್ದು ಪುಡ್ದಿದಿ ತಡಿಯಲ್ಲ ಮೇಂಟೈನ್ ಮಲ್ಪು. ಈ ಇಲ್ಲಡು ಗಂಗಸರ ಪರಿಹಾರ ಪರ್ಮಿಷನ್ ಕೊಡ್ತೀನಿ ನಿಕ್ಲಿಗೆ ಬರ್ರೆಲ್ಲ ಯೋಗ ಬೋರ್ಡು ಒಟ್ರಾಸಿ ಬರ್ಪುನತ್ತೆ ಫೋಟೋಗ್ರಾಫರ್ ಅದೇ ಅನ್ನ ದಾದಾ ಅಲ್ವನು ಅವು ಎಂಕುಲ್ ಮೇಕಪ್ ಮಲ್ಪುನ್ ಮಗ ಮದ್ಮೆಗೆ ಅಂದ ಪಳ್ಳಕ್ಕೆ ಏನ ಪೊಣ್ಣು ಮದ್ಮೇಲೆ ಹೋಲೆ ನೈ ನೈ ಅವತ್ತು ದಾದನ ಬದಲಾವಣೆ ಉಂಟು ಮಗ. ನಿನ್ನ ಪೊಣ್ಣಂತೂ ಅವಳು ಭಾವನ ಕತೆ ಮುಗಿಂಡ ಈ ಮದುವೆ ಉಂಟುಂಡು. ಈ ಮದ್ಮೆ ಎಂಚ ಆಪುಣ್ ತೂಪೆ ಅವ ಯಾನ್ ಎರನ್ ತೋಚ್ ಬಾವೆ ಆ ಜನ ನಮ್ಮ ಫಿನಿಶ್ ಮಲ್ಪೋಡು. ದೇವರು ವರವನ್ನು ಕೊಟ್ರೆ ನಾ ನಿನ್ನೆ ಕೋರುವೆ ಚೆಲುವ ಟಂಟನ ಯಾವ ಟೆಂಕಲ್ ಮದ್ವೆಗೆ ಬಲೆ ತೈರ ಒಂಚೂರು ಸ್ಮೈಲ್ ಕೊರ್ಲಿ. ದಿವಂಗತ ಶ್ರೀ ಬನ್ನಂಜೆ ಗೋವಿಂದಾಚಾರ್ಯರ ಪ್ರೀತಿಯ ಶಿಷ್ಯನಾಗಿ ಅವರಲ್ಲಿದ್ದಂತಹ ಅಪಾರವಾದಂತಹ ಜ್ಞಾನವನ್ನು ಹಂತ ಹಂತವಾಗಿ ಕಲಿತು ಇವತ್ತು ಉಡುಪಿಗೆ ಒಂದು ಹೆಮ್ಮೆಯ ರೀತಿಯಲ್ಲಿ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಮೊನ್ನೆಯಷ್ಟೇ ಸನ್ಮಾನ್ಯ ಶ್ರೀ ಚಕ್ರವರ್ತಿ ಸೂಲಿಬೆಲೆಯವರೊಂದಿಗೆ ಅವರ ಧರ್ಮಪತ್ನಿ ಶ್ರೀಮತಿ ಸಮನಾ ಭಟ್ ಇವರು ಸಂವಾದದಲ್ಲಿ ಭಾಗವಹಿಸಿದ್ರು. ಇವತ್ತು ಕೃಷ್ಣರಾಜ್ ಭಟ್ ಇವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಉಡುಪಿಯ ಸಮಸ್ತ ನಾಗರಿಕರ ಪರವಾಗಿ, ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಪರವಾಗಿ, ಸ್ವಾಗತ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಗಾಯನವನ್ನು ನಡೆಸಿಕೊಡುವವರು ವಿದುಷಿ ಶ್ರೀಮತಿ ಅರುಂಧತಿ ವಸಿಷ್ಠ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವ ಹಾಗೆ ಸೋಮನಮನೆ ಪಂಡಿತ್ ಶ್ರೀಪಾದ್ ಹೆಗಡೆಯವರಿಂದ
4ನೆಯ ವಯಸ್ಸಿನಲ್ಲಿಯೇ ಅವರ ಮಾರ್ಗದರ್ಶನದಲ್ಲಿ ಸಂಗೀತಾಭ್ಯಾಸವನ್ನು ಪ್ರಾರಂಭಿಸಿದರು. ತದನಂತರದಲ್ಲಿ ಪಂಡಿತ್ ಶ್ರೀಕಾಂತ್ ಕುಲಕರ್ಣಿ ಹಾಗೆ ಪಂಡಿತ್ ಪ್ರವೀಣ್ ರಾವ್ ಇವರಲ್ಲಿ ಸ್ವರ ವಿಶಿಷ್ಟತೆಯ ಬಗ್ಗೆ ವಿಶೇಷವಾದಂತಹ ಜ್ಞಾನವನ್ನು ಪಡೆದು ಇವತ್ತು ನಾಡಿಗೆ ಒಂದು ದೊಡ್ಡ ಹೆಮ್ಮೆಯ ಗಾಯಕಿಯಾಗಿದ್ದಾರೆ. ಅನೇಕ ಚಲನಚಿತ್ರಗಳಲ್ಲಿ, ದೂರದರ್ಶನ ವಾಹಿನಿಯ ಅನೇಕ ಟೈಟಲ್ ಸಾಂಗ್ನಲ್ಲಿ ಗಾಯಕಿಯಾಗಿ ಅವರು ಪ್ರಖ್ಯಾತಿಯನ್ನು ಪಡೆದಿದ್ದಾರೆ. ಅವರ ಈ ಪ್ರತಿಭೆಗೆ ಅನೇಕ ಪ್ರಶಸ್ತಿಗಳು ಸಂದಿವೆ. ಅದರಲ್ಲಿ ಕರ್ನಾಟಕ ಸರ್ಕಾರ ಕೊಡುಮಾಡುವಂತಹ ಒಂದು ಕಲಾರತ್ನ, ಕಿಶೋರ ಪ್ರತಿಭೆ, ಯುವ ಪ್ರತಿಭೆ, ಹಾಗೆಯೇ ದಶಕದ ಅತ್ಯುತ್ತಮ ಗಾಯಕಿ, ಈ ಪ್ರಶಸ್ತಿಗಳಿಗೆಲ್ಲ ಅವರು ಭಾಜನರಾಗಿದ್ದಾರೆ ಅಂತ ಹೇಳುವುದೇ ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ. ಮಾತ್ರವಲ್ಲದೆ ಸ್ವತಃ 2 ರಾಗಗಳನ್ನು ಸಂಶೋಧಿಸಿ ಮನೋವತಿ ಮತ್ತು ಕೃಷ್ಣ ಅಂತ ಹೇಳುವಂತಹ 2 ವಿಶಿಷ್ಟವಾದ ವಿಭಿನ್ನವಾದ ತನ್ನದೇ ಸ್ವಂತ ರಾಗವನ್ನು ಕೂಡ ಅವರು ಆಳವಾದಂತಹ ಪ್ರತಿಭೆಯಿಂದ ಪಡೆದುಕೊಂಡಿದ್ದಾರೆ. ಹಾಗೆಯೇ ಬಿ ಗ್ರೇಡ್ ಆರ್ಟಿಸ್ಟ್ ಆಗಿ ಆಕಾಶವಾಣಿಯಲ್ಲಿ, ದೂರದರ್ಶನದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಅವರು ದೂರದ ಬೆಂಗಳೂರಿನಿಂದ ಈ ಕಾರ್ಯಕ್ರಮಕ್ಕೋಸ್ಕರವಾಗಿ ಇಲ್ಲಿಗೆ ಆಗಮಿಸಿದ್ದಾರೆ. ಸಮಸ್ತ ನಾಗರಿಕರ ಪರವಾಗಿ, ಪರ್ಯಾಯ ಶ್ರೀ ಮಠದ ಪರವಾಗಿ, ಸ್ವಾಗತ ಸಮಿತಿಯ ಪರವಾಗಿ ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಅವರೊಂದಿಗೆ ಈ ಗಾಯನ ಕಾರ್ಯಕ್ರಮದಲ್ಲಿ ಜೊತೆಯಾಗುವವರು ಕುಮಾರಿ ನಿಖಿತಾ ಪೆಜತಾಯ, ಶ್ರೀಮತಿ ವಂದನಾ ಭಟ್, ಶ್ರೀ ಗುರುರಾಜ ಭಟ್. ಹಾಗೆಯೇ ಪಕ್ಕವಾದ್ಯದಲ್ಲಿ ಮೃದಂಗದಲ್ಲಿ ಶ್ರೀ ಶ್ರೀನಿವಾಸ ಪೆಜತಾಯ, ಹಾರ್ಮೋನಿಯಂನಲ್ಲಿ ಶ್ರೀ ಶ್ರೀಶ ಭಟ್ ಇವರು ಸಹಕರಿಸಲಿಕ್ಕಿದ್ದಾರೆ. ಒಂದು ಅಪೂರ್ವವಾದಂತಹ, ಅಷ್ಟೇ ಜ್ಞಾನಪ್ರದವಾದಂತಹ ಹರಿಯ ಮೇಲಿನ ಕಥೆಯನ್ನು ಹರಿಕಥಾಮೃತಂನಲ್ಲಿ ನಾವೆಲ್ಲ ಕೇಳೋಣ, ಶ್ರದ್ಧೆಯಿಂದ ಆಲಿಸೋಣ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಕಾರ್ಯಕ್ರಮಕ್ಕೆ ಪ್ರಾರಂಭಿಸಬೇಕು ಅಂತ ಇರುವರಲ್ಲಿಯೂ ಕೂಡ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಬೇಸ್ ಸ್ವಲ್ಪ ಕಡಿಮೆ ಮಾಡ್ಬೋದು, ಗುಮ್ಮಂತಿದೆ. ವಾಲ್ಯೂಮ್ ಸರಿ ಇತ್ತು, ಮಾನಿಟ್ರಿಗೆ ಒಂದು ಸ್ವಲ್ಪ ಬೇಕು. ಓಕೆ, ಎಲ್ಲರದ್ದು ಆದಮೇಲೆ ಈ ಮೈಕ್ ಬಿಟ್ಟು ಬಾಕಿ ಎಲ್ಲದಕ್ಕೂ ರಿವರ್ಬ್ ಕೊಟ್ಬಿಡಿ.
ರಿವರ್ಬ್ ಕೊಟ್ರ ಸ್ವಲ್ಪ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಕೃಷ್ಣಂ ವಂದೇ ಜಗದ್ಗುರು. ಕೃಷ್ಣಂ ವಂದೇ ಜಗದ್ಗುರು. ಶ್ರೀಕೃಷ್ಣನ ಜಗದ್ಗುರುತ್ವವನ್ನು ಗೀತಾಚಾರ್ಯನಾಗಿ ವಿಶ್ವಗೀತಾ ಪರ್ಯಾಯದ ಮೂಲಕ ಕೋಟಿ ಸಂಖ್ಯೆಯ ಗೀತೆಯ ಬರೆಯುವಿಕೆ, ಅದರ ಅಧ್ಯಯನ, ಅದರ ಪಾರಾಯಣ, ಅಂದರೆ ಒಂದು ರೀತಿ ಗುಂಗು, ಗೀತೆಯ ಗುಂಗು ಜಗತ್ತಿನುದ್ದಕ್ಕೂ ಹರಿಲಿಕ್ಕಿದೆ ಅನ್ನುವುದು ನಿಜವಾಗಿಯೂ ಕೂಡ ಭಾರತಕ್ಕೆ ಅದರ ಆತ್ಮವನ್ನು ತಾನು ಪರಿಚಯಿಸಿಕೊಳ್ಳುವುದಕ್ಕೆ ಅವಕಾಶ ಆಗ್ತಾ ಇದೆ ಅಂತ ನಾವು ಭಾವಿಸಬಹುದು. ಕೃಷ್ಣನ ಬದುಕಿನ ಅನೇಕ ಚಿತ್ರಣಗಳನ್ನು ನಾವು ಭಾಗವತದಲ್ಲಿ, ವಿಷ್ಣು ಪುರಾಣದಲ್ಲಿ, ಮಹಾಭಾರತದಲ್ಲಿ ಮತ್ತು ಹರಿವಂಶದಲ್ಲಿ ಇನ್ನೂ ಅನೇಕ ಪುರಾಣಗಳಲ್ಲಿ ಅಲ್ಲಲ್ಲಿ ಬರುವುದಾದರೂ ಈ ಪ್ರಧಾನವಾದ 4 ಅಂಶಗಳನ್ನು ಪರಿಪೂರ್ಣವಾದ ರೀತಿಯಲ್ಲಿ ಕಂಡಾಗಲೇ ಅವನ ಜಗದ್ಗುರುತ್ವ ಅನ್ನೋದು ಏನು ಅಂತ ಗೊತ್ತಾಗುತ್ತೆ. ಭಾಗವತ ಅವನ ಬಾಲ್ಯವನ್ನು ಪರಿಚಯಿಸಿದರೆ, ಭಾರತ ಅವನ ಪ್ರಬುದ್ಧತೆಯನ್ನು, ಪ್ರೌಢಿಮೆಯನ್ನು, ಅವನ ಎತ್ತರದ ವ್ಯಕ್ತಿತ್ವವನ್ನು ಹಂಚಿಕೊಡುತ್ತೆ. ಹರಿವಂಶ ಅವನ ಕೌಟುಂಬಿಕ ಬದುಕಿನ ಬಗ್ಗೆ ಕಣ್ಣು ಹಾಯಿಸಿದರೆ, ಇನ್ನು ಭವಿಷ್ಯತ್ ಪುರಾಣ ಉಳಿದಂತೆ ಅವನ ರಾಜಕೀಯ ನಿಲುವಿನ ಜೊತೆಗಿನ ಬದುಕು ಹೇಗೆ ತೆರೆದುಕೊಳ್ಳುತ್ತೆ ಅನ್ನೋದು ಗೊತ್ತಾಗುತ್ತೆ. ನಮಗೆ ಕೃಷ್ಣನ ಗುಂಗಿನ ಜೊತೆಗೆ ಈಗ ರಾಮನ ಗುಂಗು ಕೂಡ ಹಿಡಿದಿದೆ. ಪ್ರತಿಷ್ಠೆಯ ವಿಶಿಷ್ಟವಾದ ಸಂದರ್ಭದಲ್ಲಿ ಭಾರತಕ್ಕೊಂದು ಆತ್ಮ ಅರ್ಥಪೂರ್ಣವಾಗಿ ಎಲ್ಲರ ಕಣ್ಣ ಮುಂದೆ ಜಗಜ್ಜಾಹೀರಾಗಿ ಪ್ರತಿಷ್ಠೆಗೊಳ್ತಾ ಇದೆ. ಹೀಗೆ ರಾಮಕೃಷ್ಣರು ಮನೆಗೆ ಬಂದರು ಅನ್ನುವಂತೆ ಇವತ್ತು ಇಲ್ಲಿ 18-17 ಅಂತ ಅನ್ನೋದು ಒಂದು ರೀತಿಯಲ್ಲಿ ನಮಗೆ ಕೃಷ್ಣನ ಉತ್ಸವವಾದರೆ 22 ಮತ್ತೆ ರಾಮನ ಉತ್ಸವ. ಈ ಎರಡೂ ಉತ್ಸವಗಳ ಪರಿಚಯದ ಹಿನ್ನೆಲೆಯಲ್ಲಿ ರಾಮನಿಗೂ ಕೃಷ್ಣನಿಗೂ ಇಬ್ಬರಿಗೂ ಜೈ ಜೈಕಾರ ಹಾಕೋಣ ಅಂತ, ಜೊತೆಗೆ ನೀವೆಲ್ಲರೂ ಅದರ ನುಡಿಯಲ್ಲಿ ನಮ್ಮ ಜೊತೆ ಸೇರಿ ಅಂತ ಕೇಳಿಕೊಳ್ತೀವಿ. ಜೈ ಜೈ ರಾಮ ಹರೇ, ಜೈ ಜೈ ಕೃಷ್ಣ ಹರೇ. जय जय राम हरे, जय जय कृष्ण हरे. 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 शिलय पादर जद
ರಾಮ ಹರೇ. ಶಿಲೆಯ ಪಾದರಜದಲ್ಲಿ ಶ್ರೀ ಮಾಡಿದ ಸುಲಲಿತ ಮಹಿಮ ಶ್ರೀರಾಮ ಹರೇ. ಬಲು ವಕ್ರಾಗಿದ್ದ ಬಲೆಯ ಕ್ಷಣದಲ್ಲಿ, ಬಲು ವಕ್ರಾಗಿದ್ದ ಆ ಬಲೆಯ ಕ್ಷಣದಲ್ಲಿ ಚಲುವೆಯ ಮಾಡಿದ ಕೃಷ್ಣ ಹರೇ. ಜಯ ಜಯ ರಾಮ ಹರೇ, ಜಯ ಜಯ ಕೃಷ್ಣ ಹರೇ, ಜಯ ಜಯ ರಾಮ ಹರೇ, ಜಯ ಜಯ ಕೃಷ್ಣ ಹರೇ. ರಾಮ ರಾಮ ಹರೇ, ಕೃಷ್ಣ ಕೃಷ್ಣ ಹರೇ, ರಾಮ ರಾಮ ಹರೇ, ಕೃಷ್ಣ ಕೃಷ್ಣ ಹರೇ. ಚತುರೇಶ ಬರಿತ ಬದರಿಯ ಫಲವನು ಮುದರಿ ಸೇವಿಸಿದ ರಾಮ ಹರೇ. ಚತುರೇಶ ಬರಿತ ಬದರಿಯ ಫಲವನು ಮುದರಿ ಸೇವಿಸಿದ ರಾಮ ಹರೇ. ವಿದುರನ ಕ್ಷೀರಕ್ಕೆ ಒದಗಿ ಬೋಧ, ವಿದುರನ ಕ್ಷೀರಕ್ಕೆ ಒದಗಿ ಬೋಧ ಪದುಮನಾಭ ಶ್ರೀ ಕೃಷ್ಣ ಹರೇ. ಜಯ ಜಯ ರಾಮ ಹರೇ, ಜಯ ಜಯ ಕೃಷ್ಣ ಹರೇ, ಜಯ ಜಯ ರಾಮ ಹರೇ, ಜಯ ಜಯ ಕೃಷ್ಣ ಹರೇ. ರಾಮ ರಾಮ ಹರೇ, ಕೃಷ್ಣ ಕೃಷ್ಣ ಹರೇ, ರಾಮ ರಾಮ ಹರೇ, ಕೃಷ್ಣ ಕೃಷ್ಣ ಹರೇ. ಶ್ರೀರಾಮನಿಗೂ ಶ್ರೀಕೃಷ್ಣನಿಗೂ ಅವರ ಜೀವನದ ನಡೆನುಡಿಗಳಲ್ಲಿ ವ್ಯತ್ಯಾಸವಿಲ್ಲ ಅನ್ನುವುದನ್ನು ಈ ಪದ್ಯ ಬಹಳ ಸುಂದರವಾಗಿ ಜೊತೆ ಜೊತೆಗೇ ಎರಡು ರೂಪಗಳ ಚಿಂತನೆಯನ್ನು ಮಾಡ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಕೆಲವೊಮ್ಮೆ ಜನ ರಾಮನನ್ನು ಬಹಳ ಇಷ್ಟಪಡುವವರು ಕೃಷ್ಣನನ್ನು ಸ್ವಲ್ಪ ಅಂದರೆ ತುಂಬ ಹಳಬರೆಲ್ಲ ಮರ್ಯಾದಾ ಪುರುಷೋತ್ತಮ ಅನ್ನುವ ಹಿನ್ನೆಲೆಯಲ್ಲಿ ಕೃಷ್ಣನನ್ನು ಅವನು ಸ್ವಲ್ಪ ನ್ಯಾಯ ಒದಗಿಸುವುದಿಲ್ಲ, ಸ್ವಲ್ಪ ಕಳ್ಳತನ ಇತ್ಯಾದಿಗಳಿಂದ ತುಂಬಿದವನು ಅನ್ನುವ ದೃಷ್ಟಿಯಿಂದ ಅವನನ್ನು ದೂರ ಇಡ್ತಾರೆ. ಇನ್ನು ಕೆಲವರು ಆಧುನಿಕರು ಸ್ವಲ್ಪ ಕೃಷ್ಣನನ್ನು ಬಹಳವಾಗಿ ಒಪ್ಪಿಕೊಳ್ಳೋರು, ರಾಮನ ಹಾಗೆ ಸಪ್ಪೆ ಇದ್ದರೆ ಉಪಯೋಗ ಇಲ್ಲ, ಸ್ವಲ್ಪ ಕೃಷ್ಣನ ಹಾಗೆ ಚುರುಕಾಗಿರಬೇಕು ಅನ್ನೋ ರೀತಿ ಅವರವರದ್ದೇ ಕಲ್ಪನೆಯಲ್ಲಿ ಬದುಕನ್ನು ಕಾಣ್ತಾರೆ. ಆದರೆ ಈ ಪದ್ಯದಲ್ಲಿ ದಾಸರು ಹೇಳಲಿಕ್ಕೆ ಹೊರಟ ಸಂಗತಿ, ಇಬ್ಬರಲ್ಲೂ ಲವಲೇಶವೂ ವ್ಯತ್ಯಾಸವಿಲ್ಲ, ಇಬ್ಬರೂ ಒಂದೇ ರೀತಿ. ಅದನ್ನು ಈ ಪದ್ಯದ ಮೂಲಕ ತಿಳಿಸಿಕೊಡ್ತಾ, ಗೌತಮರ ಶಾಪಕ್ಕೆ ಈಡಾದಂತಹ ಅಹಲ್ಯೆ ರಾಮನ ಕೇವಲ ದರ್ಶನ ಮಾತ್ರದಿಂದ ಶಿಲೆಯಿಂದ ಹೆಣ್ಣಾಗಿ ಬದಲಾಗ್ತಾಳೆ. ಅದಕ್ಕೆ ಸಾಮಾನ್ಯವಾಗಿ ನಮಗೊಂದು ದೃಶ್ಯ ಮಾಧ್ಯಮವಾಗಿ ಅಥವಾ ಒಂದು ಕಲೆಯ ದೃಷ್ಟಿಯಿಂದ ನೋಡುವಾಗ ಭಗವಂತನ ಪಾದ ಸ್ಪರ್ಶವಾದೊಡನೆ ಶಿಲೆ ಹೆಣ್ಣಾಗಿ ಎದ್ದು ಬರುವುದನ್ನು ನಾವು ನೋಡುತ್ತೇವೆ. ಭಗವಂತನ ಪಾದದ ಧೂಳಿಯ ಸ್ಪರ್ಶವಾದರೆ ಕಲ್ಲೂ ಕೂಡ ಅದರ ನಿಜವಾದ ಸ್ಥಿತಿಯನ್ನು ಹೊಂದುತ್ತೆ ಅನ್ನೋದನ್ನು ಹೇಳ್ತಾ, ಹೀಗಿರುವ ಮಹಿಮಾವಂತನಾದ ಶ್ರೀರಾಮನ ಬದುಕನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ದೇನು ಅಂದರೆ, ಎಲ್ಲೋ ಕಾಡಿನ ಮೂಲೆಯಲ್ಲಿದ್ದಂತಹ ಆ ದಂಪತಿಗಳನ್ನು ಹುಡ್ಕೊಂಡು ಹೋಗಿ ಅಹಲ್ಯೆಯನ್ನು ಗೌತಮರ ಜೊತೆಗೆ ಒಟ್ಟುಗೂಡಿಸುವ ಕಥೆಯನ್ನು ಹೇಳುತ್ತೆ ಇದು. ನಾವು ಸಮಾಜದಲ್ಲಿ ಏನಾದರೂ ಒಂದು ಮಾಡುವುದಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಬಿಗಡಾಯಿಸುವುದಕ್ಕೆ ಪ್ರಯತ್ನ ಮಾಡಬಾರದು ಅನ್ನುವ ಸಂದೇಶವನ್ನು ರಾಮನ ಈ ಬದುಕು ತೋರಿಸಿ, ಯಾವಾಗ ಅಹಲ್ಯೆಯನ್ನು ಗೌತಮರ ಜೊತೆಗೆ ಚೆನ್ನಾಗಿ ಬದುಕಿ ಅಂತ ಒಟ್ಟು ಮಾಡಿದ್ನೋ, ಅದು ಮುಗಿದ ಮರುಕ್ಷಣದಲ್ಲಿ ಆತ ಸೀತೆಯೊಡನೆ ವಿವಾಹವಾಗಿ ತಾನೂ ಕೂಡ ಅಂಥ ಒಂದು ಸುಂದರವಾದ ದಾಂಪತ್ಯದ ಬದುಕನ್ನು ಕಟ್ಟಿಕೊಳ್ತಾನೆ. ಹಾಗೆಯೇ ಅತ್ಯಂತ ದೇಹದಿಂದಲೂ ವಕ್ರವಾಗಿದ್ದ, ಯಾರಿಗೂ ಲೆಕ್ಕಕ್ಕೆ ಸಿಗದೇ ಇದ್ದಂತಹ ಕುಬ್ಜೆ ಅಬಲೆಯಾದಂಥವಳು ಭಗವಂತನನ್ನು ಕಾಣುವಾಗ ಮುಖದಿಂದ ಕಾಣಲೇ ಇಲ್ಲ. ಹಣೆ ಬಗ್ಗಿಸಿ ನೆಲ ನೋಡ್ತಾನೆ ಬಂದವಳು, ಆಗಸ ನೋಡೇ ಇಲ್ಲ ಅವಳು ಇಡೀ ಜೀವನದಲ್ಲಿ. ತ್ರಿವಕ್ರ ಅಂತ ಅವಳನ್ನು ಕರೀತಾರೆ. ಅವಳು ಎದುರುಗಡೆ ಹೋಗಿ ರಾಮಚಂದ್ರ ಕೃಷ್ಣ ನಿಂತಾಗ ಕೃಷ್ಣನ ಪಾದದ ಬೆರಳಿನ ಉಗುರಿನ ಪ್ರತಿಭೆ ಫಲಿಸುವಂತಹ ಭಗವಂತನ 10 ರೂಪಗಳನ್ನು ನೋಡ್ತಾಳಲ್ಲಿ.
ಅವನ 10 ಬೆರಳುಗಳಲ್ಲಿ 10 ಉಗುರುಗಳಲ್ಲಿ 10 ಕೃಷ್ಣನ ಮುಖಗಳನ್ನು ಕಾಣ್ತಾಳೆ. ಅಲ್ಲಿಂದ ಗೊತ್ತಾಗುತ್ತೆ ಮೇಲೆ ನಿಂತವನು ಕೃಷ್ಣ ಅಂತ. ಕಣ್ಣೀರು ಹಾಕ್ತಾಳೆ. ಕಣ್ಣೀರು ಹಾಕಿ, ಕೃಷ್ಣ, ನನ್ನ ಬದುಕಿನಲ್ಲಿ ಒಂದು ದಿವಸ ನಾನು ಒಳ್ಳೆ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಕೊಡು. ನಾನು ತೇಯ್ದ ಈ ಸುಂದರವಾದ ಅತ್ತರು ಗಂಧವನ್ನು ನಿನ್ನ ಮೈಗೆ ಪೂಸಿ ನನ್ನ ಬದುಕನ್ನು ಶುದ್ಧ ಮಾಡಿಕೊಳ್ತೇನೆ ಅಂತ ಕೇಳಿಕೊಂಡಾಗ ಕೃಷ್ಣ ಅತ್ಯಂತ ಪ್ರೀತಿಯಿಂದ ಹಚ್ಚು ತಾಯಿ ಅಂತ ಹೇಳಿ ತನ್ನ ಮೈಗೆ ಪೂಸಿಕೊಳ್ತಾನೆ. ಹಾಗೆ ಪೂಸಿದ ಮರುಕ್ಷಣದಲ್ಲಿ ನನ್ನ ಈ ಬಗ್ಗಿದ ಶರೀರದಿಂದ ನಿನ್ನನ್ನು ಕಣ್ಣಾರೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದೊಂದೇ ನನ್ನ ಕೊರಗು ಅಂತ ಮಾತಾಡಿದಾಗ ಅವಳ ಹೆಬ್ಬೆರಳ ಮೇಲೆ ತನ್ನ ಹೆಬ್ಬೆರಳಿಟ್ಟು ಅವಳ ಗಲ್ಲಕ್ಕೆ ತನ್ನ ಕೈ ಕೊಟ್ಟು ನೆಟ್ಟಗೆ ಮಾಡಿಬಿಡ್ತಾನೆ. ನಮಗೆ ಕೆಲವೊಮ್ಮೆ ನೆಟಿಗೆ ಹೋಗೋದುಂಟುಂಟಲ್ವ, ಹಾಗೆ ಇಡೀ ದೇಹದ ನೆಟಿಗೆ ವಕ್ರೆ ಆದವಳು ಇಡೀ ಶರೀರ ನೆಟ್ಟಗಾಗಿ ಅವನ ಮುಖವನ್ನು ನೋಡುವುದಕ್ಕೆ ಸರಿಯಾದ ಸ್ಥಿತಿಯಲ್ಲಿ ಎದ್ದು ನಿಲ್ತಾಳೆ. ಹೀಗೆ ಭಗವಂತನಿಗೆ ಪ್ರಾಮಾಣಿಕವಾಗಿ ಗಂಧವನ್ನು ಸಮರ್ಪಿಸಿದರೆ ನಮ್ಮ ಮನಸ್ಸಿನ ಸೊಟ್ಟಗೆನತನ, ನಮ್ಮ ದೇಹಕ್ಕಿರುವ ಒಗಟಾದ ಸ್ಥಿತಿಯಲ್ಲಿರುವಂತಹ ವಕ್ರ ಬಾಧೆಗಳೆಲ್ಲ ದೂರವಾಗುತ್ತೆ ಅನ್ನುವುದನ್ನು ಈ ಹಾಡು ಹೇಳಿ, ಅದೇ ರೀತಿ ರಾಮಚಂದ್ರ ಮತ್ತೆ ಕಾಡಿನಲ್ಲಿ ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದಂತಹ ಮತಂಗ ಋಷಿಗಳ ಮಾತೊಂದನ್ನು ಮನಸ್ಸಿನಲ್ಲಿ ಸ್ಮರಿಸಿ, ಶಬರಿ ಕಾದು ಕಾದು ಕಾದು, ನಮಗೆ ಈ ಕಥೆಯಲ್ಲಿ ಸರಿಯಾದ ಮಾಹಿತಿ ಇಲ್ಲ. ಏನು ಅಂದರೆ ಶಬರಿ 1-2 ದಿವಸ ಕಾದದ್ದಲ್ಲ, ವರ್ಷಾನುಗಟ್ಲೆ ಕಾದು. ಹೇಗೆ ಕಾದದ್ದು ಗೊತ್ತಾ? ನಾವು ಯಾರೋ ಒಬ್ಬರು ಬಸ್ ಸ್ಟ್ಯಾಂಡಲ್ಲಿ ನಮ್ಗೆ 1-2 ನಿಮಿಷ ನಮ್ಮ ಕೈಯಲ್ಲಿದ್ದ ಬ್ಯಾಗ್ ಒಂಚೂರು ನೋಡ್ಕೊಂಡು ಹೋಗಿ ಅಂತ ಪಕ್ಕಕ್ಕೆ ಹೋದವ್ರು ಬರದೇ ಇದ್ದರೆ ನಮಗೆ ಸಿಟ್ಟು ಬರುತ್ತೆ. ನಮ್ಮ ಬಸ್ ಬಂದು ಹೋಯ್ತು, ಅವ್ರು ಅಲ್ಲೇ ನಿಂತಿದ್ದಾರೆ, ನಾವು ಎಲ್ಲಿಗೆ ಹೋಗ್ಲೋ ಬೇಡ, ಅವ್ರ ಪರಿಚಯ ಬೇರೆ ಇದೆ, ನಾಳೆ ಮತ್ತೆ ಮಾತಾಡಿಸ್ಬೇಕು ಅವರನ್ನು ಅನ್ನೋ ಕಾರಣಕ್ಕೆ 100 ಸರ್ತಿ ಅವರನ್ನು ಬೈಕೊಳ್ತೇವೆ. ಶಬರಿ ಪ್ರತಿ ದಿವಸ ತನ್ನ ಇಡೀ ಕಾಡಿನಿಂದ ಹಣ್ಣು ತರುವವಳು, ತಂದು ಬಾಗಿಲಿನ ಹತ್ರ ಇಡುವವಳು. ಅವತ್ತು ಬರಲಿಲ್ಲ ರಾಮಚಂದ್ರ. ಬೇಸರ ಮಾಡಿಕೊಳ್ಳದೆ ಅದನ್ನಲ್ಲೇ ಹುಡುಗರಿಗೆ ಹಂಚಿದ್ಲು, ಪ್ರಾಣಿಗಳಿಗೆ ಹಂಚಿದ್ಲು. ಮತ್ತೆ ಮರು ದಿವಸ ಮತ್ತೆ ಪ್ರತಿ ದಿವಸ ಹೋಗ್ತಾ, ಹೀಗೆ 1 ದಿವಸ ಅಲ್ಲ, 2 ದಿವಸ ಅಲ್ಲ, ವರ್ಷಕ್ಕೆ 365 ದಿವಸ ಅಂತಿದ್ರೆ ಅಂತ 16 ವರ್ಷಗಳ ಕಾಲ ಪ್ರತಿ ದಿವಸ ಹೀಗೆ ಕಾದಿದ್ದಾಳೆ. ರಾಮಚಂದ್ರ ಬಂದಿರಲಿಲ್ಲ. ಆದರೂ ಅವಳ ಮನಸ್ಸಿನಲ್ಲಿ ತಾಳ್ಮೆ ಅನ್ನೋದು ಕೆಡಲಿಲ್ಲ. ಬಂದೇ ಬರ್ತಾನೆ ಅಂತ ಗುರುಗಳು ಹೇಳಿದಾರಲ್ವಾ, ಅದು ಮಾತು ಸತ್ಯ ಆಗತ್ತೆ ಅನ್ನುವ ವಿಶ್ವಾಸದಿಂದ ಪ್ರತಿ ದಿವಸ ಹಾಗೆ ತಂದವಳ ಕಡೆಗೆ ರಾಮಚಂದ್ರ ನಿಧಾನವಾದ ಹೆಜ್ಜೆ ಇಟ್ಟುಕೊಂಡು ಬಂದಾಗ ಕಂಡ ಸಂಗತಿಗೆ ಅವಳು ಪಟ್ಟ ಆನಂದಕ್ಕೆ ನೀವು ಎಷ್ಟು ಪಟ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಆನಂದಪಟ್ಟು ರಾಮನಿಗೆ ತನ್ನ ಹಣ್ಣುಗಳ ಆ ತಟ್ಟೆಯನ್ನು ಮುಂದಕ್ಕೆ ಇಡ್ತಾಳೆ. ಆಗ ರಾಮಚಂದ್ರ ಅದನ್ನು ಸ್ವೀಕರಿಸ್ತಾನೆ. ಅಲ್ಲೊಂದು ಪ್ರಾದೇಶಿಕವಾದ ಕತೆ ತುಂಬ ಚೆಂದಾಗಿದೆ, ರಾಮಾಯಣದಲ್ಲಿ ಇಲ್ಲ. ಕಚ್ಚಿದ ಗುರುತು ಕಾಣುತ್ತಂತೆ. ಕಂಡಾಗ ಲಕ್ಷ್ಮಣ ಹೇಳ್ತಾನಂತೆ, ಅಯ್ಯೋ ಕಚ್ಚಿ ಇಟ್ಟಿದ್ದಾಳೆ, ಹೆಂಗೆ ತಗೊಳ್ತೀಯ ಅದನ್ನು? ರಾಮಚಂದ್ರ ತಿಂದೇ ಬಿಟ್ಟ. ಆಗ ರಾಮಚಂದ್ರ ಹೇಳುವ ಮಾತು, ಅವಳು ರುಚಿ ನೋಡ್ಲಿಕ್ಕೆ ತಿಂದದ್ದಲ್ಲ, ರಾಮನಿಗೆ ರುಚಿ ಇಲ್ಲದೆ ಇರುವ ಪದಾರ್ಥ ಕೊಡಬಾರ್ದು ಅನ್ನುವ ಅವಳ ಹೃದಯದಲ್ಲಿರುವ ನಿಜವಾದ ಭಾವವನ್ನು ನಾನು ನೋಡಿ ಸ್ವೀಕರಿಸ್ತಾ ಇದ್ದೇನೆ, ಅದು ಎಂಜಲೇ ಅಲ್ಲ ಅಂತ. ಅದು ರಾಮ ಅಂದರೆ ಸಾಮಾನ್ಯವಾಗಿ ರಾಮ ಶಬರಿ ಇದ್ದರೆ ಯಾವುದೋ ಗಿರಿಯಲ್ಲಿ ಬದುಕುವಂತಹ ನಿಜವಾಗಿ ಪ್ರಕೃತಿಯ ಸತ್ಯವನ್ನು ಅರ್ಥ ಮಾಡಿಕೊಂಡಂತಹ ಹೆಣ್ಣಿನ ಕಡೆಗೆ ಓಡಿ ಬಂದಿದ್ದಾನೆ. ಇನ್ನೊಂದು ಕಡೆ ಕೃಷ್ಣ ಅದೇ ರೀತಿ ತೊತ್ತಿನ ಮಗನೇ ಅಂತ ಎಲ್ಲರತ್ರ ಬಯಸಿಕೊಂಡಂತಹ ವಿದುರ ಇಲ್ಲೆಲ್ಲ ಪಂಚಭಕ್ಷ ಪರಮಾನ್ನ ತಯಾರು ಮಾಡಿ ದುರ್ಯೋಧನ ಹೇಗಾದರೂ ಮಾಡಿ ಕೃಷ್ಣನನ್ನು ತನ್ನ ಬುಟ್ಟಿಯೊಳಗೆ ಹಾಕಿಕೊಳ್ಳಬೇಕು ಅಂತಂದಾಗ 2 ಮಾತು ಹೇಳಿದ. ಹಸಿವಾದರೆ ಹಸಿವು ನೀಗಿಸಿಕೊಳ್ಳಿಕ್ಕೆ 2 ಕಾರಣಗಳಿವೆ. ಒಂದು, ನಮಗೆ ಹೊಟ್ಟೆಗೆ ಹಾಕ್ಲಿಕ್ಕೆ ಬೇರೆ ಯಾರು ಗತಿ ಇಲ್ಲ ಅಂತ ಆಗಬೇಕು. ಒಂದು, ಈ ವ್ಯಕ್ತಿ ನನ್ನ ಜೀವದ ಅತ್ಯಂತ ಪ್ರೀತಿಯ ವ್ಯಕ್ತಿ ಆಗಿರಬೇಕು. ದುರ್ಯೋಧನ ಹತ್ರ ಹೇಳ್ತಾನೆ, ನಚ ಸಂಪ್ರಿಯಸೇ ರಾಜನ್ ನಚಾಪದ್ಗತಾವಯಂ ನಚಾಪಿ ಆಪದ್ಗತಾವಯಂ. ನನಗೆ ಆಪತ್ತು ಬಂದಿಲ್ಲ, ನೀ ನನಗೆ ಪ್ರಿಯ ಅಲ್ಲ ಅಂತ. ಹೀಗೆ ಯಾವುದೋ ಕರೆಯದೇ ಇರುವ ಸಮಾಜದಲ್ಲಿ ಬಹಿಷ್ಕೃತ ಅಂತ ಅನ್ನಿಸುವ ರೀತಿಯಲ್ಲಿ ಇದ್ದಂತಹ ವಿದುರನ ಮನೆಗೆ ಹೋಗಿ ಗಂಜಿ ಉಂಡು ಬಂದ ರಾಮಕೃಷ್ಣರ ಇಬ್ಬರ ನಡುವಿನ ಬದುಕಿನಲ್ಲಿ ಕಂಡ ಸಮಾನ ಸಂಗತಿಗಳನ್ನು ಈ ಪದ್ಯದಲ್ಲಿ ನಿರಂತರ ಸಂಗ್ರಹಿಸಿದ್ದಾರೆ. ಇಂತಹ ಗುಣಗಳ ರಾಶಿ ಆತನಾಗಿದ್ದಾನೆ ಅನ್ನುವುದನ್ನು ಅಗಣಿತ ಗುಣ ಅನ್ನುವ ಪದ್ಯದ ಮೂಲಕ ಮತ್ತೊಂದು ಪದ್ಯದಲ್ಲಿ ತಿಳಿಸ್ತಾರೆ. ಗೋವಿಂದ 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 ರಾಮ ಗೋವಿಂದ 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 ರಾಮ ಗೋವಿಂದ 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 ರಾಮ ಗೋವಿಂದ 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 ರಾಮ ಅಗಣಿತ ಸುಪೂರ್ಣ ನಿರ್ದೋಷನ ಗುಣಗಣಮನಂಗಮಕ್ಷಯ್ಯ
ಲೆಕ್ಕಿಸಬರದ ಗುಣಗಳ ಗಣಿ ಎನಿಸಿದ ಭಗವಂತನನ್ನು ಪರಿಚಯಿಸ್ತಾ, ಕೇವಲ ಕೆಲವೊಮ್ಮೆ ಗುಣಗಳಿರ್ತವೆ, ಅದರ ಜೊತೆಗೆ ತುಂಬ ಒಳ್ಳೆಯವ್ರಿ, ಆದರೆ ಅವ್ರ ಜೊತೆಗೆ ಇರಲಿಕ್ಕಾಗಲ್ಲ ಅಂತ. ಕೆಲವೊಂದು ಸರ್ತಿ ಬಹಳ ಒಳ್ಳೆಯವರು ಇರ್ತಾರೆ, ಆದರೆ ಅವರ ಜೊತೆಗೆ ಬೇರೆ ಬೇರೆ ವಿಷಯಗಳಲ್ಲಿ ನಾವು ಜೊತೆಯಾಗಿ ಇರುವುದು ಬಹಳ ಕಷ್ಟವಾಗುತ್ತೆ. ಹಾಗೆ ಭಗವಂತನಲ್ಲೂ ಗುಣಗಳು ಬೇಕಾದಷ್ಟು ಇರ್ಬೋದು, ಆದರೆ ಅವನ ಹಾಗೆ 24 ಗಂಟೆ ಎಚ್ಚರ ಇದ್ದು ಅವನ ಹಾಗೆ ನಿರಂತರ ಕಾರ್ಯಭಾರದಲ್ಲಿ ತೊಡಗುವಂಥ ಶಕ್ತಿ ನಮಗಿಲ್ಲಲ್ವಾ ಅನ್ನುವ ರೀತಿಯಲ್ಲಿ ಏನಾದರೂ ನಾವು ದೋಷಗಳನ್ನು ಗಣಿಸ್ಲಿಕ್ಕೆ ಹೋದರೆ ನಾವು ನಮಗದನ್ನು ದೋಷ ಅಂತ ಹೇಳಬಹುದು. ಈಗ 24 ಗಂಟೆ ತಿರುಗ್ತಾ ಇದ್ದಾನೆ ಅಂತ ಅನ್ನೋದು ಮನುಷ್ಯನಿಗೆ ದೋಷ, ಅವನು ಎಲ್ಲಾದರೂ ಒಂದು ಕಡೆ ಸ್ವಲ್ಪ ಹೊತ್ತು ಇರಬೇಕು. ಆದರೆ ಭಗವಂತ ಶಯಾನೋ ಯಾತಿ ಸರ್ವತಃ, ನಿರಂತರವಾಗಿ ಚಲಿಸ್ತಾ ಇರ್ತಾನೆ. ಆದರೆ ಯಾಕೋಸ್ಕರ ಅಂತ ಆ ಮಾತು ಹೇಳುವಾಗ ಭಗವಂತನ ಗುಣಗಳನ್ನು ಯಾರು ಬೇಕಾದರೂ ಯಾವಾಗ ಬೇಕಾದರೂ ನೆನಪಿಸ್ಕೊಳ್ಬೋದು. ಅವರಿಗೆ ಬೆಳಿಗ್ಗೆ 9 ರಿಂದ 5 ದೇವರು ಅಕಸ್ಮಾತು ಟೈಮ್ ಹಾಕಿ ಇಷ್ಟು ಟೈಮಿಂದ ಆಚೆಗೆ ನನ್ನನ್ನು ಕೇಳಬೇಡಿ, ರಾತ್ರಿ ನಿಮಗೆ ಎದೆ ನೋವು ಬಂತು ಹರಿ ಅನ್ಲಿಕ್ಕಿಲ್ಲ, ಯಾಕೆಂದರೆ ನನ್ನ ಟೈಮ್ ಮುಗಿಯಿತು ಅಂತ ಡಾಕ್ಟ್ರ್ ಹೇಳಿದಾಗೆ ಭವರೋಗ ವೈದ್ಯನಾದ ಭಗವಂತ ನಾರಾಯಣ ಆ ರೀತಿ ಹೇಳುವುದಿಲ್ಲ. ಅದರಿಂದಾಗಿ ಭಗವಂತನನ್ನು ಗುಣಗಳ ಗಣಿ ಅನ್ನುವ ರೀತಿಯಲ್ಲಿ ಕರೆದು 2 ಅಂಶಗಳನ್ನು ಗಮನಿಸಬೇಕಾದದ್ದು. ಒಂದು, ಗುಣಗಳ ಪರಿಪೂರ್ಣವಾದ ವ್ಯಕ್ತಿತ್ವ ಆತನದ್ದು, ಅದರ ಜೊತೆಗೇನೆ ಅರ್ಥ ಮಾಡಿಕೊಳ್ಳಬೇಕಾದದ್ದು ಅವನು ಯಾವುದೇ ದೋಷದಿಂದಲೂ ಕೂಡ ಕೂಡಿಲ್ಲ. ಇದೆರಡನ್ನೂ ಸೇರಿಸಿ ಭಗವಂತನನ್ನು ಅರ್ಥೈಸಿಕೊಳ್ಳಬೇಕು ಅನ್ನೋದನ್ನು ಒತ್ತು ಕೊಟ್ಟು ಈ ಪದ್ಯದಲ್ಲಿ ಹೇಳಿ ಏನು ಮಾಡ್ತಾನೆ, ನಮ್ಮೊಳಗೆ ಸೇರಿಕೊಂಡಂತಹ ಅನೇಕ ದುರ್ಬುದ್ಧಿಗಳನ್ನು, ದುರ್ವ್ಯಸನಗಳನ್ನು, ಅಥವಾ ನಮಗೆ ಆಲೋಚನೆಗಳೇ ಕೆಟ್ಟದಾಗಿ ಬರುವಂತಹ ಸ್ಥಿತಿಯನ್ನು ಒಳಗಿನಿಂದ ಬೇರು ಸಹಿತ ಕಿತ್ತು ತೆಗೆಯುವ ಒಂದು ರೀತಿಯಲ್ಲಿ ನಮ್ಮ ದೇಶೀಯ ವೈದ್ಯಕೀಯ ಚಿಕಿತ್ಸೆಯ ಉದ್ದೇಶ ಏನು ಅಂತಂದರೆ ಬೇರು ಸಹಿತ ರೋಗವನ್ನು ಪರಿಹರಿಸುವ ಗುಣ ಭಗವಂತನ ಗುಣ. ಹಾಗೆ ನಮ್ಮೊಳಗೆ ಇರುವಂತಹ ವಸತಿ ಚರರು ಯಾರಿದ್ದಾರೋ, ರಾತ್ರಿ ಹೊತ್ತು ಚಲಿಸುವಂತಹ ದುಷ್ಟರು ಯಾರಿದ್ದಾರೋ ಅವರನ್ನು ನಾಶಪಡಿಸುವವನು. ರಾಘವನ ಮುಖ್ಯ ಗುಣವನ್ನು ಹೇಳುವಾಗ ಕಾಡಿಗೆ ಬಂದದ್ದು ಯಾಕೆ, ಭರತ ಬಂದು ಬೈತಾನೆ ಅಮ್ಮನನ್ನು, ಅಮ್ಮ ಮಾಡಿದ ಈ ಕುಲಕಂಟಕತನದಿಂದಾಗಿ ನಾನು ಇವತ್ತು ನಿನ್ನ ಹತ್ರ ಹೀಗೆ ಬೇಡಿಕೊಳ್ಳುವಂತಹ ಪ್ರಸಂಗ ಬಂತು ಅಂತ. ಆಗ ಭರತ ಮೊದಲು ಮಾತು ಹೇಳ್ತಾನೆ, ಯಾವ ಕಾರಣಕ್ಕೂ ಅಮ್ಮನನ್ನು ನಿಂದಿಸದಿರು, ಹೆತ್ತು ಹೊತ್ತು ಇಷ್ಟು ಹೊತ್ತು ಸಾಕಿದಂತಹ ದೊಡ್ಡ ಋಣ ನಿನಗೆ ಆಕೆಯ ಮೇಲೆ ಇದೆ. ಏನೋ ಮಗನಿಗೆ ಒಳ್ಳೆಯದಾಗಬೇಕು ಅಂತ ಅವಳು ಹೇಳಿದ ಯೋಚನೆಯಲ್ಲಿ ಅವಳು ಯೋಚಿಸಿದ ಸಮಯ, ಕೇಳಿಕೊಂಡ ಜಾಗ ವ್ಯತ್ಯಾಸ ಇರಬಹುದು, ತಪ್ಪಿರಬಹುದು, ಆದರೆ ಆಕೆ ನಮ್ಮನ್ನು ಕಳುಹಿಸಿದ್ರಿಂದಲೇ ಎಷ್ಟೋ ರಕ್ಕಸರ ಸಂಹಾರವಾಗಿ ಅನೇಕ ಋಷಿಮುನಿಗಳ ಲೋಕ ಕಲ್ಯಾಣಕರವಾದಂತಹ ಕಾರ್ಯದಲ್ಲಿ ಮತ್ತಷ್ಟು ಉತ್ತಮದ ಸ್ಥಿತಿಯನ್ನು ಸಮಾಜ ಕಂಡಿದೆ. ಅದರಿಂದಾಗಿ ನೀನು ಅವಳನ್ನು ಬೈಬಾರ್ದು ಅಂತ ಹೀಗೆ ರಾಮಚಂದ್ರ ವಸತಿಚರ ಸೂದನನಾಗಿ ರಾಘವ ಭುವನ ಭರ ಕೃಂತನಃ. ಅದೇ ರೀತಿ ಭೂಭಾರೋತ್ತಾರಣಾಯ ಚ, ಸುಮ್ಮನೆ ಒಂದು ಲೆಕ್ಕ ಹಾಕಿದರೆ ಕಂಸನನ್ನು ಸಂಹಾರ ಮಾಡಲಿಕ್ಕೆ ಹೋದಾಗ ಬಂದ ಸೈನ್ಯ 20 ಅಕ್ಷೋಹಿಣಿ. ನಮಗೆ ಮಹಾಭಾರತದ ಯುದ್ಧವೇ 18 ಅಕ್ಷೋಹಿಣಿ 7, 11. ಇಲ್ಲಿ ಕೃಷ್ಣನನ್ನು ಒಬ್ಬನನ್ನು ಸಂಹರಿಸಲಿಕ್ಕೆ ಬಂದ ಕೇವಲ ಕಂಸನ ಸೈನ್ಯ 13 ಜನ ತಮ್ಮಂದಿರ ಜೊತೆಗೆ ಯುದ್ಧಕ್ಕಾಗಿ ಬಂದದ್ದು 20 ಅಕ್ಷೋಹಿಣಿ. ಇಷ್ಟಲ್ಲ, ಇನ್ನು ಮುಂದೆ ಇದೆ. ಜರಾಸಂಧ ಒಟ್ಟು 18 ಬಾರಿ ಕೃಷ್ಣನ ಮೇಲೆ, ಮಥುರೆಯ ಮೇಲೆ ದಾಳಿ ಮಾಡಿದ. ಪ್ರತಿ ಸರ್ತಿ ಬರುವಾಗಲೂ 20, 21, 23 ಅಕ್ಷೋಹಿಣಿ ಸೈನ್ಯ ಹೊತ್ತುಕೊಂಡು ಬಂದವ. ಇದೆಲ್ಲ ಒಟ್ಟು ಹಾಕಿದರೆ ಒಂದು ಸುಮಾರು 20 ಅಕ್ಷೋಹಿಣಿ ಅಂದರೆ 60 ಲಕ್ಷ ಜನ ಯುದ್ಧಕ್ಕಾಗಿ ಬಂದವರು. ಕೃಷ್ಣ ಬಲರಾಮ ಇಬ್ಬರೇ ಸೇರಿಕೊಂಡು ಅಷ್ಟು ಜನರನ್ನು ಸಂಹಾರ ಮಾಡಿ ಆಗದ ಭೂಭಾರವನ್ನು ನಿಜವಾಗಿ ಹರಣ ಮಾಡಿದವ. ಆನಂತರ ಪಾಂಡವರಿಗೆ ಅವರ ಕೀರ್ತಿಯನ್ನು ಕೊಡಬೇಕು ಅನ್ನೋದರಿಂದ ಒಂದು ಕಡೆಯಿಂದ 7, ಇನ್ನೊಂದು ಕಡೆಯಿಂದ 11 ನಿಲ್ಲಿಸಿ, ಕಡಿಮೆ ಜನ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ತತ್ವಯುತವಾದ ಸತ್ವಯುತವಾದ ವ್ಯಕ್ತಿಗಳು ಎಲ್ಲಿ ನಿಲ್ತಾರೋ ಅವರಿಗೆ ಜಯ ಇದೆ ಅನ್ನೋದನ್ನು ತಿಳಿಸುವ ದೃಷ್ಟಿಯಿಂದ ಕೃಷ್ಣ ಅವರನ್ನು ಗೆಲ್ಲಿಸಿದ. ನಮಗೂ ಒಳ್ಳೆಯದನ್ನು ಮಾಡಬೇಕು ಅಂತ ಹೇಳುವಾಗ ತಪ್ಪಿಸುವ ಯೋಚನೆಗಳು 100, ಒಳ್ಳೆಯದನ್ನು ಮಾಡುವುದನ್ನು ಬೆಂಬಲಿಸಿ ನಿಲ್ಲುವಂತಹ ಯೋಚನೆಗಳು 5. ಅದು ಅವತ್ತು 105, ಇವತ್ತು 105. ಅಲ್ಲಿ ಪಾಂಡವರು ಗೆಲ್ತಾರೆ, ಇಲ್ಲಿ ಕೌರವರು ಗೆಲ್ತಾರೆ. ಯಾಕೆಂದರೆ ನಾವು ಕೃಷ್ಣನ ಗೀತಾ ಪರ್ಯಾಯದಲ್ಲಿ ಅದರ ಜೊತೆಗೆ ಇನ್ನೂ ಸೇರಲಿಲ್ಲ ಅಂತ. ಗೀತೆಯ ಜೊತೆಗೆ ಸೇರಿದರೆ ನಮ್ಮ 100 ಯಾರು ಬೇಕಾದರೂ ಎದುರುಗಡೆ ಬರಲಿ, 28 ಅಲ್ಲ, 38 ಅಲ್ಲ, 58 ಜನ ಒಟ್ಟಾದರೂ ಕೂಡ ಒಬ್ಬನನ್ನು ಗೆಲ್ಲಿಸುವ ತಾಕತ್ತು ಆ ಕೃಷ್ಣನಿಗೆ ಇದ್ದೇ ಇದೆ. ಅಂತಹ ಗೆಲ್ಲಿಸುವ ತಾಕತ್ತಿಗೆ ನಮ್ಮ ಭಾವನೆ ಅದು ಅಷ್ಟು ಪ್ರಾಮಾಣಿಕವಾದದ್ದಾದರೆ ಒಳ್ಳೆಯದಕ್ಕೋಸ್ಕರ ಎಂದೂ ಕೂಡ ಗೆಲುವು ಸಿಕ್ಕಿಯೇ ಸಿಗುತ್ತೆ ಅನ್ನುವುದನ್ನು ತಿಳಿಸುವ ಮಾತು ಇಲ್ಲಿ ಬಂತು. ಕೃಷ್ಣನ ಬದುಕಿನ ಬಗ್ಗೆ ಚಿತ್ರಣವನ್ನು ಕೊಡುವಾಗ
ದಾಸರು ಕೂಡ ಒಂದು ಕಡೆ ಹೊಟ್ಟೆವರಿ ಪಟ್ಟದ್ದಿದೆ. ಯಾವ ಭಾಗ್ಯದಲ್ಲಿ ಒಂದು ಕೊಳಲು ಕೃಷ್ಣನ ಬಾಯಿ ಸೇರಿತು ಅಂತ. ಚಾರುಣ ವೇಣುನ ಗೀಯಮಾನಂ ಅಂತ ಆ ಪದ್ಯವನ್ನು ಮುಂದಿನ ಸಾಲಿನಲ್ಲಿ ನೋಡೋಣ. ಗೋವಿಂದ 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 ರಾಮ, 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 ವೇಣುನಾ ಗೀಯಮಾನಂ ಮಾರ್ಗ ಸಂಚಾರ ಲೋಲಾಂಗುಲೀಕಂ ಮಂಗಲಾಪಾಂಗದತ್ತಾವಲೋಕಂ ನಂದಯಾಮೋ ವಯಂ ನಂದಸೂನುಂ, ನಂದಯಾಮೋ ವಯಂ ನಂದಸೂನುಂ, ಗೋವಿಂದ 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 ರಾಮ, 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 ಚಾರುಹಾಸ ಸ್ಫುರಂತ ಪಂಕ್ತಿಂ ಸುಂದರಂ ಬರ್ಹಮಾಲಾವತಂಸಂ ಅಂಜನಾಭಂ ವಿಭುಂ ಕಂಜನಾಭಂ ನಂದಯಾಮೋ ವಯಂ ನಂದಸೂನುಂ, ನಂದಯಾಮೋ ವಯಂ ನಂದಸೂನುಂ, ಗೋವಿಂದ 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 ರಾಮ, 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 ಗೋವಿಂದ 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 ರಾಮ. ಕೊಳಲಿನೊಳಗೆ ಹೊಕ್ಕು ಹಾಡಿದವನೇ ಕೃಷ್ಣ ಅಂತ ಆ ಹಾಡು ಹೇಳ್ತಾ ಇದ್ದು. ಚಾರುಣ ವೇಣುನ ಗೀಯಮಾನಂ ಮಾರ್ಗ ಸಂಚಾರ ಲೋಲಾಂಗುಲೀಕಂ. ಕೈಯ ಬೆರಳಿನ ಮೂಲಕ ಆ ರಂಧ್ರಗಳನ್ನು ಸ್ಪರ್ಶಿಸುತ್ತಾ ತನ್ನ ಧ್ವನಿಯನ್ನೇ ಅದರೊಳಗೆ ನುಗ್ಗಿಸಿ ಹೊರಕ್ಕೆ ಹೊಮ್ಮಿಸುವಂತಹ ಆ ಹಾಡಿಗೆ ಸುತ್ತಲಿದ್ದ ಪರಿಸರದ ಎಲ್ಲ ಜೀವಜಾತಗಳು ಕೂಡ ಬರೆದಿಟ್ಟ ಚಿತ್ರದಂತೆ ಅಲ್ಲಾಡದೆ ಸುಮ್ಮನೆ ನಿಂತಿದ್ದವಂತೆ. ಅಷ್ಟು ಆ ಮಾಧುರ್ಯ ಪ್ರತಿಯೊಂದರ ಕ್ರಿಯೆಯನ್ನು ಕೂಡ ನಿಶ್ಚಲಗೊಳಿಸುವ ವಿಶಿಷ್ಟವಾದಂತಹ ಒಂದು ಮಾರ್ಗ ಸಂಚಾರ ಕೃಷ್ಣನ ಪದ್ಯದಲ್ಲಿ, ಕೃಷ್ಣನ ಗೀತದಲ್ಲಿ, ಕೃಷ್ಣನ ನಾದದಲ್ಲಿ ತುಂಬಿತ್ತು ಅನ್ನೋದನ್ನು ಹೇಳಿ ಅದು ಮನಸ್ಸಿಗೂ ಮಾಂಗಲ್ಯವನ್ನು ನೀಡ್ತಾ ಇತ್ತು. ಸುತ್ತಲಿನ ಪರಿಸರದಲ್ಲಿ ಎಲ್ಲ ದುಷ್ಟಶಕ್ತಿಗಳೂ ದೂರ ಹೋಗಿ ಕೆಟ್ಟ ಶಕ್ತಿಗಳಿಗೆ ಕೆಲಸ ಮಾಡಲಿಕ್ಕೆ ಅಲ್ಲಿ ಜಾಗವೇ ಸಿಗ್ತಾ ಇರಲಿಲ್ಲ ಅನ್ನುವ ಹಾಗೆ ಆ ಭಗವಂತನ ನಗು, ಭಗವಂತನ ನಾದ, ಭಗವಂತನ ಅಸ್ತಿತ್ವ, ಭಗವಂತನ ನೋಟ ಪ್ರತಿಯೊಂದು ಕೂಡ ಅತ್ಯಂತ ಸುಂದರವಾಗಿತ್ತು ಅಂತ. ಕೃಷ್ಣನನ್ನು ಪುಟ್ಟಿದಾಗಲೇ ಕಂಡ ವಸುದೇವನ ಮಾತು ಕೂಡ ಹಾಗೇನೆ. ಹುಟ್ಟುತ್ತಲೇ ಗರ್ಭದಿಂದ ಹೊರಬಂದ ಕ್ಷಣದಲ್ಲಿ ಕಂಡ ಭಗವಂತನ ರೂಪವನ್ನು ಹೇಳುವಾಗ ಬಾಲಕಂ ಅಂಬುಜೇಕ್ಷಣಂ, 4 ತೋಳುಗಳಿತ್ತು, ಚತುರ್ಭುಜಂ ಶಂಖ ಗದಾದಿ ಉದಾಯುಧಂ, ಶ್ರೀವತ್ಸ ಲಕ್ಷ್ಮಂ ಗಲ ಶೋಭಿ ಕೌಸ್ತುಭಂ. ಎದೆಯಲ್ಲಿ ಸುರುಳಿಸುತ್ತಿದ್ದ ಚಂದದ ಲಕ್ಷೋಮಿಯ ಚಿಹ್ನೆ ಎದೆಯಲ್ಲಿ ತುಂಬಿದ್ರೆ ಕಂಠದಲ್ಲಿ ಕೌಸ್ತುಭದ ಮಾಲೆ, ಕೈಗೆ ಒಳ್ಳೆಯ ಕಂಕಣವನ್ನು ಕಟ್ಟಿಕೊಂಡಿದ್ರೆ ಕೊರಳಲ್ಲಿ ಸುಂದರವಾದ ಮಾಲೆ, ತಲೆಯ ಮೇಲೆ ಬರಿಹಿ ಮಾಲಾವತಂಸಂ, ಅತ್ಯಂತ ಸುಂದರವಾದ ನವಿಲಿನ ಗರಿಯನ್ನು ಇಟ್ಟುಕೊಂಡೇ ಹುಟ್ಟಿ ಬಂದಿದ್ದಾನೆ. ಇಂತಹ ಕೃಷ್ಣನ ಬಗ್ಗೆ ನಾವು ಎಷ್ಟು ವರ್ಣಿಸಿದರೂ ಕೂಡ ಅದರ ನಗೆಗೆ, ಆ ಕಣ್ಣಿನ ನೋಟಕ್ಕೆ, ಅಲ್ಲಿಯ ಸೆಳೆತಕ್ಕೆ, ಅದು ನಮ್ಮನ್ನು ತನ್ನೆಡೆಗೆ ಅತ್ಯಂತ ಪ್ರೀತಿಯಿಂದ ಕರೆಯುವುದಕ್ಕೆ ಬೇರೆ ಮತ್ತೊಂದು ಉದಾಹರಣೆಯನ್ನು ತೋರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ರೀತಿಯಲ್ಲಿ ಹೇಳಿ ಆ ನಗು ಅಂಥ ಚಂದದ್ದು. ಅದರ ಜೊತೆಗೆ ಇಷ್ಟು ಚಿಕ್ಕ ಪುಟ್ಟ ಮಗುವೇ ಜಗತ್ತೆನ್ನುವಂತಹ ದೊಡ್ಡ ಕಮಲವನ್ನು ತನ್ನ ಹೊಕ್ಕಳಲ್ಲಿ ಹೊತ್ತು ಕೂತು ಬಿಟ್ಟಿದೆ. ಅಂತಹ ಅರಳು ದಾವರೆಯ ಕಂಗಳವನ ಮಾತನ್ನು ಎಷ್ಟು ಬಾರಿ ಎಷ್ಟು ರೀತಿ ಹೊಗಳಿದರೂ ಕೂಡ ಅದು ಸಾಧ್ಯವಾಗುವುದಿಲ್ಲ ಅನ್ನೋದನ್ನು ಹೇಳಿ, ಹಾಗಾದರೆ ಹೇಳುವವರಿಗೆ
ಏನಾದರೂ ಒಂದು ದಾರಿ ಬೇಕಲ್ಲ. ಯಾರು ಹೇಳ್ತಾರೆ? ಯಾರಿಗೆ ಈ ಭಗವಂತನ ಬಗ್ಗೆ ವರ್ಣಿಸ್ಲಿಕ್ಕೆ ಸಾಧ್ಯ ಆಗುತ್ತೆ? ಋಷಿಗಳೆಲ್ಲ ಮೌನಕ್ಕೆ ಶರಣಾಗ್ತಾರೆ ಅಂತ. ಆದರೆ ಸ್ವಲ್ಪ ಹೇಳಲಿಕ್ಕೆ ಸಾಧ್ಯ ಇದೆ ಅನ್ನುವುದನ್ನು ವೇದವಾದೈ ರಥೈ ಸದಾ ಗೀಯಮಾನಂ ಅನ್ನುವ ಗೋಪಕುಮಾರಾಷ್ಟಕದ ಮಾತುಗಳ ಮೂಲಕ ನಾರಾಯಣ ಪಂಡಿತಾಚಾರ್ಯರು ಭಗವಂತನನ್ನು ಹಾಡುವ ಬಗೆಯನ್ನು ನಿರೂಪಣೆ ಮಾಡುತ್ತಾರೆ. ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ನಾರಾಯಣ 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 ವೇದವಾದರತೈ ಸದಾ ಪರಗೀಯಮಾನ ನಿಜಾಕೃತಿಂ ಸಾಧಿತಾಖಿಲ ದೈತ್ಯದಾನವ ಯಾತಮಾನಸವಾಹನಂ ಯಾದವೇಂದ್ರ ಕುಲೇ ವದೀರ್ಣಮನಂತಮವ್ಯಯಮಚ್ಯುತಂ ಗೋಪವೇಶ ವಿಡಂಬನಂ ಪ್ರಣಮಾಮಿ ಗೋಪಕುಮಾರಕಂ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ನಾರಾಯಣ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ನಾರಾಯಣ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ನಾರಾಯಣ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ನಾರಾಯಣ. ವೇದಗಳ ಮಾತು ಭಗವಂತನನ್ನು ಹೇಳುವುದಕ್ಕೋಸ್ಕರವೇ ನಿಂತಿದೆ ಅನ್ನುವುದನ್ನು ನಿರಂತರ ಈ ದೇಶ ಒಪ್ಪಿಕೊಂಡು ಬಂದಿದೆ. ಒಂದು ದೃಷ್ಟಿಯಿಂದ ಭಾರತಕ್ಕೆ ಒಂದು ಬಲ ಏನು ಅಂದರೆ, ಭಾರತ ಅನ್ನುವ ಶಬ್ದದ ಅರ್ಥವೇ ಭಾದಲ್ಲಿ ರತನಾದವನು ಅಂತ. ಭಾ ಅಂದರೆ ಬೆಳಕು, ಭಾ ಅಂದರೆ ವಿದ್ಯೆ, ಭಾ ಅಂದರೆ ಸಾಮರ್ಥ್ಯ, ಭಾ ಅಂದರೆ ಕ್ಷಾತ್ರ. ಭಾ ಅನ್ನೋದಕ್ಕೆ ಸುಮಾರು 28 ಅರ್ಥಗಳನ್ನು ಆಚಾರ್ಯ ಮಧ್ವರು ನಿರೂಪಣೆ ಮಾಡುತ್ತಾರೆ. ಅಷ್ಟೂ ಅರ್ಥದಲ್ಲಿ ಭಾರತ ಅನ್ನುವ ಶಬ್ದವನ್ನು ಇಟ್ಟುಕೊಂಡಾಗ ಎಷ್ಟು ಎತ್ತರದ ಅರ್ಥ ಬರುತ್ತೋ ಅಷ್ಟನ್ನು ಇಂಡಿಯಾ ಅಂತ ಹೇಳಿದರೆ ಬರುತ್ತಾ ಹೇಳಿ? ಅದರಲ್ಲಿ ಡಾಟ್ ಇಟ್ಟರೆ ಅಂತೂ ಇನ್ನೂ ಬೇರೆ ಬೇರೆ ಆಗಿಬಿಡುತ್ತೆ. ಅದರಿಂದಾಗಿ ಭಾರತ ಅನ್ನುವ ಶಬ್ದದಲ್ಲಿರುವ ತಾಕತ್ತನ್ನು ಈ ಪದ್ಯದ ಮೂಲಕ ವೇದ ಅನ್ನುವ ಭಾರವನ್ನು ಇಟ್ಟುಕೊಂಡು ಹೇಳ್ತಾರೆ. ಇಷ್ಟೆಲ್ಲ ಇದ್ದರೂ ಕೂಡ ನಮ್ಮನ್ನು ಒಬ್ಬರು ಹಿರಿಯ ಕವಿಗಳು ಅಣಗಿಸ್ತಾರೆ. ಅಣಗಿಸುವುದು ಅಂತಂದರೆ ನಮ್ಮ ಹತ್ರ ಇದೆ ಏನಾದರೂ ಯಾರಾದರೂ ವಿದೇಶದವರು ಏನಾದರೂ ಹೇಳಿದ ತಕ್ಷಣ ನಾವೇ ಬೆಂತಟ್ಕೊಂಡು ಇದೆಲ್ಲ ನಮ್ಮ ಹಿರಿಯರು ಹೇಳಿಬಿಟ್ಟಿದ್ದಾರೆ ಅಂತ ನಾವು ತುಂಬ ನಮ್ಮನ್ನು ನಾವು ಹೆಮ್ಮೆ ಅಂತ ಅಂದುಕೊಳ್ತೇವೆ. ಅವರು ಹೇಳುವ ಮಾತು 100 ಮಂದಿರ ದೈವಸಾಸಿರ 100 ಮಂದಿರ ವೇದಶಾಸ್ತ್ರಗಳಿದ್ದರೆ ವೇದಶಾಸ್ತ್ರಗಳಿದ್ದರೆ ಘನ ಪರಂಪರೆ ಹಿಮಾಲಯವಿದ್ದರೆ ಏನು ಸಾರ್ಥಕ, ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ ಅಂತ. ನಮ್ಮ ಹತ್ರ ಹೇಳ್ಕೊಳ್ಳಿಕ್ಕೆ ವೇದವಿದ್ದರೆ, ಶಾಸ್ತ್ರವಿದ್ದರೆ, ಘನ ಪರಂಪರೆ ಇದ್ದರೆ, ಗಂಗೆ ಇದ್ದರೆ, ತುಂಗೆ ಇದ್ದರೆ, ಗಿರಿ ಹಿಮಾಲಯವಿದ್ದರೆ, ಇದೆಲ್ಲ ಇದ್ದರೆ ಸಾಕಾಗುವುದಿಲ್ಲ, ಇದ್ದದ್ದನ್ನು ಎಚ್ಚರದಿಂದ ಬದುಕಿನಲ್ಲಿ ಕಾಣಬೇಕು ಅಂತ. ಇಂತಹ ಅಪೂರ್ವವಾದ ಶಾಸ್ತ್ರದ ಪ್ರಮೇಯಗಳ ಪ್ರಪಂಚ ನೋಡಿ. ಕಾವ್ಯ ಅಂತ ತಗೊಂಡ್ರೆ ಕಾವ್ಯ ಪ್ರಪಂಚದಲ್ಲಿ ಅತ್ಯಂತ ಬೆಳೆದು ನಿಂತಹ ಜಗತ್ತು. ಇನ್ನು ವೇದಾಂತ ತೆಗೆದುಕೊಂಡ್ರೆ, ಅಲಂಕಾರ ಅಂತ ಯೋಚಿಸಿದರೆ, ಜ್ಯೋತಿಷ ಅಂತ ಯೋಚಿಸಿದರೆ, ಅಥವಾ ನೂರಾರು ಥರದ ಸಂಗೀತದ ಪ್ರತ್ಯೇಕ ಶಾಸ್ತ್ರವನ್ನೇ ಗಮನಿಸಿದರೆ ಒಂದೊಂದರಲ್ಲೂ ಆಳವಾದ ಒಂದು ದಿಕ್ಕನ್ನು ಕಂಡಂತಹ ನೆಲ ಇದು. ಅಂತಹ ಭಾರವನ್ನು ಹೊತ್ತು ನಿಂತ ಈ ಜಗತ್ತಿನ ಮೂಲ ಸ್ರೋತಸ್ಸು ಎನಿಸಿದ ಭಾರತಕ್ಕೆ ಭಗವಂತ ಅನೇಕ ಬಾರಿ ಇದರ ಭಾರತತ್ವವನ್ನು ಉಳಿಸ್ಲಿಕ್ಕೋಸ್ಕರ ದೈತ್ಯರನ್ನು ಸಂಹರಿಸಿದ ಅಂತ. ದೈತ್ಯ ಅನ್ನುವ ಶಬ್ದದ ಅರ್ಥ ಅವಖಂಡನೆ ಅಂತ. ಎಲ್ಲಿ ಎಲ್ಲ ಒಳ್ಳೇದಾಗ್ತಾ ಇರುತ್ತೋ ಅಲ್ಲಿ ಬಂದು ಛೇದ ಮಾಡುವುದೇ ಅವರ ಸ್ವಭಾವ ಅಂತೆ. ಯಾರಾದರೂ 2 ಜನ ಒಟ್ಟಾಗ್ತಾರೆ ಅಂದರೆ ಮಧ್ಯೆ ಬಂದು ಬೆಂಕಿ ಹಚ್ಚುವುದು. ಯಾರಾದರೂ ಏನಾದರೂ ಒಳ್ಳೆ ರೀತಿಯಿಂದ ಮಾತಾಡ್ತಾ ಇದ್ದಾರೆ ಅಂದರೆ ಅದನ್ನು ತಪ್ಪು ಅಂತ ಅನ್ನೋದು, ಅಥವಾ ಜನರಿಗೆ ಒಂದಿಷ್ಟು ಕನ್ಫ್ಯೂಸ್ ಮಾಡೋದು.
ತಮಗೆ ಕನ್ವಿನ್ಸ್ ಮಾಡಲಿಕ್ಕೆ ಆಗುವುದಿಲ್ಲ ಅಂದಾಗ ಜನರನ್ನು ಕನ್ಫ್ಯೂಸ್ ಮಾಡಿಯೇ ತಾವು ತಮ್ಮ ದೋಷವನ್ನು ಮುಚ್ಚಿಕೊಳ್ಳುವಂಥ ಒಂದು ದೊಡ್ಡ ವರ್ಗ ಇದೆ. ಆ ವರ್ಗಗಳನ್ನು ನಾಶ ಮಾಡುವುದಕ್ಕೆ ರಾಮ ಪ್ರತಿಷ್ಠೆಗೊಳ್ಳಬೇಕು. ಅದು ಕೇವಲ ಅಯೋಧ್ಯೆಯಲ್ಲ, ನಮ್ಮ ಹೃದಯದಲ್ಲಿ. ಯಾವಾಗ ನಮ್ಮ ಹೃದಯದಲ್ಲಿ ರಾಮ ನೆಲೆಸ್ತಾನೋ ಆವಾಗ ಇವರು ಎಷ್ಟು ಇಂಥ 1000 ಮಂದಿ ಬಂದಾಗಲೂ, ನಾನು ನಿಮಗೆ ಲೆಕ್ಕ ಹೇಳಿದರೆ ನಿಮಗೆ ನಂಬುವುದಿಲ್ಲ ಅಂತ ಅನ್ನಿಸ್ಬಹುದು, ಅಥವಾ ನಿಮಗೆ ಆಶ್ಚರ್ಯ ಅಂತ ಅನ್ನಿಸ್ಬೋದು. ರಾಮನನ್ನು ಸೋಲಿಸಲಿಕ್ಕೆ ಅಂತ ನಾಲ್ಮೊಗನಿಂದ ವರಬಲದಿಂದ ಪಡೆದಂತಹ ಒಂದು ಮೂಲಬಲ ಅಂತ ಇತ್ತು ರಾವಣನ ಬಳಿ. ಅದು ಇಡೀ ಅವನ ಸೇನೆ ಎಲ್ಲ ನಾಶವಾದ ಬಳಿಕ ಕೊನೆಯಲ್ಲಿ ತನ್ನ ಹತ್ರ ಏನೂ ಇಲ್ಲ ಅಂತ ಅನ್ನಿಸಿದಾಗ ರಾವಣ ಆ ಬಲವನ್ನು ಎತ್ತಿ ರಾಮನ ಮೇಲೆ ಪ್ರಯೋಗ ಮಾಡ್ತಾನೆ. ಪ್ರಯೋಗ ಮಾಡಿದ ಆ ಸೈನ್ಯದ 0ಯ ಸಂಖ್ಯೆ ಎಷ್ಟು ಅಂತ ಹೇಳಿಬಿಡ್ತೇನೆ. ಅದನ್ನು ಹೇಗೆ ಲೆಕ್ಕ ಮಾಡುವುದು ಅಂತ ನೀವು ಮಾಡಿ. 1 ಅಂತ ಬರೆದ ಮೇಲೆ 70 0 ಹಾಕಬೇಕು. ಎಷ್ಟು ಹೇಳಿ? 70 0. ಅಷ್ಟು ದೊಡ್ಡ ಸೇನೆಯನ್ನು ರಾಮನ ಪಡೆಯ ಮೇಲೆ ಮುಗಿ ಬೀಳಿಸ್ತಾನೆ. ಕಪಿಗಳೆಲ್ಲ ಭಯಪಟ್ಟು ಆಕಾಶದಲ್ಲಿ ಒಳ್ಳೆಯ ಸುನಾಮಿ ಬಂದ ಹಾಗೆ ಮೋಡದಂತೆ ಎತ್ತರಕ್ಕೆ ಏರಿದ್ದ. ಅದು ಏನು ಮಾಡಬೇಕಾಗಿಲ್ಲ, ಸುಮ್ಮನೆ ಹೀಗೆ ಹಾದು ಹೋದರೆ ನಾವೆಲ್ಲ ಅಪ್ಪಚ್ಚಿ ಅನ್ನುವ ಸ್ಥಿತಿಯಲ್ಲಿ ಬೆದರಿ ಬಿಟ್ಟಿರ್ತಾರೆ. ಅಲ್ಲಿ ಬೆದರದ ಕಂಗಳೆಂದರೆ 4, 2 ಹನುಮನದ್ದು, 2 ರಾಮನದ್ದು. ಉಳಿದವರೆಲ್ಲ ಬೆಚ್ಚಿ ಬಿದ್ದು ಎದೆ ನಡುಗಿ ಆಯಿತು ನಮ್ಮ ಕತೆ ಇವತ್ತು ಕೊನೆ ಅಂತ ಅಂದುಕೊಂಡಿರ್ತಾರೆ. ಅಷ್ಟು ಹೊತ್ತಿಗೆ ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಮತ್ತೆಲ್ಲೆಲ್ಲಿ ನೋಡಿದರು ರಾಮ ಅಂತ ಪರಸ್ಪರ ಎದುರಿಗಿದ್ದವನಿಗೆ ಈತ ರಾಮ, ಎದುರಿಗಿದ್ದವನಿಗೆ ಆತ ರಾಮ, ಪರಸ್ಪರ ಹೊಡೆದಾಡಿಕೊಂಡು ಎತ್ತರದ ಹೆದ್ದೆರೆಯಾಗಿ ಬಂದ ಆ ಸೇನೆಯ ಪಡೆ ಕ್ಷಣ ಮಾತ್ರದಲ್ಲಿ ಅಲ್ಲೇ ತಗ್ಗಿ ಹೋಗಿ ದಂಡೆಗೆಯೂ ಬಡಿಯದೆ ಹಾಗೆ ನಷ್ಟವಾಗಿ ಹೋಗುತ್ತೆ. ಕಪಿಗಳು ಹೇಳ್ತಾರೆ, ಇಷ್ಟು ದಿವಸ ನಾವು ರಾಮನಿಗೆ ಸಹಾಯ ಮಾಡಿದ್ದು ಅಂತ ಅಂದ್ಕೊಂಡದ್ದು, ರಾಮನಿಗೆ ನಾವು ಸಹಾಯ ಮಾಡಲಿಲ್ಲ. ಸಹಾಯ ಮಾಡಲಿಕ್ಕೆ ಅಂತ ನಮಗೊಂದು ಕರ್ಕೊಂಡು ಬಂದು ನಮಗೆ ಕೀರ್ತಿ ಕೊಟ್ಟದ್ದು, ಅವಕಾಶ ಕೊಟ್ಟದ್ದು, ನಮ್ಮ ಬದುಕಿಗೆ ರಾಮನ ಜೊತೆಗಿನ ಸಂಬಂಧವನ್ನು ಹಚ್ಚಿ ಮುಂದೆ ಕಪಿವೀರರು ರಾಮನಿಗೆ ಸಹಾಯ ಮಾಡಿದ್ರು ಅನ್ನೋ ಹೆಗ್ಗಳಿಕೆ ಕೊಡ್ಲಿಕ್ಕೋಸ್ಕರ ನಮ್ಮನ್ನು ಉಪಯೋಗಿಸಿಕೊಂಡ ಅಂತ ಕಪಯಃ ಕುತಃ ಸಹಾಯ, ಎಲ್ಲಿಂದ ಸಹಾಯಕ್ಕೆ ಆಗುತ್ತೆ? ಯಾಕಾಯಿತು ಅಂದರೆ ಎಲ್ಲರಿಗೂ ಹೃದಯದಲ್ಲಿ ರಾಮ ಇದ್ದ. ರಾಮ ಏನಾದರೂ ಮಾಡ್ತಾನೆ ಅಂತ. ಹಾಗೆ ರಾಮ ಏನಾದರೂ ಮಾಡ್ತಾನೆ ಅಂತ ನಾವು ರಾಮನನ್ನು ಕೂಡುವುದಲ್ಲ ಕಾಡಿ. ರಾಮನ ಹಾಗೆ ನಾವಾದರೂ ಒಂದಿಷ್ಟು ಮರ್ಯಾದೆಯ ಬದುಕನ್ನು ನಡೆಸುವುದು ಗಟ್ಟಿಯಾದಾಗ, ಆ ಕ್ರಿಯೆಯನ್ನು ಭರವಸೆಯಿಂದ ನಡೆಸಿದಾಗ ನಮಗೂ ಭಗವಂತನ ರೂಪ ಅರ್ಥ ಆಗುತ್ತೆ. ಹೀಗೆ ಗೋಪವೇಷ ವಿಡಂಬನೆಯಾಗಿ ಒಂದು ಕಡೆಯಿಂದ ಮಾನವ ಉತ್ತಮನಾಗಿ ಜಗತ್ತಿನಲ್ಲಿ ಅನೇಕ ರೀತಿಯ ಕಾರ್ಯಭಾರಗಳನ್ನು ಮಾಡಿದವ ಅದೇ ರಾಮನ ಚರಿತ್ರೆಯನ್ನು ನಾರಾಯಣ ಪಂಡಿತರು ಇನ್ನೂ ಸುಂದರವಾದ ಮುಂದಿನ ಒಂದು ಪದ್ಯದಲ್ಲಿ ನಮ್ಮ ಮನಸ್ಸು ಸದಾ 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 ರಾಮನ ನೆನಪಿನಲ್ಲಿ ರಥವಾಗಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾರೆ. ನಾಕಿ ನಾಯಕ ಅನ್ನುವ ಪದ್ಯದಲ್ಲಿ. ಯಜ್ಞ ಸಂಜನ ಮೋಸ್ತುತೇ
ರಾಮ ಸಹಾಯ ಮಾಡಲಿಕ್ಕೆ ಸದಾ ಕೈ ಚಾಚಿಯೇ ನಿಂತಿದ್ದಾನೆ. ಆದರೆ ನಾವು ಸಹಾಯ ಬೇಕು ಅಂತ ಅವನನ್ನು ಶ್ರದ್ಧೆಯಿಂದ ಅವನಿಲ್ಲದೆ ಇನ್ನೊಬ್ಬ ನಿಲ್ಲ ನನ್ನ ಪೊರೆವವ ಅನ್ನುವ ಭಾವದಿಂದ ಅವನ ಮುಂದೆ ನಿಲ್ಲಬೇಕಿದೆ ಅಷ್ಟೇ. ಸಾಮಾನ್ಯವಾಗಿ ಭಗವಂತನ ಕರೆಯ ಬಗ್ಗೆ ಮಾತಾಡುವಾಗ ಒಂದು ಆನೆ ಹೇ ಭಗವನ್ ಅಂತ ಕರೆದೊಡನೆ ಓಡಿ ಬಂದ ಅನ್ನುವ ಮಾತನ್ನು ಭಾಗವತ ಹೇಳುತ್ತೆ. ಹಾಗೆ ಯಾರೆಲ್ಲ ಕೂಗಿ ಕರೆದಿದ್ದಾರೋ ಅವರೆಲ್ಲರ ಕೂಗಿಗೆ ಓಗೊಟ್ಟವ ಭಗವಂತ. ಅಂತಹ ಸೂರ್ಯವಂಶದಲ್ಲಿ ಬಂದ, ಸೂರ್ಯನಂತೆಯೇ ಬೆಳಗುವ, ಸೂರ್ಯನ ಹಾಗೆ ಯಾವತ್ತೂ ಕೂಡ ಯಾರಲ್ಲಿಯೂ ಭೇದ ಭಾವವನ್ನು ಎಣಿಸದ, ಕೇವಲ ಅವನಿಗೆ ಹೃದಯದ ಶುದ್ಧವಾದ ಭಕ್ತಿ ಮಾತ್ರ ಬೇಕು ಅಂತ ಕಾಣುವ ರಾಮನ ಚರಿತ್ರೆಯಲ್ಲಿ ನಾವು ನೋಡ್ತೇವೆ. ಭರತನನ್ನು ಪ್ರೀತಿಸಿದ, ಯಾವುದೋ ಕಪಿಯ ಜಾತಿಯಲ್ಲಿ ಬಂದ ಹನುಮಂತನನ್ನು ತನ್ನ ಹತ್ತಿರಕ್ಕೆ ಹಾಕಿಕೊಂಡ, ಇನ್ನಾವುದೋ ಕಾಡಿನಲ್ಲಿದ್ದಂತಹ ಕಾಡು ಜನರ ಸ್ವರೂಪದಲ್ಲಿದ್ದಂತಹ ಶಬರಿಯನ್ನು ತನ್ನೆಡೆಗೆ ಎಳೆದುಕೊಂಡ, ಅಂತೆಯೇ ಗುಹನೆನ್ನುವಂತಹ ಮೀನುಗಾರನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಆತನ ಸೇವೆಯನ್ನು ಪಡೆದ. ಅದೇ ರೀತಿ ನೂರಾರು ಭಕ್ತರು ಹೀಗೆ ಎಲ್ಲೆಲ್ಲಿಂದಲೋ ಇದ್ದವರೆಲ್ಲ ಅವನಿಗೆ ಅತ್ಯಂತ ಹತ್ತಿರವಾದರು. ಯಜ್ಞವನ್ನು ಸಂರಕ್ಷಿಸಿದ, ಯಜ್ಞವನ್ನು ಪೊರೆಯುವುದರ ಜೊತೆಗೆ ದೇವತೆಗಳ ಸಂಬಂಧವನ್ನು ಭೂಮಿಯ ಜೊತೆಗೆ ಗಟ್ಟಿಗೊಳಿಸಿದ, ತಾನೇ ಸ್ವತಃ ಏನೇನಿದೆಯೋ ಜಗತ್ತಿನಲ್ಲಿ ಅದೆಲ್ಲವನ್ನು ತಿಳಿದ ಯಜ್ಞ ಅನ್ನುವ ಹೆಸರಿನಿಂದ ಪರಿಪೂರ್ಣನಾದ ಇಂತಹ ರಮಾಪತಿಯಾದ ರಾಮನ ಹೆಸರು ನನ್ನ ಮನಸ್ಸಿನಲ್ಲಿ ರಮತಾಂ ಮನಃ ಮೇ, ನನ್ನ ಹೃದಯದಲ್ಲಿ ಮನಸ್ಸಿನಲ್ಲಿ ನಿನ್ನ ನಾಮ ಸದಾ ಗುನುಗಲಿ. ಜಾನಕಿಗೆ ಅತ್ಯಂತ ಹತ್ತಿರದವನಾದ, ಪ್ರತಿಯೊಬ್ಬರ ಮನಸ್ಸಿಗೂ ಕೂಡ ಅತ್ಯಂತ ಸೌಂದರ್ಯವನ್ನು ಏನು ಅಂತ ಅರ್ಥ ಮಾಡಿಸುವಂತಹ ರೀತಿಯಲ್ಲಿ ಇಂದಿರೆಯ ಜೊತೆಯಾಗಿ ನಿಂತ, ಬದುಕಿನ ಎಲ್ಲರಿಗೂ ಕೂಡ ರಾಜನ ಮೊದಲ ಧರ್ಮ ಏನು ಅಂದರೆ ಪ್ರಜೆಗಳ ಸಂರಕ್ಷಣೆ, ಪ್ರಜೆಗಳ ಆನಂದವನ್ನು ಕಂಡು ಸಂತೋಷ ಪಡುವಂಥದ್ದು. ಪ್ರಜೆಗಳ ಸಂತೋಷ ಇಲ್ಲ ಅಂದರೆ ನನಗೆ ಆ ಸಂತೋಷ ಬೇಡ ಅಂತ ಬಯಸುವವನು ರಾಮಚಂದ್ರ. ಹಾಗೆ ತನಗೆ ಬಂದಂತಹ ದೊಡ್ಡ ರಾಜ್ಯಭಾರವನ್ನು ಒಂದು ಮಾತು ಅಡ್ಡ ಬಂದು ನಿಂತಿತು ಅಂತಂದ ಕಾರಣಕ್ಕೆ ತಕ್ಷಣವೇ ಅದನ್ನು ತೃಣವತ್, ಅದೊಂದು ಒಂದು ಹುಲ್ಲಿನಂತೆ ಪಕ್ಕಕ್ಕೆ ಹಾಗೇ ಬಿಟ್ಟು ಅದರ ಬಗ್ಗೆ ಸ್ವಲ್ಪವೂ ತನ್ನಿಂದ ಏನೋ ಒಂದು ವಸ್ತು ಕಳೆದು ಹೋಯಿತು ಅಂತ ಯೋಚಿಸದೆ, ಅಥವಾ ಕಳೆದು ಹೋಗುವುದಕ್ಕೆ ಕಾರಣವಾದ ಯಾವುದೇ ವ್ಯಕ್ತಿಯನ್ನು ನಿಂದಿಸದೆ, ನಾನು ಎಲ್ಲಿದ್ದರೂ ಕೂಡ ರಾಮನಾಗಿರ್ತೇನೆ ಅಂತನ್ನುವ ಕಾರಣಕ್ಕಾಗಿ ಜಗತ್ತಿನ ಅತ್ಯಂತ ಕ್ಲಿಷ್ಟಕರವಾದ ಪ್ರದೇಶ ಅನ್ನುವ ಕಾಡಿನ ಜನಕ್ಕೆ ಆರಾಮ ಭಾವವನ್ನು ಒದಗಿಸಿದ ಅನ್ನುವುದರಿಂದಲೇ ಅವನು ರಾಮನಾಗಿ ಉಳಿದ. ವೀರನಾದ ಮಾರುತನಿಗೆ ಬಲವನ್ನು ತುಂಬಿದ. ಅನೇಕ ವೀರರು ಅವನಿಗೆ ರಕ್ಷಣೆಯನ್ನು ಕೊಡಲಿಕ್ಕೆ ಬಂದಾಗ ಪ್ರೀತಿಯಿಂದ ಅವರ ರಕ್ಷಣೆಯನ್ನು ಸ್ವೀಕರಿಸಿದ. ಲಕ್ಷ್ಮಣ, ನಾನು ನಿನಗೆ ಜೊತೆಗಿರ್ತೇನೆ ಎಂದ. ರಾಮ ಪ್ರೀತಿಯಿಂದ ಸ್ವೀಕರಿಸಿದ. ಅವನ ಸಹಾಯಕ್ಕೆ ನಾನು ಬೇಡ ಅಂತ ಹೇಳಬಾರದು ಅಂತ. ಅದೇ ರೀತಿ ತನ್ನ ಹುಬ್ಬಿನ ಕುಣಿತದಿಂದಲೇ ಜಗತ್ತಿನ ಎಲ್ಲವನ್ನೂ ಕೂಡ ತಬ್ಬಿಬ್ಬುಗೊಳಿಸುವಂತಹ ತಾಕತ್ತುಳ್ಳವನಾಗಿ ಎಲ್ಲರಿಂದಲೂ ಕೂಡ ಸೇವೆಯನ್ನು ಸ್ವೀಕರಿಸಿದ. ತನಗೆಲ್ಲವೂ ಮಾಡಲಿಕ್ಕೆ ಬಂದಾಗಲೂ ಇದು ದೊಡ್ಡವರ ಲಕ್ಷಣ. ಕೆಲವೊಮ್ಮೆ ಮಗುವಿನ ಜೊತೆಗೆ ಚೆನ್ನಾಗಿ ಆಡಿ ಅಜ್ಜ ಗೆಲ್ಲಬಹುದಾಗಿದ್ದರೂ ಮಗುವಿಗೆ ಗೆಲುವಿನ ಸುಖವನ್ನು ಕೊಡುವುದಕ್ಕಾಗಿ ತಾನು ಸೋತಂತೆ ನಟಿಸಿ ಅದರ ಕಂಗಳಲ್ಲಿ ಹುಟ್ಟಿದಂತಹ ಆನಂದವನ್ನು ತಾನೂ ತನ್ನ ಆನಂದ ಅಂತ ಭಾವಿಸಿ ಮೆರೀತಾನಲ್ವಾ, ಹಾಗೆ ಭಗವಂತ ನಮ್ಮ ನಡುವೆ ನಿಂತು ರಾಮ ರಾಮ ರಮಾಪತೆ ರಮತಾಂ ಮನಃ, ನನ್ನ ಮನಸ್ಸು ನಿನ್ನಲ್ಲಿ ನೆಲೆಸಲಿ, ನಿನ್ನ ರೂಪ ನನ್ನ ಮನಸ್ಸಿನಲ್ಲಿ ನೆಲೆಗೊಳ್ಳಲಿ ಅನ್ನುವ ರೀತಿಯಲ್ಲಿ ಈ ಪದ್ಯವನ್ನು ಹಾಡಿದ್ದಾರೆ. ಮುಂದೆ ನಾವು ಕೃಷ್ಣನನ್ನು ಕಾಣುವ ಒಂದು ಸುಂದರವಾದ ಪದ್ಯ ಇದೆ. ಅದರಲ್ಲಿ ಕೃಷ್ಣ ಬಂದ ಬಗೆಯನ್ನು ಕೂಡ ನಿರೂಪಿಸಿದ್ದಿದೆ. ಉಡುಪಿಯ ಕಂಡೀರ, ಉಡುಪಿಯ ಕೃಷ್ಣನ ಕಂಡೀರ, ಉಡುಪಿಯ ಕಂಡೀರ, ಉಡುಪಿಯ ಕೃಷ್ಣನ ಕಂಡೀರ, ಕೃಷ್ಣನ ಕಂಡೀರ, ಕೃಷ್ಣನ ಕಂಡೀರ, ಕೃಷ್ಣನ ಉಡುಪಿಯ ಕಂಡೀರ, ಉಡುಪಿಯ ಕಂಡೀರ, ಉಡುಪಿಯ ಕೃಷ್ಣನ ಕಂಡೀರ. ಜಗದೊಡೆಯ ಬಂದ ಉಡುಪಿಯಲಿಂದ ಪಡುಗಡಲ ದಾರಿಯಿಂದ, ಜಗದೊಡೆಯ ಬಂದ ಉಡುಪಿಯಲಿಂದ ಪಡುಗಡಲ ದಾರಿಯಿಂದ, ಮಿಗಿಲುಂಟೆ ಚಂದ ಕಣ್ಗಳ ಆನಂದ ಆನಂದ ಕಂದನಿಂದ, ದ್ವಾರಕ್ಕೆ
ಕೈಯ ಕಡು ನೀಲಿ ಮೈಯ ಈ ಬಾಲ ರೂಪ ಕಂಡು ಕಡಗೋಲು ಕೈಯ ಕಡು ನೀಲಿ ಮೈಯ ಈ ಬಾಲ ರೂಪ ಕಂಡು ಕೊಡಮಡದ ಶಿರವು ಜೋಡಿಸದ ಕರವು ಬರಿ ಹುಲ್ಲು ಮಣ್ಣು ದುಂದು ಆಗುಗುಡು ನಗೆಗೆ ಆಗಿಂದ ಬಗೆಗೆ ಮರುಳಾರನಂತೆ ಗೋಪಿ ಶ್ರೀಮಧ್ವಗೊಲಿದ ಕೃಷ್ಣನನೆ ಗೆಲಿದ ಬೆಂಗಳನ ನಾಡು ಉಡುಪಿ ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಪಡುಗಡಲ ತೀರದಿಂದೆತ್ತು ಬಾರ ಕಡಕೋಲು ಹಗ್ಗ ಹಿಡಿದು ಬಿಡುಗಡೆಯ ದಾರಿ ಭಕ್ತರಿಗೆ ತೋರಿ ನಮ್ಮೆದೆಯ ಬೆಣ್ಣೆ ಕಡೆದು ಆನಂದದಿ ತರಿ ಕರೆಗೆ ಪಾರ್ಥ ಸಾರಥಿಯು ಕರಗಿ ಬಂದು ತಾನಿಲ್ದ ಕಲ್ಲಿನೊಳಗಿಂದ ಇಲ್ಲಿ ವೈಕುಂಠವನ್ನೇ ತಂದು ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಕೃಷ್ಣನ ಕಂಡೀರ ಕೃಷ್ಣನ ಕಂಡೀರ ಕೃಷ್ಣನ ಉಡುಪಿಯ ಕಂಡೀರ ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ. ಈ ಪದ್ಯವನ್ನು ಇದೇ ನಮ್ಮ ನಾಡಿನ ನಮ್ಮ ಊರಿನ ಬನ್ನಂಜ ಗೋವಿಂದಾಚಾರ್ಯರ ಮನಸ್ಸಿನ ಭಾವ ಇದು ಪೂರ್ತಿ. ದ್ವಾರಕೆಯ ವಾಸ ಓ ಹೃಷಿಕೇಶ ಅಂತ ಕರೆಯುವುದರ ಹಿನ್ನೆಲೆಯಲ್ಲಿ ಒಂದು ಸುಂದರವಾದ ಇದರ ಕಥೆ ಅಡಗಿದೆ. ಪಲಿಮಾರು ಮಠದ ಪೂರ್ವ ಯತಿಗಳೊಬ್ಬರು ರುಗ್ಮಭೂಷಣ ಅನ್ನುವ ಪದ್ಯದಲ್ಲೂ ಇದರ ಸುಳಿವನ್ನು ನೀಡಿದ್ದಾರೆ. ದ್ವಾರಕೆಯ ವಾಸ ಅಂದರೆ ದ್ವಾರಕೆಯಿಂದ ಇಲ್ಲಿಗೆ ಬಂದವನು ಅಂತ ಅರ್ಥ. ನಮ್ಮ ಗುರುಗಳಾಗಿದ್ದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಒಂದು ಸರ್ತಿ ನಮ್ಮ ಪ್ರಧಾನಿಯನ್ನು ಬಹಳ ಹಿಂದೆ ಭೇಟಿಯಾದಾಗ ಉಡುಪಿಗೆ ಬರಬೇಕು ಅಂತ ಹೇಳಿದಾಗ ಮರುಕ್ಷಣ ಇದು ಯೋಚನೆ ಮಾಡಿದ್ದಲ್ಲ, ಉಡುಪಿಗೆ ಬರಬೇಕು ಹೇಳಿದ್ದಾಗ ನಮ್ಮದೇ ಊರಿನಿಂದ ಬಂದೇ ಬರ್ತೇನೆ ಅಂತ ಹೇಳಿದ್ರಂತೆ. ಅಂದರೆ ಆ ತಕ್ಷಣ ನೆನಪು ಅಂತ ಹೇಳೋದು, ಗುಜರಾತಿನಿಂದಲೇ ಇತ್ತ ಬಂದವ ಅನ್ನುವ ನೆನಪು ಅವರಿಗೂ ಇತ್ತು ಅನ್ನುವ ಹಾಗೆ. ಕೃಷ್ಣ ಎತ್ತರಕ್ಕೆ ಬೆಳೆದು ನಿಂತ ನಂತರ ಬಾಲ್ಯವನ್ನು ಕಂಡಿಲ್ಲ ಅನ್ನುವ ಕೊರಗನ್ನು ಕಾಡಿಸಿಕೊಂಡ ದೇವಕಿ ನಿನ್ನ ಬಾಲ್ಯ ನೋಡಬೇಕು ಅಂತ ಕೇಳ್ತಾಳೆ. ಯಾಕೆಂದರೆ ಚಿಕ್ಕನಿಂದಾಗಲೇ ಸೀದೆ ಯಶೋದೆಯ ಮನೆಗೆ ಬಂದವ. ಆಗ ಕೃಷ್ಣ ತಾನಿದ್ದಂತೆಯೇ ತನ್ನ ಪುಟ್ಟ ರೂಪವೊಂದನ್ನು ಕಡಗೋಲು ಹಿಡಿದ, ಲಂಗೋಟಿಯನ್ನು ತೊಟ್ಟ, ಒಂದು ಕೈಯಲ್ಲಿ ನೇಣನ್ನು ಹಿಡಿದ, ಹಗ್ಗವನ್ನು ಹಿಡಿದ ರೀತಿಯಲ್ಲಿ ಕೃಷ್ಣ ಓಡಾಡಿದ್ದನ್ನು ನೋಡಿ ತುಂಬ ಆನಂದ ಪಡ್ತಾಳೆ, ಎತ್ತಿ ಮುದ್ದಾಡಿ ಸಂತೋಷ ಪಡ್ತಾಳೆ. ಆ ಹೊತ್ತಿಗೆ ಮರೆಯಲ್ಲಿ ನೋಡಿದಂತಹ ರುಕ್ಮಿಣಿ ಈ ರೂಪವನ್ನು ಕಂಡು ತಾನೂ ಕೂಡ ಕಂಡಿರದ ಈ ಹೊಸ ರೂಪಕ್ಕೆ ಮರುಳಾಗಿ, ನನಗೆ ಈ ರೂಪ ನಿತ್ಯ ನೋಡಲಿಕ್ಕೆ ಬೇಕು, ನಿನ್ನ ಕೈಯಿಂದಲೇ ಇದರ ಪ್ರತಿಮೆಯನ್ನು ನನಗೆ ಮಾಡಿಸಿಕೊಡು, ಇದನ್ನೇ ಪೂಜೆ ಮಾಡಿ ನಾನು ವಿಶಿಷ್ಟವಾದ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಅಂತ ಭಾವಿಸಿ ಕೇಳಿದಾಗ ಕೃಷ್ಣ ದೇವಶಿಲ್ಪಿಯಾದ ವಿಶ್ವಕರ್ಮನನ್ನು ಕರೆದು ಆ ಪ್ರತಿಮೆಯನ್ನು ಮಾಡಿ ರುಕ್ಮಿಣಿಯ ಕೈಗೆ ಒಪ್ಪಿಸ್ತಾನೆ. ರುಕ್ಮಿಣಿ ಬಹಳ ಕಾಲ ಪೂಜೆ ಮಾಡಿದ ಬಳಿಕ ಕೃಷ್ಣ ಅವತಾರವನ್ನು ಮುಗಿಸುವಾಗ ದ್ವಾರಕೆಯೂ ಮುಳುಗಿ ಹೋಗುತ್ತೆ. ಆ ಹೊತ್ತಿನಲ್ಲಿ ಮುಳುಗಿದ ಗೋಪಿಯ ಮಧ್ಯದ ಕೃಷ್ಣ, ಗೋಪಿ ಕೃಷ್ಣ ಮುಂದೆ ಇದೇ ದಾರಿಯಲ್ಲಿ ಪ್ರಯಾಣ ಮಾಡ್ತಾ, ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಬರುವಾಗ ಅದು ಒಡೆದು ಹೋದ ಭಾಂಡದಲ್ಲಿ ಬಿದ್ದ ಜಾಗದಲ್ಲಿ ಆಚಾರ್ಯರು ಹೋಗಿ ಹುಡುಕಿ ಅದನ್ನು ಎತ್ತಿ ತಂದು ಇಲ್ಲಿ ಪ್ರತಿಷ್ಠೆ ಮಾಡಿದರು. ಹಾಗೆ ಪ್ರತಿಷ್ಠೆ ಮಾಡಿದ್ದರ ಹಿನ್ನೆಲೆಯಲ್ಲಿ 800 ವರ್ಷಗಳ ಅವಿಚ್ಛಿನ್ನವಾದ ಆಚಾರ್ಯರ ಭಾವವನ್ನು ಸದಾ ಹೃದಯದಲ್ಲಿ ಹೊತ್ತ ಋಷಿಗಳಿಂದ, ಹೊತ್ತ ಯತಿ ಪರಂಪರೆಯಿಂದ ಪೂಜೆಗೊಂಡ ಕೃಷ್ಣನನ್ನು ಪ್ರಾರ್ಥನೆ ಮಾಡುವಾಗ ಅವರು ಹೇಳಿದ್ದು ಗಮನಿಸಿ, ಕೃಷ್ಣನ ಉಡುಪಿಯ ಕಂಡೀರ ಅಂತ. ನಮ್ಮ ಉಡುಪಿ ಅಲ್ಲ, ಅದು ಕೃಷ್ಣನ ಉಡುಪಿ. ಉಡುಪಿಯಲ್ಲಿ ಕೃಷ್ಣನನ್ನು ನೋಡಬೇಕು,
ಕೃಷ್ಣನನ್ನು ನೋಡುವಾಗ ಅದು ಕೃಷ್ಣ ಉಡುಪಿಯದ್ದು ಅಂತ ಗೊತ್ತಾಗಬೇಕು, ಉಡುಪಿಯದ್ದು ಕೃಷ್ಣ ಅಂತ ಗೊತ್ತಾಗಬೇಕು ಅನ್ನುವ ರೀತಿಯಲ್ಲಿ ಅವನ ವಾರಿಯಿಂದ ದಾರಿ ಹಿಡಿದು ಇಲ್ಲಿ ಬಂದಾಗ ನಮಗೆ ದೊಡ್ಡ ಭಾಗ್ಯ ಏನು ಅಂದರೆ, ಕೃಷ್ಣ ಈ ಯುಗದ ಅತ್ಯಂತ ಉತ್ತಮನಾದಂತಹ ಭಗವದ್ ರೂಪ. ನಮಗೆ ಈ ಕಾಲದ ಮಹತ್ವ ಗೊತ್ತಿಲ್ಲ. ಇಡೀ ಕಾಲದ ಗಣನೆಯಲ್ಲಿ ಚತುರ್ಮುಖನ ದಿನದಲ್ಲಿ, ಒಂದು ಚತುರ್ಮುಖನ ದಿನ ಅಂದರೆ ಸುಮಾರು 864 ಕೋಟಿ ವರ್ಷ. ಒಂದು ಚತುರ್ಮುಖನ ದಿನ ಅಂದರೆ 864 ಕೋಟಿ ವರ್ಷ. ಅಷ್ಟು ವರ್ಷದಲ್ಲಿ ಒಂದೇ ಒಂದು ಸರ್ತಿ ಕೃಷ್ಣಾವತಾರ ಆಗುವುದು. ನಾವು 5000 ವರ್ಷದ ಹತ್ತಿರದಲ್ಲಿ ಕೃಷ್ಣನ ಅವತಾರಕ್ಕೆ ಸಿಕ್ಕಿದ್ದೇವೆ. ಕೃಷ್ಣನ ಅವತಾರ ಒಂದೆಡೆ ಆಯಿತು, ಅದೇ ಹೊತ್ತಿಗೆ ವೇದವ್ಯಾಸರ ಅವತಾರ, ಅದೇ ಹೊತ್ತಿಗೆ ಆಚಾರ್ಯ ಮಧ್ವರಂತಹ ಗುರುಗಳ ಭಾವ ನಮಗೆ ಒದಗಿ ಬಂದಿದೆ ಅಂತಂದಾಗ, ಒಂದು ಇಷ್ಟು ಹತ್ತಿರದ ಅವಕಾಶದಲ್ಲಿ ವೇದವ್ಯಾಸರ ರೂಪ, ಪರಶುರಾಮನ ರೂಪ, ಕೃಷ್ಣನ ರೂಪ, ಜೊತೆಗೆ ಆಚಾರ್ಯ ಮಧ್ವರಂತಹ ಭಗವಂತನನ್ನು ಅತ್ಯಂತ ಹತ್ತಿರದಲ್ಲಿ ಕಂಡವರ ನೆಲದಾಣವಾಗಿ ಈ ಪರಿಸರದಲ್ಲಿ ನಾವಿದ್ದೇವೆ ಅನ್ನುವ ಎಲ್ಲ ಭಾವವನ್ನು ಬಯಸಿದ್ದೆಲ್ಲವನ್ನು ಆಚಾರ್ಯರು ಪ್ರತಿಷ್ಠೆ ಮಾಡುವಾಗ ಒಂದು ಮಾತಿದೆ ಅಲ್ಲಿ, ಸಿದ್ಧಿ ವಿಘ್ನ ಮುಖ ದೋಷ ಭೇಷಜಂ. ಬದುಕಿನಲ್ಲಿ ಕಲಿಯುಗದಲ್ಲಿ ಏನೇ ಕಷ್ಟ ಬರಲಿ, ನಾನಿದನ್ನು ಸುಮ್ಮನೆ ಇಲ್ಲಿ ಕೂತು ನಿಮಗೆ ಕೇಳ್ತೀರಿ ಅಂತನ್ನುವ ಮಾತಿಗೆ ಹೇಳ್ತಾ ಇಲ್ಲ, ಭರವಸೆಯಿಂದ ನಾವೆಲ್ಲರೂ ಕೂಡ ನಮ್ಮ ಹೃದಯದ ಬೆಣ್ಣೆಯನ್ನು ಕಡಿದು ಆತನಿಗೆ ಕೊಟ್ಟು, ನೀನೇ ನನ್ನ ಹೃದಯದ ರಕ್ಷಕ ಅಂತ ಭಾವಿಸಿ ಶರಣಾದರೆ ಎಲ್ಲ ಬಗೆಯ ತಾಪತ್ರಯಗಳನ್ನು ಕಳೆಯುವ ತಾಕತ್ತು ಅದು ಭಗವಂತನಿಗೆ ಇದೆ ಎನ್ನುವ ಒಂದು ಸುಂದರವಾದ ಭಾವವನ್ನು ಈ ಪದ್ಯದಲ್ಲಿ ನಮ್ಮ ನಂಬಿಕೆಯನ್ನು ಇಮ್ಮಡಿ ಮುಮ್ಮಡಿ ನೂರ್ಮಡಿಗೊಳಿಸುವ ಅಂಶ ಈ ಪದ್ಯದಲ್ಲಿ ಸೇರಿಕೊಂಡಿದೆ. ಅಲ್ಲಿ ಕೃಷ್ಣ ಇದ್ದಾನೆ, ನಾವಿಲ್ಲಿ ಬಂದು ಬಿದ್ದಿದ್ದೇವೆ. ನಮ್ಮ ಸ್ವರೂಪ ಏನು ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಬೇಕು. ನಾವು ಏನು ಅಂತ ಗೊತ್ತಾದರೆ ಅವನ ಹತ್ರ ಹೋಗಲಿಕ್ಕೆ ಯಾಕೆ ಅವನ ಹತ್ರನೇ ಹೋಗಬೇಕು ಅನ್ನೋದು ಗೊತ್ತಾಗುತ್ತೆ. ನಮಗೆ ರೋಗ ಏನು ಅಂತಲೇ ಗೊತ್ತಿಲ್ಲದೆ ಇದ್ದರೆ ಭವರೋಗ ವೈದ್ಯನಾಗಿ ಅವನ ಹತ್ರ ಯಾಕೆ ಹೋಗಬೇಕು ಅನ್ನೋದು ಗೊತ್ತಾಗೋದಿಲ್ಲ. ನಮ್ಮ ರೋಗ ಏನು ಅನ್ನೋದನ್ನು ಈ ಪದ್ಯ ಹೇಳುತ್ತೆ. ಐದು ಕಾಲಿನ ಮಂಚ ಕುಂಟ ಮಲಗಿದ್ದ, ಐದು ಕಾಲಿನ ಮಂಚ ಕುಂಟ ಮಲಗಿದ್ದ, ಮೂರು ದಂಟೆಗಳನ್ನು ಬಗಲಿಗಿಳಿಸಿದ್ದ, ಮೂರು ದಂಟೆಗಳನ್ನು ಬಗಲಿಗಿಳಿಸಿದ್ದ, ಐದು ಕಾಲಿನ ಮಂಚ ಕುಂಟ ಮಲಗಿದ್ದ, ಐದು ಕಾಲಿನ ಮಂಚ ಕುಂಟ ಮಲಗಿದ್ದ. ಇದ್ದೈದು ಕಾಲಿಗೂ ಕೈ ಕಾಲು ಬಂತು, ಇದ್ದೈದು ಕಾಲಿಗೂ ಕೈ ಕಾಲು ಬಂತು, ಉಂಟ ಮಲಗಿದ್ದಂತೆ ಮಂಚ ಧಾವಿಸಿತು, ಉಂಟ ಮಲಗಿದ್ದಂತೆ ಮಂಚ ಧಾವಿಸಿತು, ಉಂಟ ಮಲಗಿದ್ದಂತೆ ಮಂಚ ಧಾವಿಸಿತು, ಐದು ಕಾಲಿನ ಮಂಚ ಕುಂಟ ಮಲಗಿದ್ದ, ಐದು ಕಾಲಿನ ಮಂಚ ಕುಂಟ ಮಲಗಿದ್ದ. ಆರು ಜನ ದಾಂಡಿಗರು ಕೈ ಹಿಡಿದರೆಳೆದು, ಆರು ಜನ ದಾಂಡಿಗರು ಕೈ ಹಿಡಿದರೆಳೆದು, ಜಾರಿ ಬಿದ್ದನು ಕುಂಟ ಪಕ್ಕೆಲುಬು ಮುರಿದು, ಜಾರಿ ಬಿದ್ದನು ಕುಂಟ ಪಕ್ಕೆಲುಬು ಮುರಿದು, ಜಾರಿ ಬಿದ್ದನು ಕುಂಟ ಪಕ್ಕೆಲುಬು ಮುರಿದು, ಐದು ಕಾಲಿನ ಮಂಚ ಕುಂಟ ಮಲಗಿದ್ದ, ಐದು ಕಾಲಿನ ಮಂಚ ಕುಂಟ ಮಲಗಿದ್ದ. ಏಳಯ್ಯ ಕುಂಟಯ್ಯ ದಂಟೆ ಹಿಡಿದೇಳು, ಏಳಯ್ಯ ಕುಂಟಯ್ಯ ದಂಟೆ ಹಿಡಿದೇಳು, ಕೋಳಿ ಹಾಡುವ ಸುಪ್ರಭಾತವನು ಕೇಳು, ಕೋಳಿ ಹಾಡುವ ಸುಪ್ರಭಾತವನು ಕೇಳು, ಕೋಳಿ ಹಾಡುವ ಸುಪ್ರಭಾತವನು ಕೇಳು, ಐದು ಕಾಲಿನ ಮಂಚ ಕುಂಟ ಮಲಗಿದ್ದ, ಐದು ಕಾಲಿನ ಮಂಚ ಕುಂಟ ಮಲಗಿದ್ದ, ಮೂರು ದಂಟೆಗಳನ್ನು ಬಗಲಿ ಹಿಡಿಸಿದ್ದ, ಮೂರು ದಂಟೆಗಳನ್ನು ಬಗಲಿ ಹಿಡಿಸಿದ್ದ, ಐದು ಕಾಲಿನ ಮಂಚ ಕುಂಟ ಮಲಗಿದ್ದ, ಐದು ಕಾಲಿನ ಮಂಚ ಕುಂಟ ಮಲಗಿದ್ದ, ಐದು ಕಾಲಿನ ಮಂಚ ಕುಂಟ ಮಲಗಿದ್ದ.
ಈ ಪದ್ಯ ಕೇಳುವಾಗ ಏನೂ ಅರ್ಥ ಆಗಲ್ಲ. ಕುಂಟ ಯಾರು, ಮಂಚ ಯಾವುದು ಎಂಥದ್ದು ಗೊತ್ತಾಗೋದಿಲ್ಲ. ಇದನ್ನು ಕೂಡ ಬರೆದದ್ದು ಬನ್ನಂಜ ಗೋವಿಂದಾಚಾರ್ಯರೇ. ಬಹಳ ಹಿಂದೆ ಯಾರೋ ತಿಳಿಯದೆ ಇದು ಮಿಸ್ಟಿಕ್ ಪೊಯಮ್ ಅಂತ ಹೇಳಿ ಯಾವುದೋ ಹಿಂದಿನ ಕಾಲದ ದಾಸರು ಬರೆದಿದ್ದಾರೆ ಅಂತೇಳಿ ಶರ ಬರೆದು ಒಂದು ಲೇಖನವನ್ನೇ ಕೊಟ್ಟಿದ್ದರು. ಆಮೇಲೆ ಅವ್ರ ಹತ್ರನೇ ಬಂದು ಅದನ್ನು ಹೇಳುವಾಗಿಲ್ಲ, ನಾನೇ ಬರೆದಿದ್ದು, ಯಾವುದೋ ಮಿಸ್ಟಿಕ್ ಪೊಯಮ್ ಯಾರೋ ಮೂರ್ಖ ಬರೆದದ್ದಲ್ಲ, ನೀ ಮೂರ್ಖ ಅಂತ ಅಂದ್ಕೊಂಡ್ರೆ ನಾನೇ ಅಂತ ಹೇಳಿದ್ರಂತೆ. ಅಂದರೆ ತುಂಬ ಸುಂದರವಾದ, ಅಂದರೆ ನಮ್ಮ ಬದುಕನ್ನು ಪರಿಚಯಿಸುವ 5 ಕಾಲಿನ ಮಂಚ. ಅಂದರೆ ನಾವು 4 ಕಾಲಿದ ಮಂಚ ನೋಡಿದ್ದೀವಿ. ಇದು 5 ಕಾಲಿದ ಯಾವುದು ಅಂದರೆ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಅನ್ನುವ 5 ಭೂತಗಳೇ ಮಂಚ. ಆ ಮಂಚದಲ್ಲಿ ಕುಂಟ ಅಂದರೆ ನಾವೇ. ನಮಗೆ ನಾವಾಗಿ ಹೋಗ್ಲಿಕ್ಕಾಗಲ್ಲ. ಆ ಮಂಚ ಇದ್ದರೆ ಮಾತ್ರ. ಈ ಮಣ್ಣು, ನೀರು, ಗಾಳಿ ಬಿಟ್ಟು ಹೋಗ್ಲಿಕ್ಕೆ ನಾವು ಎಲ್ಲಿಯಾದರೂ ಸಾಧ್ಯ ಇದೆಯಾ? ಅದು ಇಲ್ಲದೆ ಇದ್ದರೆ ನಾವು ಕುಂಟ್ರೆ. ಅಂತಹ ಕುಂಟರಾದ ನಾವು ಆ 5 ಎಲಿಮೆಂಟ್ಸ್ಗಳು ಸೇರಿ ಆದ ಈ ಶರೀರದಿಂದ ನಾವು ನಡೆಯುವುದು, ಓಡಾಡುವುದು, ನಮ್ಮ ಬದುಕನ್ನು ನಡೆಸಲಿಕ್ಕೆ ಆಗ್ತಾ ಇದೆ. ಆದರೆ ಅಷ್ಟರಿಂದನೂ ಪೂರ್ತಿ ನಡೆಯುವುದಿಲ್ಲ. ಅದಕ್ಕೆ ಬಗಲಿಗೆ 5 ದಂಟೆ ಬೇಕು, 3 ದಂಟೆ ಬೇಕಂತೆ. 3 ದಂಟೆಗಳನ್ನು ಬಗಲಿಗೆ ಇಳಿಸಿದ್ದ. ಅವನಿಗೆ ಹೋಗಲಿಕ್ಕೆ ಸಹಾಯಕ್ಕಾಗಿ ಆ ಕುಂಟನಿಗೆ ಬೇಕಾದದ್ದು 3 ದಂಟೆಗಳು. ಅಂದರೆ ಸತ್ವ, ರಜಸ್ಸು, ತಮಸ್ಸು ಅನ್ನುವ ಗುಣಗಳು. ಈ ಗುಣಗಳಿದ್ದರೆ ಮಾತ್ರ ಈ ಶರೀರದಲ್ಲಿ ತಿಳಿಬೇಕು ಅಂತನ್ನುವ ಆಸೆ ಹುಟ್ಟುತ್ತೆ, ಚೆನ್ನಾಗಿ ಕಾರ್ಯದಲ್ಲಿ ತೊಡಗಬೇಕು ಅನ್ನುವ ಕ್ರಿಯಾಶಕ್ತಿ ಬರುತ್ತೆ. ಸುಸ್ತಾದಾಗ ಸ್ವಲ್ಪ ವಿಶ್ರಾಂತಿಯನ್ನು ಪಡೀಲಿಕ್ಕೆ ಬೇಕಾದಂತಹ ನಿದ್ದೆ ಆವರಿಸುತ್ತೆ. ಇದು 3 ಸೇರಿದರೆ ಮಾತ್ರ ಈ ಶರೀರ ಚೆನ್ನಾಗಿರುತ್ತೆ. ತಿಳಿಯದೇ ಇದ್ದರೂ ಕೂಡ ಪ್ರಾಣಿಯಂತೆ. ತಿಳಿದು ಕಾರ್ಯರೂಪಕ್ಕೆ ಬರದೇ ಇದ್ದರೆ ತಿಳಿದದ್ದು ವ್ಯರ್ಥ ಆಯಿತು. ತಿಳಿದು ಕಾರ್ಯ ಮಾಡಿ ಸುಸ್ತಾದರೆ ನಿದ್ದೆ ಬರದೇ ಇದ್ದರೆ ಅದು ಒಂದು ರೋಗ. ನಿದ್ದೆಯೂ ಬೇಕು, ಕಾರ್ಯವೂ ಬೇಕು, ತಿಳಿವೂ ಬೇಕು. ಈ 3 ಕೊಡುವ ಗುಣಗಳನ್ನೇ ಬಗಲಿಗೆ ಇಳಿಸಿಕೊಂಡು ಜಗತ್ತಿನ ಓಟವನ್ನು ನಡೆಸ್ತಾ ಇದ್ದಾನೆ. ಅಷ್ಟಕ್ಕೆ ಮುಗಿಲಿಲ್ಲ. ಇದ್ದ 5 ಕಾಲಿಗೂ ಇನ್ನೂ ಆ ಕಾಲುಗಳಿಗೆ ಕೈಕಾಲು ಬಂತು. ಅದಕ್ಕೆ ಮತ್ತೆ ಕೈಕಾಲು ಬಂತಂತೆ. ಮತ್ತೆ ಅದರ ಕೈಕಾಲು ಯಾವುದು ಅಂದರೆ ಆ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಅನ್ನುವ 5 ಎಲಿಮೆಂಟ್ನ ಗುಣಗಳು ಶಬ್ದ, ಸ್ಪರ್ಶ, ರೂಪ, ರಸಗಂಧ. ಅದನ್ನು ತಿಳಿಲಿಕ್ಕೆ ಬೇಕಾದದ್ದು ಕಣ್ಣು, ಮೂಗು, ಬಾಯಿ, ನಾಲಿಗೆ, ಚರ್ಮ. ಅದನ್ನು ಅರ್ಥ ಮಾಡಿಸ್ಲಿಕ್ಕೆ ಬೇಕಾದದ್ದು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಅದನ್ನು ಮತ್ತೆ ಈ ದೇಹದಲ್ಲಿ ನೋಡಲಿಕ್ಕೆ ಬೇಕಾದದ್ದು ದೇವದತ್ತ, ಕೃಕರ್ತ, ಕೂರ್ಮ, ಧನಂಜಯ, ವಿಲಾಸ ಅಂತ 5 ಅದರ ಉಪಪ್ರಾಣಗಳು. ಅದರ ಮೇಲೆ ಒಳಗಿನಿಂದ ಇರುವಂತಹ 100 ಥರದ ದೇವಜಾತಿಗಳು, ಜೀವಜಾತಿಗಳು, ಜೀವಕಣಗಳು ಎಲ್ಲ ಸೇರಿಕೊಂಡು ಈ ಜಗತ್ತಿನ ಕ್ರಿಯೆಗಳನ್ನು ಕೈಕಾಲಿನಿಂದ ಕೂಡಿಕೊಂಡು ಎಷ್ಟೋ ಸರ್ತಿ ನಾವು ಅಂತೇವೆ. ಹೊಟ್ಟೆಗೆ ಗಂಟಲಿಂದ ಇಳಿದ ಮೇಲೆ ನಮಗೇನು ಕಂಟ್ರೋಲ್ ಇಲ್ಲ ಅದರ ಮೇಲೆ. ಅದು ನಾವು ತಿನ್ನುವಾಗ ಮಾತ್ರ ಸಾರನ್ನು, ಇನ್ನೇನು ಅನ್ನ ಅಂತೆಲ್ಲ ಡಿವೈಡ್ ಮಾಡಿ ತಿಂತೇವೆ. ಚೂರು ಈಚೆ ಬಂದರೆ ಗಲಾಟೆನೇ ಆಗೋಗುತ್ತೆ. ಹೊಟ್ಟೆಯಲ್ಲಿ ಕಂಪಾರ್ಟ್ಮೆಂಟ್ ಇದೆಯಾ ಗೊತ್ತಿಲ್ಲ. ಎಲ್ಲ ಜೀರ್ಣ ಆಗುತ್ತೆ. ಜೀರ್ಣ ಆದರೆ ಸರಿ, ಆಗದಿದ್ದರೆ ಡಾಕ್ಟ್ರೇ ಗುಡುಗುಡು ಅನ್ನತ್ತೆ ಅಂತ ಬರ್ತೇವೆ ಓಡಿಕೊಂಡು. ಅವರು ಕೂಡ ಇದನ್ನು ತಿಂದರೆ ಗುಣ ಆದರೆ ಬರ್ತೀಯಾ, ಬರುವುದಿಲ್ಲ, ಗುಣ ಆಗದೇ ಇದ್ರೂ ಬರಲ್ಲ ಅಂತ ಬಿಟ್ಟು ಕಳಿಸ್ಬಿಡ್ತಾನೆ. ಆದರೆ ಒಳಗಿನಿಂದ ಏನು ಜೀರ್ಣ ಆದ ಮೇಲೆ ತೋಳಿನ ಭಾಗ ಯಾವುದಾಗಬೇಕು, ಕೆನ್ನೆಯ ಭಾಗ ಯಾವುದಾಗಬೇಕು, ತೊಡೆಯ ಭಾಗ ಯಾವುದಾಗಬೇಕು, ನಮ್ಮ ಬುದ್ಧಿ ಯಾವುದಾಗಬೇಕು, ಮನಸ್ಸು ಯಾವುದಕ್ಕೆ, ಅನ್ನಮಶಿತಂ ತ್ರೇಧಾ ಭವತಿ. ಬೇಡವಾದದ್ದು ಹೊರಗೆ ಹೋಗುತ್ತೆ, ಬೇಕಾದದ್ದು ದೇಹದ ಆಯಾ ಭಾಗಕ್ಕೆ ಹೋಗಿ ಸೇರುತ್ತೆ. ಇದರಲ್ಲಿ ಯಾವುದ್ರೂ ನಮ್ಮ ಕಂಟ್ರೋಲ್ ಇಲ್ಲ. ಆದರೂ ಇಡೀ ಜಗತ್ತಿನ ಎಲ್ಲವನ್ನು ಮಾಡಿದ್ದು ನಾನು ಅನ್ನುವ ಭ್ರಮೆಯಲ್ಲಿ ಓಡಾಡ್ತಾ 6 ಜನ ದಾಂಡಿಗರು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂಥ ದಾಂಡಿಗರು ನಮ್ಮನ್ನು ಎಲ್ಲ ಕಡೆಯಿಂದ ಎಳಿತಾರೆ. ಅದು ಬೇಕು ಅಂತ ಅನಿಸುತ್ತೆ. ಬೇಕು ಅನಿಸಿದ್ದು ಸಿಗದೇ ಇದ್ದಾಗ ಕೋಪ ಬರುತ್ತೆ. ಕೋಪಿಸಿಕೊಂಡು ಅಲ್ವ ಹೋಗಲಿ ಅಂತ ಬಿಟ್ಟರೆ ಅದೇ ಬೇಕು ಅನ್ನುವ ಲೋಭ ಬರುತ್ತೆ. ಲೋಭ ಬಟ್ಟ ಮೇಲೆ ಅದನ್ನು ಬಿಟ್ಟಿರ್ಲಿಕ್ಕೆ ಬರದ ಮೋಹ ಕಾಡುತ್ತೆ. ಆಯಿತು ಹೋಗಲಿ ಅಂತ ಬಿಟ್ಟರೆ ಅದರ ಮೇಲೆ ನನ್ನಷ್ಟು ಯಾರ ಹತ್ರ ಇದೆ ಅನ್ನುವ ಮದ ಕಾಡುತ್ತೆ. ನನ್ನ ಹತ್ರ ಇದೆ ಅಂತ ಅನ್ನೋದು ಅಷ್ಟಕ್ಕೆ ಸಮಾಧಾನದ ಪಕ್ಕದಲ್ಲಿ 2 ಫ್ಲೋರ್ ಎಬ್ಬಿಸಿದ ಅಂದರೆ ಅವನ ಮೇಲೆ ಕೋಪ ಬರಲಿಕ್ಕೆ ಶುರುವಾಗಿ ಮತ್ಸರ ಶುರುವಾಗುತ್ತೆ. ಒಂದಾದ ಮೇಲೆ ಒಂದರ ಮರಿ ಮಕ್ಕಳು, ಮೊಮ್ಮಕ್ಕಳು ಸೇರಿ ಆ ದಾಂಡಿಗರು ಈ ಕುಂಟನನ್ನು ಬೀಳಿಸ್ಲಿಕ್ಕೆ ನಿರಂತರ ಕಾಯ್ತಾನೇ ಇರ್ತಾರೆ. ಇಂತಹ ಪಕ್ಕೆಲುಬು ಮುರಿದು ಬಿದ್ದು ಹೋಗ್ತಾನೆ. ಹೀಗೆ ಮುರಿದ ಜೀವನಿಗೆ ಒಂದು ಕರೆ ಇದೆ. ಏಳಯ್ಯ ಕುಂಟಯ್ಯ ದಂಟೆ ಹಿಡಿದೇಳು. ಅದೇ ಸತ್ವರಜಸ್ತಮಸ್ಸು ಅನ್ನುವ ದಂಟೆಯನ್ನೇ ಹಿಡಿದು ನಾವು ಏಳಬೇಕು. ಅದಿಲ್ಲದೆ ಇದ್ರೆ ಮೇಲೆ ಏಳಲಿಕ್ಕಾಗಲ್ಲ. ಅದು ಬೇಕು, ಅದು ಬಿಡಬೇಕು. ಆದರೆ ಬಿಡುವ ಮುನ್ನ ಒಂದು ಸರ್ತಿ ಎದ್ದೇಳಲಿಕ್ಕೆ ಬೇಕು. ಸ್ಟಿಕ್ ಇರುತ್ತೆ, ಹೆಗಲಿಗೆ ಹಾಕಿ ಕುಂಟನಿಗೆ ಕೊಟ್ಟಿರ್ತಾರೆ ಕಾಲು ಸರಿಯಾಗುವ ತನಕ. ಅದು ಕಾಲು ಸರಿಯಾದ್ಮೇಲೆ ಅದನ್ನು ಬಿಡಬೇಕು. ಆದರೆ ಕಾಲು ಆಗುವ ತನಕ ಅದೇ ಬೇಕು. ಆ ಬೇಕು ಅನ್ನುವ ದಂಟೆಯನ್ನು ಹಿಡಿದೇಳು. ಕೋಳಿ ಹಾಡುವ ಸುಪ್ರಭಾತವನ್ನೇ ಕೇಳು. ಯಾವ ಕೋಳಿ ಅಂದರೆ ಆಚಾರ್ಯ ಮಧ್ವರೆನ್ನುವ ಕೋಳಿ ನಿನ್ನನ್ನು ಎಚ್ಚರಿಸಲಿಕ್ಕೋಸ್ಕರ ನಿರಂತರವಾದ ತತ್ವಜ್ಞಾನದ ಹರಿವನ್ನು, ತಲೆಗೂ ಒಂದು ಆಹಾರ ಇದೆ, ಹೊಟ್ಟೆ ಮಾತ್ರ ಇರುವುದಲ್ಲ, ತಲೆಯೂ ಒಂದಿದೆ ಅಂತ ತಿಳಿಸುವ ರೀತಿಯಲ್ಲಿ ಕುಂಟನನ್ನು ಎಬ್ಬಿಸಿ ಕೃಷ್ಣನ ಹತ್ತಿರ ಇರುವ ದಂಡ ಇದೆಯಲ್ವಾ, ಆ ದಂಡವನ್ನು ಹಿಡಿಲಿಕ್ಕೆ ಬಾ ಅನ್ನುವ ಕರೆಯನ್ನು ಈ ಪದ್ಯದಲ್ಲಿ ಕೊಡ್ತಾ ಇದ್ದಾರೆ. ಮುಂದೆ
ನಾರಾಯಣನ ಸ್ಮರಣೆ ಮಾಡುವಂತಹ 2 ರೂಪಗಳ ಒಟ್ಟಿನ ಚಿತ್ರಣವನ್ನು ಹಾಡಿನಲ್ಲಿ ನೋಡೋಣ. ಶರಣದ ಮದೋಷಮಾನಂದ ಪೂರ್ಣಂ ಶರಣದ ಮದೋಷಮಾನಂದ ಪೂರ್ಣಂ ಶರಣದ ಮದೋಷಮಾನಂದ ಪೂರ್ಣಂ ಆನಂದ ಪೂರ್ಣಂ ಆನಂದ ಪೂರ್ಣಂ ಆನಂದ ಪೂರ್ಣಂ ಆನಂದ ಪೂರ್ಣಂ ಆನಂದ ಪೂರ್ಣಂ ಆನಂದಪೂರ್ಣಂ ಶರಣಮನೀಯಂ ರಮೇಶಂ ಪ್ರಪದ್ಯೆ ನಾರಾಯಣ 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 ಹರಿ ಹರಿ ನಾರಾಯಣ 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 ಹರಿ ಹರಿ ನಾರಾಯಣ 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 ದಶಮುಖ ಮುಖ ದ್ವಿಜಹಾರಿ ಮೃತ್ಯುಂ ದಶರಥ ಸುತಂ ಪತಿಂ ಭೂಮಿಜಾಯ ಶರಣದ ಮದೋಷಮಾನಂದ ಪೂರ್ಣಂ ಶರಣದ ಮದೋಷಮಾನಂದ ಪೂರ್ಣಂ ಶರಣದ ಮದೋಷಮಾನಂದ ಪೂರ್ಣಂ ಶರಣಮನೀಯಂ ರಮೇಶಂ ಪ್ರಪದ್ಯೆ ನಾರಾಯಣ 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 ಹರಿ ಹರಿ ನಾರಾಯಣ 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 ಹರಿ ಹರಿ ನಾರಾಯಣ 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 ಮಥಿತ ಪೃಥಿವೀಭರಂ ವಾಸುದೇವಂ ಮಧುರಮಧಿಕಂ ಪ್ರಿಯಂ ಪಾಂಡವಾನಾಂ ಶರಣದ ಮದೋಷಮಾನಂದ ಪೂರ್ಣಂ ಶರಣದ ಮದೋಷಮಾನಂದ ಪೂರ್ಣಂ ಶರಣದ ಮದೋಷಮಾನಂದ ಪೂರ್ಣಂ ಆನಂದ ಪೂರ್ಣಂ ಆನಂದ ಪೂರ್ಣಂ ಆನಂದ ಪೂರ್ಣಂ ಆನಂದ ಪೂರ್ಣಂ ಆನಂದ ಪೂರ್ಣಂ ಆನಂದ ಪೂರ್ಣಂ ಶರಣಮನೀಯಂ ರಮೇಶಂ ಪ್ರಪದ್ಯೆ ನಾರಾಯಣ 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 ಹರಿ ಹರಿ ನಾರಾಯಣ 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 ಹರಿ ಹರಿ ನಾರಾಯಣ 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 ಹರಿ ಹರಿ ನಾರಾಯಣ 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 ಹರಿ ಹರಿ ನಾರಾಯಣ 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 ಹರಿ ಹರಿ ನಾರಾಯಣ 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 10 ಮುಖದಲ್ಲಿ ಆಪತ್ತುಗಳನ್ನು ಹೊತ್ತು ಬಂದ ರಾವಣನನ್ನು 10 ಧರ್ಮದ ಮುಖಗಳಿಂದ ರಾಮ ಸಂಹರಿಸಿದ ಅದೇ ರಾಮಾಯಣ.
ನಮ್ಮಲ್ಲೂ 10 ರೀತಿಯಾದ ಬೇಡ ಬೇಡ ಎನ್ನುವ ದುರ್ಗುಣಗಳ ರಾಶಿ ತುಂಬಿದೆ. ಅದನ್ನು ನಮ್ಮಲ್ಲಿ ಬೆಳೆಸಿಕೊಳ್ಳಬೇಕಾದಂತಹ ಸಾತ್ವಿಕತೆಯ 10 ಮುಖಗಳಿಂದ ಅವರನ್ನು ಸಂಹರಿಸಬೇಕು. ಹಾಗೆ ಸಂಹರಿಸಿದಾಗ ಬದುಕು ಅತ್ಯಂತ ಎತ್ತರಕ್ಕೆ ಇರುತ್ತೆ. ಕೃಷ್ಣನು ಯಥಾವತ್ತಾಗಿ ಹೀಗೆ ನಡೆಸಿದ್ದು, ಹೆಚ್ಚು ಕಮ್ಮಿ. ಭೂಮಿಯನ್ನು ಕಬಳಿಸುವಂತಹ ಜರಾಸಂಧನನ್ನು ಸಂಹರಿಸಿದ, ಹೆಣ್ಣು ಮಕ್ಕಳ ವಿಷಯದಲ್ಲಿ ಅತ್ಯಾಚಾರ ನಡೆಸಿದಂಥ ನರಕಾಸುರನನ್ನು ಸಂಹರಿಸಿದ, ಭೂಮಿಯನ್ನು ನನಗೆ ಬೇಕು ಅಂತ ಅನ್ನೋದರ ಜೊತೆಗೆ ಎಲ್ಲರ ಸೊತ್ತು ನನ್ನ ಹತ್ರ ಇರಬೇಕು ಅಂತ ಯೋಚನೆ ಮಾಡಿದ ದುರ್ಯೋಧನನನ್ನು ಕೊಲ್ಲಿಸಿದ, ಕಂಸ ಎಲ್ಲ ನಾನೇ ಸಾವನ್ನು ಗೆಲ್ಲಬೇಕು ಅಂತ ಅನ್ನೋದಕ್ಕೋಸ್ಕರ ತನ್ನ ದೇಹದ ಮೇಲೆ ಇವತ್ತು ಹೇಗೆ ನಾವು ಇಮ್ಮೋರ್ಟಲ್ ಆಗಬೇಕು ಅಂತ ಅನ್ನೋ ಯೋಚನೆಯಿಂದ ಏನೇನೋ ಯೋಚನೆ ಮಾಡ್ತೇವೆ, ಅದೇ ರೀತಿ ಸಾವನ್ನು ಗೆಲ್ಲುವ ಪ್ರಯತ್ನ ಮಾಡಿದ ಕಂಸನನ್ನು ಕೂಡ ಮುಗಿಸಿದ. ಹೀಗೆ ನಮ್ಮಲ್ಲೇ ಇರುವ ಅನೇಕ ದುರ್ಗುಣಗಳು, ಅವತ್ತಿಗೆ ಕಂಸ ಸತ್ತ, ಅವತ್ತಿಗೆ ಜರಾಸಂಧ ಸತ್ತ, ಅವತ್ತಿಗೆ ನರಕ ಸತ್ತ, ಅವತ್ತಿಗೆ ದುರ್ಯೋಧನ ಸತ್ತ ಅಂದರೆ ಸತ್ತಿಲ್ಲ. ಅವರದ್ದೇ ಪ್ರತಿರೂಪಗಳನ್ನು ಹೊತ್ತು ಪ್ರತಿ ಒಂದು ಹೃದಯದಲ್ಲೂ ಗುಣಗಳನ್ನು ಹೊತ್ತು ನಾವೇ ಇವತ್ತು ಮೆರೀತಾ ಇದ್ದೇವೆ. ಹೇಳುವುದು ಮಾತ್ರ ಕಂಸ ಸತ್ತ, ಜರಾಸಂಧ ಸತ್ತ ಅಂತ, ನಮ್ಮೊಳಗೆ ಸೇರಿಕೊಂಡಿದ್ದಾನೆ. ಅಂತಹ ಭಗವಂತನ ಗುಣಗಳನ್ನು ಚಿಂತಿಸಿದರೆ ನಮ್ಮೊಳಗಿರುವ, ಇಲ್ಲದಿದ್ದರೆ ಒಂದೇ ಒಂದು ಯೋಚನೆ ಮಾಡಬೇಕಾದ್ದು, ಕಂಸಾರಿ ಅಂತ ನಾವು ಇವತ್ತು ಯಾಕೆ ಹೇಳಬೇಕು? ಕಂಸ ಸತ್ತು ಹೋಗಿ ಆಯಿತು. ಇವತ್ತು ನಾವು ಒಬ್ಬನನ್ನು ಪ್ರಾರ್ಥನೆ ಮಾಡಬೇಕು ಅಂದರೆ ಅವನು ಇವತ್ತಿಗೂ ಕೂಡ ಆ ಕಾರ್ಯ ಮಾಡಿ ಕೊಡ್ತಾನೆ ಅನ್ನುವ ಕಾರಣಕ್ಕೆ ತಾನೇ ಅವನನ್ನು ಆ ಹೆಸರಿನಿಂದ ಕರೆಯುವುದು. ಹಾಗಾದರೆ ಕಂಸಾರಿ ಅಂತ ಇವತ್ತು ಯಾಕೆ ಕರಿಬೇಕು? ದುರ್ಯೋಧನ ಕುಲಾಂತಕ ಅಂತ ಇವತ್ತು ಯಾಕೆ ಚಿಂತನೆ ಮಾಡಬೇಕು ಅಂದರೆ ಇವತ್ತೂ ಕೂಡ ದುರ್ಯೋಧನ ನಮ್ಮೊಳಗೆ ಇದ್ದಾನೆ. ದುರ್ಯೋಧನ ಸತ್ತದ್ದು ಕೊನೆಗೆ ಪಾಂಡವರ ಮಕ್ಕಳ ತಲೆಯನ್ನು ಕತ್ತರಿಸಿ ತನ್ನ ಎದುರುಗಡೆ ತಂದಿತ್ತಾಗ ನೋಡಿ ಅಬ್ಬಾ ಅಂತ ಸತ್ತ. ನಾವು ಕೂಡ ರಾತ್ರಿ ಒಂದು 4-6 ತಲೆ ಉರುಳಿ, ಕ್ರೈಮ್ ಸ್ಟೋರಿ, ಕ್ರೈಮ್ ಡೈರಿ ಎಲ್ಲ ನೋಡಿದ ಮೇಲೇ ಅಬ್ಬಾ ಇವತ್ತಿನ ನಿದ್ದೆ ಬರುತ್ತೆ ಅಂತ ಮಾಡ್ತೇವೆ. ದುರ್ಯೋಧನ ಸತ್ತಿಲ್ಲ ರೀ, ನಮ್ಮೊಳಗೆ ಸೇರ್ಕೊಂಡಿದ್ದಾನೆ. ಇಂಥದ್ದು 100 ಥರದ ದುರ್ಗುಣಗಳು ನಮ್ಮೊಳಗಿದೆ. ಅದನ್ನು ಕಳೆಯಪ್ಪ ಅಂತ ಕೇಳಬೇಕಾದದ್ದು. ಒಂದು ಅಂಶವನ್ನು ನಾವು ಯಾವಾಗಲೂ ನೆನ್ಪಿಟ್ಕೊಳ್ಬೇಕಾದ, ದೇವರನ್ನು ನಾವು ಹೇಗೆ ಕೇಳ್ತೇವೋ, ದೇವರನ್ನು ನಾವು ಹೇಗೆ ಉಪಾಸನೆ ಮಾಡ್ತೇವೋ ಹಾಗೆ ನಮಗೆ ಫಲ ಕೊಡ್ತಾನೆ. ದೇವರು ಯಾವಾಗಲೂ ನಮ್ಮನ್ನು ರಕ್ಷಿಸ್ತಾನೆ ಅಂತ ನಾವು ಅಂತ ಇದ್ದರೆ ನಮ್ಮನ್ನು ರಕ್ಷಿಸ್ತಾನೆ. ದೇವರೇನ್ರಿ ಬರೀ ಮೋಸ ಮಾಡಿದ್ದು ನಮಗೆ, ದೇವರು ನಮಗೆ ಸರಿಯಾದ ಸಮಯಕ್ಕೆ ಕೈ ಕೊಟ್ಟ, ದೇವರಿಗೆ ಏನೂ ಕೂಡ ನಮ್ಮ ಮೇಲೆ ಕರುಣೆನೇ ಇಲ್ಲ ಅಂತ ನಾವು 100 ಬಾರಿ ಹೇಳಿದರೆ ಯಂ ಯಥಾ ಯಥಾ ಉಪಾಸತೆ ತಥೈವ ಭವತಿ ಅಂತ ಉಪನಿಷತ್ತಿನ ಮಾತು. ಬಹಳ ಬಾರಿ ನಮಗೊಂದು ಮಾತಿದೆ, ಏನಾದರೂ ಮಾಡಬೇಕು ಅಂದಾಗ ಪುರುಸೊತ್ತಿಲ್ಲ, ಅಲ್ಲಿಗೆ ಹೋಗೋಣ ಪುರುಸೊತ್ತಿಲ್ಲ, ಒಳ್ಳೆಯದನ್ನು ಕೇಳೋಣ ಪುರುಸೊತ್ತಿಲ್ಲ, ಅದನ್ನು ಮಾಡೋಣ ಪುರುಸೊತ್ತಿಲ್ಲ. 100 ಬಾರಿ ಪುರುಸೊತ್ತಿಲ್ಲ ಅಂತ ಜಪಿಸ್ತೇವಲ್ವ, 100 ಬಾರಿ ಜಪಿಸಿದ್ದಕ್ಕೆ ಫಲ ಸಿಗಬೇಕಲ್ವ? ಸಿಕ್ಕಿತು, ದೇವರು ತಥಾಸ್ತು, ಪುರುಸೊತ್ತಿರಲೇ ಬೇಡ, ಪುರುಸೊತ್ತಿರುವುದೇ ಬೇಡ ಅಂತ ಬಿಟ್ಟುಬಿಟ್ಟ. ನಾವು ಪುರುಸೊತ್ತಿಲ್ಲ ಅನ್ನುವ ಜಪವನ್ನು ಮಾಡಿ 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 ನಮ್ಮ ಪುರುಸೊತ್ತೇ ಇರುವುದಿಲ್ಲ. ಹಾಗಾಗಿ ಉಪಾಸನೆಯಲ್ಲಿ ಭಗವಂತ ನಮ್ಮನ್ನು ಕೈ ಬಿಡದೆ ರಕ್ಷಿಸ್ತಾನೆ ಅಂತ ನಾವು ಎಷ್ಟು ಇಂಟೆನ್ಸಿವ್ ಆಗಿ ಪ್ರಾರ್ಥನೆ ಮಾಡ್ತೇವೋ ಅಷ್ಟು ಖಂಡಿತ ನಮ್ಮ ಮನಸ್ಸಿಗೆ ಅವನಿಂದ ರಕ್ಷಣೆ ಸಿಕ್ಕಿಯೇ ಸಿಗುತ್ತೆ. ಈ ವಿಶ್ವಾಸ ಹುಟ್ಟಿಸುವ ರೀತಿಯಲ್ಲಿ ಹಿರಿಯರು ನಮ್ಮನ್ನು ಆ ಕಡೆಗೆ ಎಳೆಯುವಂತಹ ಮಾತುಗಳನ್ನು ಹಿಡಿದಿಟ್ಟಿದ್ದಾರೆ. ಹೆಚ್ಚು ಕಮ್ಮಿ ಇದೆಲ್ಲವೂ ಕೂಡ ನಾರಾಯಣ ಪಂಡಿತರು ಅವರ ಮನೆಯ ಅನೇಕ ಮಂದಿ, ಕೆಲಸದವನು ಕೂಡ ನಾನು ಒಂದು ಪದ್ಯ ಬರೀತೇನೆ ಅಂತ ಬರೆದ ರೀತಿಯ ಆಚಾರ್ಯರ ಕಾಲದ ಅನೇಕ ಮಂದಿಯ ಹಾಡುಗಳನ್ನು ನಾವಿಲ್ಲಿ ನೋಡಿದ್ದೇವೆ. ಆಚಾರ್ಯ ಪರಂಪರೆ ತುಳುನಾಡಿನಲ್ಲಿ ಕ್ರಾಂತಿಯನ್ನು ಮಾಡಿ ಲೇ 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 ತರದ ಜನರಿಗೂ ತುಳುವಿನಲ್ಲೂ ಪದ್ಯವನ್ನು ಕೊಟ್ಟಂತಹ ಹೊತ್ತಿನಲ್ಲಿ ಹಾಡುವ ಅನ್ನುವುದಕ್ಕೋಸ್ಕರ ನಮ್ಮಲ್ಲೂ ದುರ್ಗುಣಗಳನ್ನು ಕೃಷ್ಣ ಅಂತ ಪ್ರಾರ್ಥನೆ ಮಾಡುವುದು ಭಗವಂತನನ್ನ ಚ್ಯುತಿ ಇಲ್ಲದವನು ಅಂತ. ನಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿ ಎಲ್ಲೋ ಒಂಚೂರು ಚ್ಯುತಿ ಇದ್ದೇ ಇರುತ್ತೆ. ಹಾಗಾಗಿ ಅಚ್ಯುತ
ಪಾಲಯ. ವಸ್ತುತಃ ಸಂಸ್ಕೃತದಲ್ಲಿ ಪಾಲಯ ಅನ್ನುವ ಶಬ್ದ ಹ್ರಸ್ವಾಕ್ಷರದಲ್ಲಿ ಬಂದು ನಿಲ್ಲುತ್ತೆ, ಪಾಲಯ ಅಷ್ಟೇ ಅದು. ಆದರೆ ಇಲ್ಲಿ ವಾದಿರಾಜರ ಪದ್ಯವನ್ನು ಹೇಳುವಾಗ ಪಾಲಯ ಪಾಲಯ ಕಮಲಾಲಯ ಅನ್ನುವ ಶಬ್ದವನ್ನು ಹೇಳುವಾಗ, ಅಯ್ಯ ಕಾಪಾಡಯ್ಯ, ದಯವಿಟ್ಟು ತಪ್ಪುಗಳ ದೊಡ್ಡ ಮೂಟೆ ನಾನು, ನೀನು ತಪ್ಪೇ ನಡೆಸದವನು, ನನ್ನ ತಪ್ಪುಗಳನ್ನೆಲ್ಲ ಪರಿಮಾರ್ಜಿಸಿ ರಕ್ಷಿಸಬೇಕಾದವನು, ಅಜಿತ ಸೋಲಿಲ್ಲದವನೇ ಕಾಪಾಡು, ತಪ್ಪಿಲ್ಲದವನೇ ಕಾಪಾಡು, ಓ ಕಮಲಾಲಯನೇ. ಕಮಲಾಲಯ ಅಂದರೆ ಕರುಣಾರಸವನ್ನು ಕಮಲದ ಎಳೆಯಂತೆ ಅತ್ಯಂತ ಅಗಲವಾದ ಕಂಗಳಿಂದ, ನಮಗೆ ತುಂಬ ಹತ್ತಿರದವರು ಪ್ರೀತಿಯವರು ಸಿಕ್ಕಿದರೆ ಕಣ್ಣು ಅರಳಿ ಬಿಡುತ್ತೆ ಅಂತ ಅಂತೇವೆ. ಹಾಗೆ ದೇವರು ನಮ್ಮನ್ನು ನೋಡುವಾಗ ನಾವು ಅಷ್ಟು ಗುಣಗಳಿಂದ ತುಂಬಿ ನೀನೇ ನನ್ನನ್ನು ರಕ್ಷಿಸುವಂದಾಗ ಅವನು ನಮ್ಮನ್ನು ಹಾಗೆ ನೋಡಬೇಕು, ಹಾಗೆ ನೋಡುವಂತೆ ನಾವು ಇರಬೇಕು. ಹಾಗಿರುವುದಕ್ಕೆ ನೀನೇ ನನ್ನನ್ನು ರಕ್ಷಿಸಬೇಕು ಅಂತ ಕೇಳುವಾಗ ಒಂದು ಸುಂದರವಾದ ಶಬ್ದವನ್ನಲ್ಲಿ ಬಳಸುತ್ತಾರೆ. ಭೂಧರ ಅಂತ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಇಡೀ ಮಂದರ ಪರ್ವತವನ್ನು, ಗೋವರ್ಧನ ಪರ್ವತವನ್ನು ಎತ್ತಿದ ನಿನಗೆ ನನ್ನನ್ನೆತ್ತುವುದೇನು ಕಷ್ಟ ಆಗಲಿಕ್ಕಿಲ್ಲ. ನಾನೊಂದು ಪುಟ್ಟ ಹುಳು, ನಾನೊಂದು ಪುಟ್ಟ ಜೀವ, ನನ್ನಂಥ ಒಂದು ಸಾಮಾನ್ಯ ಜೀವವನ್ನು ಎತ್ತಲಿಕ್ಕೆ ನಿನಗೆ ಖಂಡಿತ ಕಷ್ಟ ಆಗುವುದಿಲ್ಲ. ಲೀಲಯ ಧೃತ ಭೂಧರಾಂಬುರು ಹೋದರ ಸ್ವಜನೋದರ. ತನ್ನವರನ್ನೆಲ್ಲ ಏನೇ ತಪ್ಪು ಮಾಡಿದರೂ ನಾವು ಹೇಳೋದುಂಟು, ಏನಾದರೂ ಹೆಚ್ಚು ಕಮ್ಮಿ ಆದರೆ ಹೊಟ್ಟೆಗೆ ಹಾಕೊಳ್ಳಿ, ಅಂದರೆ ಅದು ಕರಗು ಹೋಗುತ್ತೆ, ತಲೆ ಬಿಸಿ ಮಾಡ್ಕೊಳ್ಬೇಡಿ ಅಂತ ದೇವರ ಹತ್ರ ಹೇಳೋದು. ಸ್ವಜನೋದರ, ಸ್ವಜನರ ಎಲ್ಲ ಪಾಪಗಳನ್ನು ಉದರದಲ್ಲಿ ಇಟ್ಟುಕೊಳ್ಳುವ ಹಾಗೆ ಹೊಟ್ಟೆಗೆ ಹಾಕೊಂಡು ಬಿಡಪ್ಪ. ನಾವೇನಾದರೂ ತಪ್ಪು ಮಾಡಿದರೆ ತಪ್ಪು ಮಾಡಲಿಕ್ಕೆ ನಮ್ಗೆ ಮಾತ್ರ ರೈಟ್ಸ್ ಇರೋದು, ಆದರೆ ತಪ್ಪು ಮಾಡಿದ ಮೇಲೆ ನಿನ್ನ ಹತ್ರನೇ ಬಂದು ಕೇಳ್ಕೊಳ್ಳಿಕ್ಕೆ ನಮಗೇ ಶಕ್ತಿ ಇರುವುದು. ಆ ಶಕ್ತಿಯನ್ನು ಕೊಟ್ಟು ನಿನ್ನೆಡೆಗೆ ಕರೆಸಿಕೋ ಅನ್ನುವ ಮಾತು ಹೇಳುವಾಗ ಲೀಲಯ ಧೃತ ಭೂಧರ. ಹೂಗಳಲ್ಲಿ ಮಕರಂದ ತೆಗೆಯುವಂತೆ ಆಚಾರ್ಯರು ಶಾಸ್ತ್ರದ ಪ್ರಪಂಚದಿಂದ ಕೃಷ್ಣನನ್ನು ಹೇಗೆ ನಮ್ಮ ಮುಂದೆ ಇದ್ದಾರೆ. ಬಿಡಿಸಿ ಕೊಟ್ಟು ಹೋದ ಮೇಲೂ ಇದೇನು ಅಂತ ಗೊತ್ತಾಗದೆ ಬೆಪ್ಪರಂತೆ ಕೂತ್ರೆ ನಮ್ಮಷ್ಟು ದಡ್ರು ಜಗತ್ನಲ್ಲಿ ಇಲ್ಲ ಅಂತ ಆಗುತ್ತೆ. ಇಡೀ ಶಾಸ್ತ್ರದ ಸಾರವನ್ನು ತೆಗೆದು ಅತ್ಯಂತ ಪಾಮರರಿಂದ ಹಿಡಿದು ತಿಳಿದವ ಎತ್ತರದಲ್ಲಿದ್ದರೂ ಕೂಡ ಅಂತಹ ಪ್ರತಿಮೆಯಿಂದ, ಅಂತಹ ಸ್ಥಾನದಿಂದ ತನ್ನ ಅನುಗ್ರಹದ ರಕ್ಷೆಯನ್ನು ಪಡೆಯಬಲ್ಲ ಅನ್ನುವ ಮಾತನ್ನು ನೀವು ಆ ಕೃಷ್ಣನ ಮುಖವನ್ನು ನೋಡಿದಾಗ ಅದರಲ್ಲಿ ಕಂಗಳಲ್ಲಿ ಒಂದು ಎಷ್ಟೋ ಸರ್ತಿ ಇಡೀ ಮುಖ ನೋಡುವಾಗಲೂ, ಇಡೀ ಶರೀರ ನೋಡುವಾಗಲೂ ಅದರ ಕಂಗಳಲ್ಲೊಂದು ಸೆಳೆತ ಇದ್ದರೆ ಮೋರೆಯಲ್ಲೊಂದು ನಗು ಇದೆ. ಆ ನಗುವಿನ ಬಗ್ಗೆ ಸ್ನಿಗ್ಧ ನಿರ್ಮಲ ಶೀತ ಸನ್ಮುಖಂ, ಯಾವಾಗಲೂ ಅರಳಿರುವ ಮುಖ, ಬಾಡಿದ ಮುಖ, ಮಾಸಿದ ಮುಖ ಅಂತ ಇಲ್ವೇ ಇಲ್ಲ, ಮಸಿ ಹಿಡಿದದ್ದು ಅಂತ ಇಲ್ವೇ ಇಲ್ಲ. ನಮ್ಮದೇ ಯಾವಾಗಲೂ ಯಾರಾದರೂ ಹೇಗಿದ್ದೀರಿ ಕೇಳಿದರೆ ಪರವಾಗಿಲ್ಲ ರೀ ಇದ್ದೇನೆ. ಕೋಟ್ಯಧೀಶ ಅವನು ಹೇಳೋದು ಹೀಗೇನೆ, ಏನು ನಡೀತಾ ಇದೆ ಹಂಗೆ. ನಾವು ಎಲ್ಲಿ ತನಕ ಭಗವಂತ ನಮ್ಮನ್ನು ಚೆನ್ನಾಗಿಟ್ಟಿದ್ದಾನೆ ಅನ್ನುವ ಇರುವುದೆಲ್ಲವ ಬಿಟ್ಟು ಇರದಿದುದರೆಡೆಗೆ ತುಡಿಯುವುದೇ ಜೀವನ, ಅದು ಪ್ರಶ್ನೆ. ಅದು ಹಾಗ ಬದುಕುವುದು. ಎಷ್ಟು ಕೊಟ್ಟಿದ್ದಾನೆ, ಅಕಸ್ಮಾತು ನಮ್ಮ ಕಂಗಳ ಚೂರು ಆದರೆ ನಾವು ಅಪ್ಲಿಕೇಶನ್ ಹಾಕಿ ದೇವರು ಹುಟ್ಟುವಾಗಲೇ ಕೊಟ್ಟಿದ್ದಾನೆ. ಕಿವಿ ನೋವು ಬಂದರೆ ಕಿವಿ ನೋವು ಒಂದು ಬೇಡ ಅಂತೇವೆ, ಹಲ್ಲು ನೋವು ಬಂದರೆ ಹಲ್ಲು ನೋವು ಒಂದು ಬೇಡ ಅಂತೇವೆ, ಎಡಗೈ ಬೆರಳು ತುದಿ ಏನೋ ನೋವಾಗಿದ್ರೆ ಅದೊಂದು ಬೇಡ ಅಂತ. ದೇವರು ಎಷ್ಟು ದೊಡ್ಡ ಸಂಪತ್ತ ನಮ್ಮ ದೇಹದ ಒಳಗೆ ಇಟ್ಟಿದ್ದಾನೆ, ಒಂದು ಕಡೆ ಅಲ್ಲ. ಅಂತಹ ಇಷ್ಟು ಕೃತಜ್ಞರಾಗಿ ಇರಬೇಕಾದ ನಾವು ಎಲ್ಲ ಕೊಟ್ಟು ಪಡೆದ ಮೇಲೂ ಇನ್ನೂ ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಇಷ್ಟನ್ನೇ ತಗೊಂಡು ನಿಲ್ಲಿಸ್ತೇವೆ ಅಂದರೆ ಇಷ್ಟು ಕೊಟ್ಟದ್ದಕ್ಕೆ ಏನು ಮಾಡಿದ್ಯೋ ನೀನು ಅಂತ ಕೇಳಿ ವಾಪಸ್ ಬೇಕಾದಷ್ಟಿದೆ. ಪ್ರಾರ್ಥನೆ ಬೇಕಾದಷ್ಟು ಕೊಟ್ಟಿದ್ದಿ ದೇವರೇ, ಸರಿಯಾಗಿ ಅದನ್ನು ಉಪಯೋಗಿಸಿಕೊಳ್ಳುವ ತಾಕತ್ತು ನೀಡು. ಹೇಗೆ ನೋಡ್ಕೊಳ್ಬೇಕು, ನಿನ್ನನ್ನು ನಾನು ಕಷ್ಟಪಟ್ಟಾದ್ರೂ ತೊಂದರೆ ಇಲ್ಲ ಇಟ್ಟುಕೊಳ್ತೇನೆ ಅಂತ ಹೃದಯದಲ್ಲಿ ಇಟ್ಟಂಗೆ ಇರುವೆನೋ ಅಂತ ಪ್ರಾರ್ಥಿಸುವ ಶಕ್ತಿ ನಮಗೆ ಬರಲಿ ಅನ್ನುವ. ಆದರೆ ಒಂದು ಕೈ ತಪ್ಪಿ ಆಗುವುದಿಲ್ಲ ಅಂತ ಅಸಹಾಯಕತೆ ಮೂಡಿದಾಗ ವಾದಿರಾಜರು ಪಾಲಯ ಪಾಲ ಕಮಲಾಲಯ ಅನ್ನುವ ಪ್ರೀತಿಯ ಕರೆಯನ್ನು ನಾವು ಭಗವಂತನ ಮುಂದೆ ಮಾತನ್ನು ಹೇಳಿದ್ದಾರೆ. ನಾವು ಕೂಡ ಹಾಗೆ ಪ್ರಾರ್ಥಿಸೋಣ. ಆ ಪ್ರಾರ್ಥಿಸುವ ನೆಲೆಯಲ್ಲಿ ನಮ್ಮ ದೇಹದಿಂದ, ಮನಸ್ಸಿನಿಂದ, ಮಾತಿನಿಂದ ಆಗುವ ಪ್ರತಿಯೊಂದು ಕೊಳೆಯನ್ನು ಕೂಡ ಕಳೆದು ಭಗವಂತ ತೊಳೆದು ಮತ್ತೆಂದೂ ಕೂಡ ಕೊಳೆಯನ್ನು ಸೇರದಂತೆ ನಮ್ಮನ್ನು ಎತ್ತರದಲ್ಲಿ ಇಟ್ಟು ಅಳೆದು ಉದ್ಧರಿಸಲಿ ಅನ್ನುವ ಪ್ರಾರ್ಥನೆಯನ್ನು ಎಲ್ಲರ ಪರವಾಗಿ ಕೃಷ್ಣದಲ್ಲಿ ಆಚಾರ್ಯರ ಪದ ತಮ್ಮ ಕಮಲಗಳಲ್ಲಿ ಮಾತುಗಳ ಕುಸುಮಗಳನ್ನು ಎಲ್ಲ ಅರ್ಪಿಸಿ
ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. 10 ಸರ್ತಿ ಹಾಗೆ ಕೃಷ್ಣ ಮಂತ್ರ ಹೇಳೋಣ. ಶ್ರೀಕೃಷ್ಣಾಯ ನಮಃ 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 ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹಾಯ್ ಅನು ಅಕ್ಕ. ಹೇಳು ಪುಟ್ಟ. ನಾಳೆ ನೀನು ಮದ್ವೆದ ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು. ಅಕ್ಕ. ಹೇಳು ಪುಟ್ಟ. ನಾಳೆ ನೀನು ಮದ್ವೆದ ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು.
ಮದಿಮಾಯೆ ಟೈಟಲ್ ಕೇನಗರೆ ಮಸ್ತ್ ಎಕ್ಸೈಟಿಂಗ್ ಆದುಂಡು ಅದನ್ನ ಮತ್ತೊಂದು ವಿಷಯ ಅದು ಪುನಃ ಎಲ್ಲ ಕ್ಯೂರಿಯಾಸಿಟಿ ಕಾತೊಂದುಲ್ಲೆ ಟ್ರೈಲರ್ ತು ನಮಗೆ ಐಡಿಯಾ ಬರೋ ಎಂಚುಂಡು ಸಿನಿಮಾ ಅಂದ್ರೆ ಓಕೆ ರೆಡಿ 5 4 3 2 1 and there we go. ಈ ಪಟ್ಟಣಕ್ಕೆ ಏನಾಗಿದೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಹೊಗೆಯೋ ಹೊಗೆ. ಜ್ಯೂಸ್ ಬರ್ಯಾರ ಸರ್ಬತ್ ಬರ್ಯಾರ ಬರ್ಲೆ ಸರ್ಬತ್ ಬರ್ಲಿ ಬರ್ಲೆ ಜ್ಯೂಸ್ ಬರ್ಲೆ ಬರ್ಪೆ ಕಡ್ಲೆಗ ಸಂಚ ಮರ್ಯಾದೆ ಏ ಯಾನ್ ಮದ್ವೆ ಮರಿ ಕೊಂಚೂರು ಮರ್ಯಾದೆ ಕೊರ್ಲೆ ಇರು ತಾದ ಕೋಲ ಒಂದು ನಿನ್ನ ಡ್ರೆಸ್ ತಲೆ ಪಂಡರ್ ಎನ್ನ ಸುರುತ್ತ ಪ್ರಯೋಗ ಕಾಸ್ತ ವಿಷಯ ಟೆನ್ಷನ್ ಮಲ್ಪೊಡ್ಚಿ ಏತ್ ಖರ್ಚಂಡಲ್ಲ ಅಣ್ಣೆಲ್ಲಿರು ಮದುವೆ ಸ್ವಲ್ಪ ರಕ್ಕಸದ ಯಾಕೆ ಬಾರಿ ಜಾಗ್ರತೆ ಆಡ್ ಬರ ಡಿಕ್ಲೇರ್ಲ ಹೊಸ ಬೇರೆದು ಗೊತ್ತಾರ ಇಲ್ಲಿ ಪಾಡ್ದಾಂಡಂತ ನಮ್ಮೊಂಚೂರು ಪಾಡ್ದ ಮೂಲು ಪಾಡ್ರೆ ಎಲ್ಲ ಪಾಡ್ರೆ ಪೂಪುನ್ ಪುಡೆಂಗ್ ಪಾಡ್ರಂಡು ಏ ದೊಡ್ಡಕ್ ಪಾಡ್ಲೆತ್ತ ತಡಿಯಲ್ಲ ಮೇಂಟೈನ್ ಮಲ್ಪು ಈ ಇಲ್ಲಡು ಗಂಗಸರ ಪರಿಹಾರ ಪರ್ಮಿಷನ್ ಕೊಡ್ತೀನಿ ನಿಕ್ಲಿಗೆ ಹೋಗಬಹುದು ಒಟ್ರಾಸಿ ಬರ್ಪನತ್ತೆ ಫೋಟೋಗ್ರಾಫರ್ ಅದೇ ಅನ್ನ ದಾದಾ ಅಲ್ವನು ಅವು ಎಂಗುಲ್ ಮೇಕಪ್ ಮಲ್ಪುನ್ ಮಗ ಮದ್ಮೆಗೆ ಅಂದ ಪಳ್ಳಕ್ಕೆ ಏನ ಪೊಣ್ಣು ಮದ್ಮಲ್ ಓಲೆ ನೈ ಅವತ್ತು ದಾದನ ಬದಲಾವಣೆ ಉಂಟು ಮಗ ನಿನ್ನ ಪೊಣ್ಣಂತೂ ಅವಳು ಭಾವನ ಕತೆ ಮುಗಿಂಡ ಈ ಮದುವೆ ಉಂಟುಂಡು ಈ ಮದ್ಮೆ ಚಾಪುಣ್ ತೂಪೆ ಅವ ಯಾನ್ ಎರನ್ ತೋಚ್ಬಾವೆ ಆ ಜನ ನಮ್ಮ ಫಿನಿಶ್ ಮಲ್ಪೋಡು ದೇವರು ವರವನ್ನು ಕೊಟ್ರೆ ನಾ ನಿನ್ನೆ ಕೋರುವೆ ಚೆಲುವ ಟಂಟನ ಯಾವ ಟೆಂಕಲ್ನ ಮದ್ವೆಗೆ ಬಲೆ ತೈರ ಕೊಂಚೂರು ಸ್ಮೈಲ್ ಕೊರ್ಲಿ ನಿಕುಲ್ದಲ್ಲ ಪಂಡ ಮಿಸ್ಟರ್ ಮದಿಮಾಯ ಒಂಜಿ ಬಾರಿ ಎಡ್ಡೆ ಟೈಟಲ್ ದೀತೆರೆ ಆಯ್ತು ಒಟ್ಟುಗು ಟ್ರೇಲರ್ ತೂನಾಗ ಡೆಫಿನೆಟ್ಲಿ ಸಿನಿಮಾ ಗೊತ್ತು ಓಡ್ದ ಅಪ್ಪ ನಾನು ಮಾತಾಡೋ ರಿಕ್ವೆಸ್ಟ್ ಮಲ್ಪುನು ಸುರುತ ವರ್ಣ ಸಿನಿಮಾ ತೂಲೆ ಮಿಸ್ಟರ್ ಮದಿಮಾಯ ಎಂಕಂತ ಇನ್ವಿಟೇಷನ್ ಬೈದಿದೆ ಸೊ ನಿಕ್ಲಿಲ್ಲ ಎನ್ನ ಮುಖ್ಯನ ಇನ್ವಿಟೇಷನ್ ಇಂಕ ಕೊರೊಂದಿಲ್ಲ ಆನೆ ನಿಕ್ಲ ಕೈತಲ್ದ ಥಿಯೇಟರ್ ಆಡ್ಬೋದು ಮಿಸ್ಟರ್ ಮದಿಮಾಯ ಸಿನಿಮಾ ತೂಲೆ ಮಿಸ್ಟರ್ ಮದಿಮಾಯ ಎಲ್ಲ ಸಕ್ಸಸ್ ಆಗ್ಲಾಗ ನಿಕ್ಲ ಆಲ್ ದಿ ಬೆಸ್ಟ್ ಪನ್ಲೆ ಸಿನಿಮಾ ತೂದು ಎನ್ನ ಕಡೆ ಹಿಡಿದು ಆಲ್ ದಿ ವೆರಿ ಬೆಸ್ಟ್ ಮಿಸ್ಟರ್ ಮದಿಮಾಯೆ ಓಕೆ ಮಿಸ್ಟರ್ ಮದಿಮಾಯೆ ಟೈಟಲ್ ಕೇನಗರೆ ಮಸ್ತ್ ಎಕ್ಸೈಟಿಂಗ್ ಆದುಂಡು ಅದನ್ನ ಮತ್ತೊಂದು ವಿಷಯ ಅದು ಪುನಃ ಎಲ್ಲ ಕ್ಯೂರಿಯಾಸಿಟಿ ಕಾತೊಂದುಲ್ಲೆ ಟ್ರೈಲರ್ ತು ನಮಗೆ ಐಡಿಯಾ ಬರೋ ಎಂಚುಂಡು ಸಿನಿಮಾ ಅಂದ್ರೆ ಓಕೆ ರೆಡಿ 5 4 3 2 1 and there we go. ಈ ಪಟ್ಟಣಕ್ಕೆ ಏನಾಗಿದೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಹೊಗೆಯೋ ಹೊಗೆ.
ಎಂಕುಲ್ ಜ್ಯೂಸ್ ಬರ್ಯಾರ ಸರ್ಬತ್ ಬರ್ಯಾರ ಬರ್ಲೆ ಸರ್ಬತ್ ಬರ್ಲಿ ಬರ್ಲೆ ಜ್ಯೂಸ್ ಬರ್ಲೆ ಬರ್ಪೆ ಕಡ್ಲೆಗ ಸಂಜೆ ಬರ್ಯಾರಿ ಏ ಯಾನ್ ಮದ್ವೆ ಮರಿ ಎಂಕೊಂಚೂರು ಮರ್ಯಾದೆ ಕೊರ್ಲಿ ಇರು ದಾದ ಕೋಲೆ ಒಂದು ನಿನ್ನ ಡ್ರೆಸ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂತಜ್ ಎನ್ನ ಸುರುತ್ತ ಪ್ರಯೋಗ ಕಾಸ್ತ ವಿಷಯ ಟೆನ್ಷನ್ ಮಲ್ಪೊಡ್ಚಿ ಏತ್ ಖರ್ಚಂಡಲ್ಲ ಅಣ್ಣೆಲ್ಲಿರು ಮದುವೆ ಸ್ವಲ್ಪ ರಕ್ಕಸದ ಯಾಕೆ ಪುಷ್ಪಾಂಜಲಿ. ಪ್ರಸ್ತುತ ನೃತ್ಯದಲ್ಲಿ ವಿಘ್ನ ನಿವಾರಕ ಗಣಪತಿಯನ್ನು ಸ್ತುತಿಸುವ ಶ್ಲೋಕವನ್ನು ಅಳವಡಿಸಿಕೊಳ್ಳಲಾಗಿದೆ. ಈ ನೃತ್ಯವನ್ನು ಈಗ ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವಂತಹ ಕಲಾವಿದೆಯರು ವಿದುಷಿ ಶ್ರೀಮತಿ ಅನನ್ಯ ವಿಠ್ಠಲ್ ಭಟ್, ವಿದುಷಿ ಅರ್ಪಿತಾ ಹೆಗಡೆ, ಕುಮಾರಿ ವೈಷ್ಣವಿ, ಕುಮಾರಿ ನಿಹಾರಿಕಾ ಮಯ್ಯ, ಕುಮಾರಿ ಭಾವನಾ, ಕುಮಾರಿ ಪ್ರಜ್ಞಾ, ಹರಿಪ್ರಿಯ ಹಾಗೂ ಕುಮಾರಿ ಪಂಚಮಿ. ತೋಂ ತೋಂ ತಕ ತೋಂ ತಕಿಡ ತೋಂ ತಕ ದಿನ ದೋಂ ತದಿಗಿಣ ತೋಂ ತದಿಗಿಣ ದೋಂ ತದಿಗಿಣ ತೋಂ ತೋಂ ತಕ ತೋಂ ತಕಿಡ ತೋಂ ತಕ ದಿನ ದೋಂ ತದಿಗಿಣ ತೋಂ ತದಿಗಿಣ ದೋಂ ತದಿಗಿಣ ತೋಂ ದೋಂ ತೋಂ ತಕ ತೋಂ ತಗಿಡ ತೋಂ ತಗದಿನದೋ ತರಿಗಿಡದೋ 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 ಓಂ ದದೋಂ ತಕತೋಂ ತಗಿಡತೋಂ ತಗದಿನದೋ ತರಿಗಿಡದೋ 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 ಓಂ ದದೋಂ ತಕತೋಂ ತಗಿಡದೋಂ ತಗದಿನದೋಂ ತರಿಗಿಡದೋಂ 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 ತೋಂ ದದೋಂ ತಗತೋಂ ತಕಿಡದೋಂ ತಗದಿನದೋಂ ತರಿಗಿಡದೋಂ 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 ತೋಂ ತೋಂ ತಕತೋಂ ತಕಿಡತೋಂ ತಗದಿನದೋಂ ತರಿಗಿಡದೋಂ 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 ತೋಂ ತೋಂ ತಕತೋಂ ತಕಿಡತೋಂ ತಗದಿನದೋಂ ತರಿಗಿಡದೋಂ 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 ತೋಂ ತೋಂ ತಕತೋಂ ತಕಿಡತೋಂ ತಗದಿನದೋಂ ತರಿಗಿಡತೋಂ ತರಿಗಿಡದೋಂ ತರಿಗಿಡದೋಂ ತೋಂ ತೋಂ ತಕತೋಂ ತಗಿಡತೋಂ ತಗದಿನದೋಂ ತರಿಗಿಡದೋಂ 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 ಓಂ ತೋಂ ತಕತೋಂ ತಗಿಡತೋಂ ತಗದಿನದೋಂ ತರಿಗಿಡದೋಂ 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 ತೋಂ ತೋಂ ತಕತೋಂ ತಕಿಡದೋಂ ತಗದಿನದೋಂ ತರಿಗಿಡದೋಂ 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 ತೋಂ ತೋಂ ತಕತೋಂ ತಕಿಡದೋಂ ತಗದಿನದೋಂ ತರಿಗಿಡದೋಂ 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 ತೋಂ ತೋಂ ತಕತೋಂ ತಕಿಡತೋಂ ತಗದಿನದೋಂ ತರಿಗಿಡತೋಂ ತರಿಗಿಡದೋಂ ತರಿಗಿಡತೋಂ ತೋಂ ತೋಂ ತಕತೋಂ ತಕಿಡತೋಂ ತಗದಿನದೋಂ ತರಿಗಿಡದೋಂ
തരികിടതും തരികിടതും പ്രണമ്യ ശിരസാ ദേവം ഗൗരീപുത്രം വിനായകം ഭക്തവാസം സ്മരേ നിത്യം ആയുഃകാമാർത്ഥ സിദ്ധയേ ആയുഃകാമാർത്ഥ സിദ്ധയേ തരികിടതോം 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 തോം തതോം തകതോം തകിടതോം തകദിനതോം തരികിടതോം 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 തോം 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 തരിതട ജോഡുരീം ദീം ദീം തട തരികിട തോം 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 ജോഡുദിമി കിട ദീം 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 വിവിധ ദിങ്കിട തോം 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 തരിതട ജോഡുരീം ദീം ദീം തട തരികിട ദീം ദീം തോം ജോഡുദിമി കിട ദീം 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 വിവിധ ദിങ്കിട തോം തോം തരി തോം തോം ധട തോം തോം ജോഡു തോം തോം ധിമി തോം തോം തരി തോം തോം ധട തോം തോം ജോഡു തോം തോം ധിമി തോം തോം ജം തരി ഗിന തോം ജം തോം 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 തകരതി ഗിന തോം തകരതി ഗിന തോം ജം തോം 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 തകതി കുതനി ഗിന തോം തകതി കുതനി ഗിന തോം തകതി കുതനി ഗിന തോം തതോം തകതോം തകിടതോം തകദിനതോം തരികിടതോം 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 ഓം തതോം തകതോം തകിടതോം തകദിനതോം തരികിടതോം 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 ಪ್ರಿಯ ಕಲಾಭಿಮಾನಿಗಳೇ, ಮುಂದಿನ ನೃತ್ಯ ಪ್ರಸ್ತುತಿ ಜನನಿ ಜನನಿ. ಇದು ರಾಗ ರೇವತಿಯಲ್ಲಿದ್ದು ರೂಪಕ ತಾಳದಲ್ಲಿದೆ. ಶ್ರೀದೇವಿ ಮೂಕಾಂಬಿಕೆಯ ಮೇಲೆ ಕಡಲೂರು ಸುಬ್ರಹ್ಮಣ್ಯಂ ಅವರು ರಚಿಸಿದಂತಹ ಒಂದು ಕೃತಿ. ಇಡೀ ಪ್ರಪಂಚಕ್ಕೆ ಕಾರಣೀಭೂತಳಾದವಳು ಗಾನಪ್ರಿಯೆ ಕಾಮಾಕ್ಷಿಯೇ, ನಿನ್ನ ಕಮಲದಂತಹ ಪಾದಗಳಿಗೆ ಶಿರಬಾಗುತ್ತೇನೆ, ಆಶೀರ್ವಾದವನ್ನು ಮಾಡು. ನಿನ್ನ ಕಣ್ಣೋಟದಿಂದಲೇ ನನ್ನ ಕೋಟಿ ಕೋಟಿ ನೋವುಗಳು ನಿವಾರಣೆಯಾಗುತ್ತವೆ. ಕಡೆಗಣ್ಣ ನೋಟದಿಂದಲೇ ಕರುಣೆಯನ್ನು ಸುರಿಸಿ ನಮ್ಮನ್ನು ಆಶೀರ್ವದಿಸು ಎಂದು ದೇವಿಯನ್ನು ಸ್ತುತಿಸುವ ಕಲಾವಿದೆಯರು ಕುಮಾರಿ ಅದ್ವಿಕಾ ರಾವ್, ಕುಮಾರಿ ಮೇದಿನಿ ಭಟ್, ಡಿ ಶ್ರೀಲಕ್ಷ್ಮೀ ತಂತ್ರಿ, ವೈಷ್ಣವಿ, ದಿಶಾ ತಂತ್ರಿ, ಕುಮಾರಿ ಅರುಷಿ ಹೆಬ್ಬಾರ್,
ಕುಮಾರಿ ಬೃಂದ ಹಾಗೂ ಕುಮಾರಿ ಪೂಜಿತಾ ಕೃಷ್ಣ. ಜನನಿ 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 ಜಗತ್ತಾರಣಿ ಪೂರಣಿ ತಾರಣಿಯೇ ಜನನಿ 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 ಜಗತ್ತಾರಣಿ ಪೂರಣಿ ತಾರಣಿಯೇ ಜನನಿ 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 ಜಗತ್ತಾರಣಿ ಪೂರಣಿ ತಾರಣಿಯೇ ಜನನಿ ಜಗತ್ತಾರಣಿ ಪೂರಣಿ ತಾರಣಿಯೇ ಜನನಿ 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 ಜಗತ್ತಾರಣಿ ಪೂರಣಿ ತಾರಣಿಯೇ ಜನನಿ ಜನನಿ ಜಗತ್ತಾರಣಿ ಪೂರಣಿ ತಾರಣಿಯೇ ಜನನಿ 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 ಜಗತ್ತಾರಣಿ ಪೂರಣಿ ಜನನಿ ಜಗತ್ತಾರಣಿ ಪೂರಣಿ ತಾರಣಿಯೇ ಜನನಿ 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 ಪ್ರಿಯ ಕಲಾಭಿಮಾನಿಗಳೇ, ಮುಂದಿನ ನೃತ್ಯ ಪ್ರಸ್ತುತಿ ಶಿವನನ್ನು ಕೊಂಡಾಡುವಂತಹ ಒಂದು ನೃತ್ಯ ಪಾರ್ಶ್ವಪತೆ ಶಂಭು. ಈ ನೃತ್ಯದಲ್ಲಿ ಶಿವನ ಗುಣಗಾನವನ್ನು ಮಾಡಲಾಗಿದೆ.
ಅಂತೆಯೇ ಭಕ್ತ ಮಾರ್ಕಾಂಡೇಯನ ಮೊರೆ ಕೇಳಿ ಅವನನ್ನು ಯಮ ಪಾಶದಿಂದ ಶಿವನು ಪಾರು ಮಾಡುತ್ತಾನೆ. ಈ ಒಂದು ಸನ್ನಿವೇಶವನ್ನು ಕೂಡ ಈ ನೃತ್ಯದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಇದನ್ನು ಇದೀಗ ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾ ಇರುವಂತಹ ಕಲಾವಿದೆಯರು ವಿದುಷಿ ಅರ್ಪಿತಾ ಹೆಗಡೆ, ಕುಮಾರಿ ಭಾವನಾ, ಕುಮಾರಿ ವೈಷ್ಣವಿ ಪಡುಬಿದ್ರೆ ಹಾಗೂ ಕುಮಾರಿ ಪಂಚಮಿ ನಿಹಾರಿಕಾ ಮಯ್ಯ. रत्नैः कल्पितमासनं हिमजलैः स्नानं च दिव्याम्बरम् नानारत्नविभूषितं मृगमदा मोदाकितं चन्दनं जाति चम्पक बिल्वपत्ररचितं पुष्पं च धूपं तथा दीपं देव दयानिधे पशुपते हृत्कल्पितं गृह्यता हृत्कल्पितं गृह्यता नमः शिवाय नमः शिवाय नमः शिवाय सारिगा पगरि सा परि सनि पगरि सारि रिगारि सा सानि पनि पगरि सनि ततता धीम 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 ता धी धी धीम तत्ता धी तत्ता धी धी तुम तुम दम दम तत्ता धी
ಶಿವ ತ್ರೈ ತಾಂಡವ ಪ್ರಿಯ ಆಹಿ ಮಾಂ ಭವ ಭಯಹರ ಶಂಕರ ಶಿವ ತ್ರೈಲೋಕ್ಯ ಕರ ಸಂಧ್ಯಾ ತಾಂಡವ ಪ್ರಿಯ ಆಹಿ ಮಾಂ ಭವ ಭಯಹರ ಶಂಭೋ ಶಂಕರ ಶಿವ ತ್ರೈಲೋಕ್ಯ त्रैलोक्य शुभकर संध्या तांडव प्रिय आहि मां भव भयहर शंभो शंकर शिव त्रैलोक्य शुभकर संध्या तांडव प्रिय आहि मां भव भयहर शंभो शंकर शिव त्रैलोक्य शुभकर संध्या तांडव प्रिय आहि मां भव भयहर शंभो शंकर शिव त्रैलोक्य शुभकर संध्या तांडव प्रिय आहि मां भव भयहर शंभो शंकर शिव भस्म त्रिनेत्र भूतगणार्चित भस्म त्रिनेत्र भूतगणार्चित मुनिजन सेवित नन्दीश ईश भस्म त्रिनेत्र भस्म त्रिनेत्र गणार्चित मुनिजन सेवित नन्दीश ईश भस्म त्रिनेत्र भूतगणार्चित मुनिजन सेवित नन्दीश ईश नेत्र भूतगणार्चित मुनिजन सेवित नन्दीश ईश सात्विक गप गरि सा नि सा रि सा नि सा नि नि प नि सा रि सा रि नि सा प नि ग प गरि सा रि रि ग ग प प नि सा सा रि ग रि नि सा रि प नि सा रि ग प ग नि सा नि प ग प नि सा ग प नि सा नि प ग सा नि नि प ग प ग रि सा नि सा रि ग ग प ग रि सा ग प नि सा रि सा नि सा नि नि प नि सा रि सा रि नि सा प नि ग प ग रि सा रि रि ग ग प प नि सा सा रि ग रि नि सा रि प नि सा रि ग ग रि सा सा नि प ग प नि सा ग प नि सा नि प ग सा नि नि प ग प ग रि सा नि शंभो शंकर शिवा 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 ऐ उन् त त धि धि तुम तुम नम नम रिल रिक त त धि धि तुम तुम नम नम ए उं त धि तुम नम ऐ औच तद्धि तुम नम तदिगिण तुम अय्यवर लन् यमंगण्ण नम तद्दिगिण्ण तुम तकत दिगिण्ण तुम तकदिकुत दिगिण्ण तुम झबै
ತಾಂ ತಕಿಟ ಧೀಂ ತಕಿಟ ಗಡದಶ್ ತೂಂ ತಕಿಟ ನಂ ತಕಿಟ ಜಬ ಗಡದಶ್ ತಾಂ ತಕಿಟ ಧೀಂ ತಕಿಟ ತಾ ಧೀ ತೂಂ ನಂ ಕಪ್ಪ ಚಟ್ಟತ್ತ ಚಟ್ಟತ್ತೌ ಕಪೈ ಶಸ್ಸ ಸರ್ ಅಲ್ ತಾಂ ತರಿ ತಕ ಜಣ್ಣು ಧೀಂ ತರಿ ತಕ ಜಣ್ಣು ತೋಂ ತರಿ ತಕ ಜಣ್ಣು ಗಡಗ ತರಗಡದಂ ಗಡಗ ತರಗಡದಂ ಗಡಗ ತರಗಡದಂ ತಾ ಗಡಗ ತರಗಡದಂ ತಾ ಗಡಗ ತರಗಡದಂ ತಾ ಗಡಗ ತರಗಡದಂ ತಕ್ಕ ದಿಕ್ಕು ತರಗಡಗಡದಂ ತಕ್ಕ ದಿಕ್ಕು ತರಗಡಗಡದಂ ತಕ್ಕ ದಿಕ್ಕು ತರಗಡಗಡದಂ ರಾವಣ ಕರುಣ ಕಾಮನ ದಹನ ದ್ವಂದ್ವತೆ ಕಾರಣ ಜಗದೊಳು ಹರಿತವರುಂಟೆ ರಾವಣ ಕರುಣ ಕಾಮನ ದಹನ ದ್ವಂದ್ವತೆ ಕಾರಣ ಜಗದೊಳು ಹರಿತವರುಂಟೆ ಬಾಲನ ಹರಿಸಿ ಕಾಲನ ಜಯಿಸಿ ಬಾಲನ ಹರಿಸಿ ಕಾಲನ ಜಯಿಸಿ ಬಾಲನ ಹರಿಸಿ ಕಾಲನ ಜಯಿಸಿ ಮೃತ್ಯುಂಜಯ ಕಾಲಾಗ್ನಿ ರುದ್ರನೆ ಪಾರ್ಶ್ವಪತೆ ಉಮಾಪತೆ ಹರ ಮಹಾದೇವ ಶಿವ ಶಂಭೋ 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 ಮೃತ್ಯುಂಜಯ ಕಾಲಾಗ್ನಿ ರುದ್ರನೆ ಪಾರ್ಶ್ವಪತೆ ಉಮಾಪತೆ ಹರ ಮಹಾದೇವ ಶಿವ ಗ ಗಪ ಗಪ ಗರಿ ಸ ಗ ಪ ನಿ ಸ ನಿ ಸ ನಿ ಸ ನಿ ನಿ ಪ ನಿ ಸ ನಿ ಸ ರಿ ನಿ ಸ ಪ ನಿ ಗ ಪ ಗರಿ ಸ ರಿ ರಿ ಗ ಗ ಪ ಪ ನಿ ಸ ಸ ರಿ ಗ ರಿ ನಿ ಸ ರಿ ಪ ನಿ ಸ ರಿ ಸ ರಿ ಗ ಗ ಗ ರಿ ಸ ಸ ನಿ ಪ ಗ ಪ ನಿ ಸ ಗ ಪ ನಿ ಸ ನಿ ಪ ಗ ಸ ನಿ ನಿ ಪ ಗ ಪ ಗ ನಿ ಸ ನಿ ಸ ರಿ ಗ ಗ ಪ ಗ ರಿ ಸ ಗ ಪ ನಿ ಸ ರಿ ಸ ನಿ ಸ ನಿ ನಿ ಪ ನಿ ಸ ರಿ ಸ ರಿ ನಿ ಸ ಪ ನಿ ಗ ಪ ಗ ರಿ ಸ ರಿ ರಿ ಗ ಗ ಪ ಪ ನಿ ಸ ಸ ರಿ ಗ ರಿ ನಿ ಸ ರಿ ಪ ನಿ ಸ ರಿ ಸ ರಿ ಗ ಗ ಗ ರಿ ಸ ಸ ನಿ ಪ ಗ ಪ ನಿ ಸ ಗ ಪ ನಿ ಸ ನಿ ಪ ಗ ಸ ನಿ ನಿ ಪ ಗ ಪ ಗ ನಿ ಸ ನಿ ಶಂಭೋ ಶಂಕರ ಶಿವ ತ್ರೈಲೋಕ್ಯ ಶುಭಕರ ಸಂಧ್ಯಾ ತಾಂಡವ ಪ್ರಿಯ ಪಾಹಿ ಮಾಂ ಭವ ಭಯಹರ ಶಂಭೋ ಶಂಕರ ಶಿವ 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 ಶಂಭೋ 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 ಪ್ರಿಯ ಕಲಾಭಿಮಾನಿಗಳೇ, ಮುಂದಿನ ನೃತ್ಯ ಪ್ರಸ್ತುತಿ ಒಂದು ಭಜನ್, ವೃಂದಾವನೆ ವೇಣುವಾಜಿ, ಸಂತ ಭಾನುದಾಸರು ಬರೆದಿರುವಂತಹ ಒಂದು ಭಜನ್. ರಾಗ ಭೀಂಪಲಾಸ್ ಹಾಗೂ ಏಕತಾಳದಲ್ಲಿದೆ. ಸಂತ ಭಾನುದಾಸನು ಈ ಹಾಡಿನಲ್ಲಿ ಗೋವರ್ಧನ ಪರ್ವತವೂ ಕೂಡ ಶ್ರೀಕೃಷ್ಣನ ವೇಣುನಾದಕ್ಕೆ ನರ್ತಿಸುತ್ತಿದೆ ಎಂಬುದಾಗಿ ಚಿತ್ರಿಸಿದ್ದಾನೆ. ನವಿಲುಗಳು ಗರಿಬಿಚ್ಚಿ ನರ್ತಿಸುತ್ತಿವೆ.
ವೇಣುನಾದಕ್ಕೆ ಮೇಯುವುದನ್ನು ನಿಲ್ಲಿಸಿ ದನ ಹಾಗೂ ಹುಲಿಗಳು ಕೂಡ ವೈರತ್ವವನ್ನು ಮರೆತು ವೇಣುನಾದದಲ್ಲಿ ಮೈಮರೆತಿವೆ. ಯಮುನಾ ನದಿ ಕೂಡ ಹರಿಯುವುದನ್ನು ನಿಲ್ಲಿಸಿಬಿಟ್ಟಿದೆ. ಆಗಸದಲ್ಲಿ ನಕ್ಷತ್ರಗಳು ಕೂಡ ನಿಂತು ಬಿಟ್ಟಿವೆ. ತಾಯಿ ಕೂಡ ಮಗುವಿಗೆ ಹಾಲುಣಿಸುವುದನ್ನು ವೇಣುನಾದಕ್ಕೆ ಮರೆತು ಬಿಟ್ಟಿದ್ದಾಳೆ. ವೇಣುನಾದದ ಧ್ವನಿ ಮಧುರವಾಗಿದ್ದು ಗೆಜ್ಜೆಗಳು ರುನುಜುನು ಎಂಬುದಾಗಿ ಸದ್ದನ್ನು ಉಂಟು ಮಾಡುತ್ತಿವೆ. ವಿಮಾನದಲ್ಲಿ ಕುಳಿತ ದೇವತೆಗಳು ಕೂಡ ಶ್ಲಾಘಿಸುತ್ತಾ ಹಾಡುತ್ತಿದ್ದಾರೆ ಎಂಬುದಾಗಿ ಭಾನುದಾಸನು ಪ್ರೀತಿ ಹಾಗೂ ಭಕ್ತಿಯಿಂದ ಈ ಒಂದು ಗೀತೆಯನ್ನು ರಚಿಸಿದ್ದಾನೆ. ಇದನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾ ಇರುವಂತಹ ಕಲಾವಿದೆಯರು ಕುಮಾರಿ ಮೇದಿನಿ ಭಟ್, ದಿಶಾ ತಂತ್ರಿ, ಅದ್ವಿಕಾ ರಾವ್, ವೈಷ್ಣವಿ ವಿ ಶೇರಿಗಾರ್, ಎಂ ಪೂಜಿತಾ ಕೃಷ್ಣ, ಆರುಷಿ ಹೆಬ್ಬಾರ್, ಡಿ ಶ್ರೀಲಕ್ಷ್ಮಿ ತಂತ್ರಿ, ವೃಂದಾ, ನೀಲ್ಶಿಖಾ, ಅದಿತಿ ಎಸ್ ಕೋಟಿಯಾನ್ ಇದೀಗ ತಮ್ಮ ಮುಂದೆ. ಪಸರೂನಿ ಮಯೂ
ವೇಣು ವಾಸೆ ವೃಂದಾವನಿ ವೇಣು तृणचारा चरु विसरली तृणचारा चरु विसरली तृणचारा चरु विसरली गाई व्यारे कथाई साली गाई व्यारे कथाई साली गाई व्यारे कथाई साली पक्षी कुले निवात राहिली पक्षी कुले निवात राहिली पक्षी कुले निवात राहिली वैरभाव समुद विसरली वैरभाव समुद विसरली वृंदावनी वेणु वृंदावनी वेणु ध्वनि मंजुळ मंजुळ उमरती ध्वनि मंजुळ मंजुळ उमरती वाजी ऋण जुळ वाजती वाजी ऋण जुळ
ಅದ್ಭುತವಾದ ನೃತ್ಯ ಕಾರ್ಯಕ್ರಮ ನೀಡುತ್ತಿರುವಂತಹ ವಿದುಷಿ ಲಕ್ಷ್ಮೀ ಗುರುರಾಜ್ ಅವರ NNU ರಿಜಿಸ್ಟರ್ಡ್ ಇದರ ನೃತ್ಯ ನೀರಾಂಜನ ಕಾರ್ಯಕ್ರಮವನ್ನು ತಾವೆಲ್ಲರೂ ವೀಕ್ಷಿಸ್ತಿದ್ದೀರಿ. ಈಗ ಅವರ ಮತ್ತು ಅವರ ಸಂಸ್ಥೆಯ ಪರಿಚಯ. ವಿದುಷಿ ಶ್ರೀಮತಿ ಲಕ್ಷ್ಮೀ ಗುರುರಾಜ್ ಎಳವೆಯಿಂದಲೇ ಭರತನಾಟ್ಯದತ್ತ ತನ್ನ ಒಲವನ್ನು ಬಳಸಿಕೊಂಡು ತನ್ನ ಮಾತಾಪಿತರಾದ ಶ್ರೀಮತಿ ಪ್ರೇಮ ಹಾಗೂ ಶ್ರೀ ಕೃಷ್ಣಮೂರ್ತಿರಾವ್ ಪ್ರೋತ್ಸಾಹದಿಂದ ಉಡುಪಿಯ ಗುರು ವಿದ್ವಾನ್ ಮನೋಹರ್ ರಾವ್ ಮಾರ್ಗದರ್ಶನದಲ್ಲಿ ನೃತ್ಯಾಭ್ಯಾಸ ಪ್ರಾರಂಭಿಸಿದರು. ಜೂನಿಯರ್ ಸೀನಿಯರ್ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಿ ನಂತರ ವಿದ್ವಾನ್ ಕೊಡವೂರು ಮಾಧವರಾವ್ ಅವರ ಹತ್ರ ನಂತರ ಬೆಂಗಳೂರಿನ ವಿದುಷಿ ಶ್ರೀಮತಿ ಸಂಧ್ಯಾ ಕೇಶವರಾವ್ ಅವರಲ್ಲಿ ವಿದ್ವತ್ ಪರೀಕ್ಷೆಯನ್ನು ದ್ವಿತೀಯ ರ್ಯಾಂಕಿನೊಂದಿಗೆ ಪೂರೈಸಿದರು. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನೃತ್ಯದಲ್ಲಿ MA ಪದವಿಯನ್ನು ರ್ಯಾಂಕ್ನೊಂದಿಗೆ ಪಡೆದಿರುತ್ತಾರೆ. 1993ರಲ್ಲಿ ನಾಟ್ಯ ಮಯೂರಿ, 2006ರಲ್ಲಿ ನೃತ್ಯ ಕಲಾ ಸಿಂಧು, 2016ರಲ್ಲಿ ಜ್ಞಾನದೇಕುಲ ಬಿರುದು ಪಡೆದಿರುತ್ತಾರೆ. 2012ರಲ್ಲಿ ಪುಣೆಯಲ್ಲಿ ನಡೆದ ರಾಷ್ಟ್ರಮಟ್ಟದ ಭರತನಾಟ್ಯ ಸ್ಪರ್ಧೆಯಲ್ಲಿ ನ್ಯಾಷನಲ್ ಹಾರ್ಮೋನಿ ವೈಯಕ್ತಿಕ ಹಾಗೂ ಸಮೂಹ ವಿಭಾಗದಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿರುತ್ತಾರೆ. ಪೇಜಾವರ ಶ್ರೀಗಳಿಂದ ಶ್ರೀ ಕೃಷ್ಣಾನುಗ್ರಹ ಪ್ರಶಸ್ತಿ, ಪೂರ್ಣಪ್ರಜ್ಞಾ ಕಾಲೇಜಿನ ಪ್ರೈಡ್ ಆಫ್ PPC ಹಾಗೂ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡೆದಿರುತ್ತಾರೆ. ಇವರು ನೀಡಿದ ಕಾರ್ಯಕ್ರಮಗಳು 2001ರಲ್ಲಿ ಮದ್ರಾಸ್ ತೆಲುಗು ಅಕಾಡೆಮಿ ವತಿಯಿಂದ 21ನೇ ರಾಷ್ಟ್ರೀಯ ನೃತ್ಯೋತ್ಸವದಲ್ಲಿ, 2002ರಲ್ಲಿ ದೆಹಲಿ ಸಂಗೀತ ನೃತ್ಯ ಅಕಾಡೆಮಿ ಭರತನಾಟ್ಯ ಮಹೋತ್ಸವ, 2003ರಲ್ಲಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಸಂಗೀತ ನೃತ್ಯೋತ್ಸವ, 2011ರಲ್ಲಿ ಗವಾಯಿ ಗಂಧರ್ವ ಭೀಮ್ಸೇನ್ ಜೋಶಿ ಉತ್ಸವ, ಆಳ್ವಾಸ್ ನುಡಿಸಿರಿ, ಆಳ್ವಾಸ್ ವಿರಾಸತ್, ತ್ರಿವೇಂದ್ರಂ, ಮುಂಬೈ, ನಾಸಿಕ್, ತಿರುಪತಿ, ಶ್ರೀಕಾಕುಳಂ ಹಲವಾರು ಪ್ರತಿಷ್ಠಿತ ವೇದಿಕೆಗಳಲ್ಲಿ ನೃತ್ಯ ಪ್ರದರ್ಶನವನ್ನು ನೀಡಿದ್ದಾರೆ. ಬೆಂಗಳೂರು ದೂರದರ್ಶನದ A ಶ್ರೇಣಿ ಕಲಾವಿದೆ. ಗ್ರಾಮಾಂತರ ವಿದ್ಯಾರ್ಥಿಗಳಿಗೂ ಭರತನಾಟ್ಯ ಕಲಿಕೆಯನ್ನು ಒದಗಿಸುವ ಸಲುವಾಗಿ 1990ರಲ್ಲಿ ಕೊಡವೂರಿನಲ್ಲಿ ನೃತ್ಯ ನಿಕೇತನ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ಸಂಸ್ಥೆಯು 30 ವರ್ಷಗಳಿಂದಲೂ ಹೆಚ್ಚು ನೃತ್ಯ ಶಿಕ್ಷಣವನ್ನು ಉಡುಪಿಯಲ್ಲಿ ನೀಡುತ್ತಾ ಬರುತ್ತಿದೆ. ಸಂಸ್ಥೆಯು ಆರಂಭದಲ್ಲಿ ಕೊಡವೂರು, ಉಡುಪಿ, ಮಣಿಪಾಲದಲ್ಲಿ ನೃತ್ಯ ಶಿಕ್ಷಣ ನೀಡುತ್ತಿದ್ದು ಹಲವಾರು ನೃತ್ಯ ರೂಪಗಳನ್ನು ನಿರ್ದೇಶಿಸಿದ್ದಾರೆ. ಲಕ್ಷ್ಮೀ ಗುರುರಾಜ್ ಅವರು ಭಸ್ಮಾಸುರ ಮೋಹಿನಿ, ಪಂಚವಟಿ, ಅಷ್ಟಲಕ್ಷ್ಮಿ, ಹರಿಹರ ಮಹಾತ್ಮೆ, ಶ್ರೀ ಕೃಷ್ಣಂ ವಂದೇ ಜಗದ್ಗುರು, ಭಕ್ತ ಪ್ರಹ್ಲಾದ, ಮಂದಾರ ರಾಮಾಯಣ, ಶಿವನವರಸ ಹೀಗೆ ಹಲವಾರು ಯಶಸ್ವಿ ಪ್ರದರ್ಶನಗಳನ್ನು ನೀಡಿರುತ್ತಾರೆ. ತನ್ನ ವಿವಾಹದ ನಂತರವೂ ಕೂಡ ಪತಿಯ ಪ್ರೋತ್ಸಾಹದಿಂದ ತನ್ನ ನೃತ್ಯ ಪ್ರದರ್ಶನ ಹಾಗೂ ನೃತ್ಯ ಶಿಕ್ಷಣವನ್ನು ಮುಂದುವರಿಸಿಕೊಂಡು ಬಂದಿದ್ದು ನೃತ್ಯಕ್ಕೆ ತನ್ನನ್ನು ಮುಡುಪಾಗಿಟ್ಟಿದ್ದಾರೆ. ಇಂದು ಇಲ್ಲಿ ಪುತ್ತಿಗೆ ಪರ್ಯಾಯದ ಭವ್ಯ ವೇದಿಕೆಯಲ್ಲಿ ಪುನಃ ತಮ್ಮ ನೃತ್ಯ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ. ಈಗ ಮುಂದಿನ ನೃತ್ಯ. ಪ್ರಿಯ ಕಲಾಭಿಮಾನಿಗಳೇ, ಮುಂದಿನ ನೃತ್ಯ ಪ್ರಸ್ತುತಿ ಮಧುರೈ R ಮುರಳೀಧರನ್ ಅವರು ರಚಿಸಿದಂತಹ ಒಂದು ಕೃತಿ ಮಹಾಕಾಳಿ ಮಹಾಶಕ್ತಿ. ಇಡೀ ಭುವನವನ್ನು ಕಾಯುವ ಆನಂದ ಸ್ವರೂಪಿಣಿಯಾದ ಅತಿಶಯವಾದ ಶಕ್ತಿಯನ್ನು ನಿತ್ಯವೂ ಪ್ರದರ್ಶಿಸುವವಳೆ, ಆದಿಶಕ್ತಿಯೇ, ಶಿವನ ಹೃದಯದಲ್ಲಿ ನೆಲೆಸಿರುವವಳೆ, ಮೀನಿನ ಕಣ್ಣುಗಳುಳ್ಳವಳೆ, ಆಗಮರೂಪಿಯೇ, ಕರುಣೆಯನ್ನು ಸುರಿಸು, ನನ್ನನ್ನು ಆಧರಿಸು, ಕಾಪಾಡು, ಆಶೀರ್ವಾದದ ಮಳೆಯನ್ನೇ ಸುರಿಸು, ಅತಿಶಯವಾದ ಸುಖವನ್ನು ನೀಡು, ಮಂಗಳರೂಪಿಯಾದ ಮಹಾಶಿವನಿಗೆ ಸಂತೋಷವನ್ನು ನೀಡುವವಳೆ, ಮಧುಸೂದನನ ಸೋದರಿಯೇ, ಮಹಾಮಾಯೆ, ಮಹಾಶಕ್ತಿ, ಮಹಾಸರಸ್ವತಿಯೇ, ಕದಂಬ ವನದಲ್ಲಿ ವಾಸಿಸುವವಳೇ, ಬಂದು ನನ್ನನ್ನು ಕಾಪಾಡು ಎಂಬುದಾಗಿ ಸ್ತುತಿಸುತ್ತಾ ತಮ್ಮ ಮುಂದೆ ಈಗ ನೃತ್ಯವನ್ನು ಪ್ರದರ್ಶಿಸಲು ಬರುತ್ತಾ ಇದ್ದಾರೆ. ಡಾಕ್ಟರ್ ಶ್ರೀಮತಿ ಅಖಿಲಾ ವಾಸುದೇವ್, ಕುಮಾರಿ ಅರ್ಪಿತಾ ಹೆಗಡೆ, ವಿದುಷಿ ಅನನ್ಯ ವಿಠ್ಠಲ್ ಭಟ್, ಕುಮಾರಿ ಪಂಚಮಿ, ಕುಮಾರಿ ಹರಿಪ್ರಿಯಾ, ಕುಮಾರಿ ವೈಷ್ಣವಿ ಪಡುಬಿದ್ರೆ, ಕುಮಾರಿ ಭಾವನಾ ಹಾಗೂ ಕುಮಾರಿ ನಿಹಾರಿಕಾ ಮಯ್ಯ. Thank you.
அகில புவனமும் காத்திடும் அம்பிகே ஆனந்தவல்லியே ஆனந்தவல்லியே அதிசயம் நிதம் நிதம் நிகழ்த்திடும் அன்னையே அதிசயம் நிதம் நிதம் நிகழ்த்திடும் அன்னையே ஆதிபராசக்தியே ஆதி பராசக்தியே ஆதி பராசக்தியே பலவாணனின் அகமது நிறைந்தவளே பலவாணனின் அகமது நிறைந்தவளே அங்கயற்கண்ணியே அங்கயற்கண்ணியே ஆகமமானவளே ஆகமமானவளே பெரும் கருணை புரிந்து என்னை ஆதரித்தருள் தரும் அம்மா 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 நடிமலர் பணிந்தேன் அருள்மழை பொழிவாய் அருள்மழை பொழிவாய் அருள் மழை பொழிவாய் शक्ति 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 महाकाली महाशक्ति महेश्वरी महाकाली महाशक्ति महेश्वरी महिषासुर मर्दिनी महाकाली महाशक्ति महेश्वरी महिषासुर मर्दिनी महाकाली महाशक्ति महेश्वरी महिषासुर मर्दिनी महाकाली महाशक्ति
ಶಕ್ತಿ ಮಹೇಶ್ವರಿ ಮಹಿಷಾಸುರ ಮರ್ದಿನಿ ಮಹಾಕಾಳಿ ಮಹಾಶಕ್ತಿ ಮಹೇಶ್ವರಿ ಮಹಿಷಾಸುರ ಮರ್ದಿನಿ ಮಹಾಕಾಳಿ ಮಹಾಶಕ್ತಿ ಮಹೇಶ್ವರಿ ಮಹಿಷಾಸುರ ಮರ್ದಿನಿ மதியது தெளிவுற மனமது ஒளியுற அதிசய சுகமுற அருள் மழை பொழிவார் மகாகாளி மகாசக்தி மகேஸ்வரி மகிஷாசுர மர்தினி மதியது தெளிவுற மனமது ஒளியுற அதிசய சுகமுற அருள் மழை பொழிவாய் மகாகாளி மகாசக்தி மகேஸ்வரி மகிஷாசுர மர்தினி மதியது தெளிவுற மனமது ஒளியுற அதிசய சுகமுற அருள் மழை பொழிவாய் மகாகாளி மகாசக்தி மகேஸ்வரி மகாதேவன் மகள் தேவி மங்கள ரூபிணி மகாதேவன் மகள் தேவி மங்கள ரூபிணி மதுசூதனன் சோதரி 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 மகாமாயி மகாதுர்गे महालक्ष्मी महासरस्वती महामायी महादुर्गे महालक्ष्मी महासरस्वती महामायी महादुर्गे महालक्ष्मी महासरस्वती ಮರಿಯದು ತಿಳಿಯುರ ಮನಮದು ಒಳಿಯುರ அதிசய சுகமுற அருள் மழை பொழிவாய் சரே மரே மே பாதி சா பாதி சரி சரி மரி ரிசா பாதி சரி சாதி பா மரி சரி மரி சரி மாப சரி பாபரி சரி மரி பாதி சா பாதி சரி சரி மரி ரிசா பாதி சரி சாதி பா மரி சரி மரி சரி பாப சாதி பாபரி மகாகாளி மகாசக்தி மகேஸ்வரி மகிஷாசுரமர்தினி மதியது தெளிவுற மனமது ஒளியுற அதிசய சுகமுற அருள் மழை பொழிவாய் மகாகாளி மகாசக்தி மகேஸ்வரி
ஊக்கமாய் நிறைந்த சக்தியே சக்தி 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 ஊக்கமாய் நிறைந்த சக்தியே சக்தி 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 நோக்கமாய் வளர்ந்த சக்தியே சக்தி 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 காக்கவா கதம்பவனவாசி சக்தி 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 ஆக்கமாய் நிறைந்த சக்தியே என் ஊக்கமாய் உறைந்த சக்தியே நல்நோக்கமாய் வளர்ந்த சக்தியே தினம் காக்கவா கதம்பவனவாசி ஆக்கமாய் நிறைந்த சக்தியே என் ஊக்கமாய் உறைந்த சக்தியே நல்நோக்கமாய் வளர்ந்த சக்தியே தினம் காக்கவா கதம்பவனவாசி மதியது தெளிவுற மனமது ஒளியுற அதிசய சுகமுற அருள் மழை பொழிவாய் சரி மரே நிபனிசா மனிசரி சரி மரி நிசா மனிசரி சானி மரி சரி மரி சரி பாபா சரி பாபா மகா காளி மகாசக்தி மகேஸ்வரி மகிஷாசுர மர்தினி மதியது தெளிவுற மனமது ஒளியுற அதிசய சுகமுற அருள் மழை பொழிவாய் காளி மகாசக்தி மகேஸ்வரி மகிஷாசுர மர்தினி மதியது தெளிவுற மனமது ஒளியுற அதிசய சுகமுற அருள் மழை பொழிவாய் காளி மகாசக்தி மகேஸ்வரி ಪ್ರಿಯ ಕಲಾಭಿಮಾನಿಗಳೇ, ಮುಂದೆ ಸುಗ್ಗಿ ಕುಣಿತ. ಇದು ಒಂದು ಜಾನಪದ ಶೈಲಿಯ ನೃತ್ಯ. ಸುಗ್ಗಿಯ ಕಾಲದಲ್ಲಿ ಬೆಳೆದು ನಿಂತ ಪೈರನ್ನು ಕಟಾವು ಮಾಡಿ ಸಂಭ್ರಮಿಸುವ ರೈತರ ಕುರಿತಾದಂತಹ ಈ ನೃತ್ಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುವ ಕಲಾವಿದೆಯರು ಕುಮಾರಿ ಮೇದಿನಿ ಭಟ್, ದಿಶಾ ತಂತ್ರಿ, ಅದ್ವಿಕಾ ರಾವ್, ವೈಷ್ಣವಿ ವಿ ಶೇರಿಗಾರ್, ಎಂ ಪೂಜಿತಾ ಕೃಷ್ಣ, ಅರುಷಿ ಹೆಬ್ಬಾರ್, ಡಿ ಶ್ರೀಲಕ್ಷ್ಮಿ ತಂತ್ರಿ, ವೃಂದಾ, ನೀಲ್ ಶಿಖಾ, ಅದಿತಿ ಎಸ್ ಕೋಟಿಯಾನ್. ಬಾಳಿನಲ್ಲಿ ಭಾಗ್ಯ ತಂದಿತೋ, ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ, ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ, ಭೂಮಿ ತಾಯಿ ಕಾಳು ಕೊಟ್ಟಳು, ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿಕಾಲ ಹಿಗ್ಗಿ
ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಕಂತೆ ಕಂತೆ ಕಟ್ಟಿ ನಿಂತ ಬಣವೆ ಅಂದ ಕಾಳು ಕಾಳು ರಾಶಿಯು ಎಂಥ ಚಂದ ಆಳುವುದ ರಾಶಿಯು ನೋಡಲಂದ ಬಳ್ಳ ತುಂಬಿ ಕೊಡುವ ಪಡಿದಾನ ಚಂದ ನೋಡಿ ಬಳ್ಳ ತುಂಬಿ ಕೊಡುವ ಪಡಿದಾನ ಚಂದ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಹಳ್ಳಿಯ ಹೈಕ್ಳೆಲ್ಲ ಹೊಳ್ಳಿಯ ಹೊರ್ಕೊಂಡು ಕೊಳ್ಳಿಯ ಬೆಳಕಿನಲ್ಲಿ ಉಣ್ಣುತ್ತಾರೆ. ನಮ್ಮ ಹಳ್ಳಿಗೆ ಅನ್ನದಾನ ಮಾಡುತ್ತಾರೆ. ಗಲ್ಲು ಗಲ್ಲು ಬೆಚ್ಚಗೆ ಪಕ್ಕ ಕೈಯ ಹೆಜ್ಜೆಗೆ ಮುತ್ತಿನ ಕೋಲಗಳ ಹೊಲಿತಾರೆ. ತಿಂಗಳ ಬೆಳಕಲಿ ತಂಪಿನ ಹೊತ್ತಲಿ ಹಂತಿಯ ಪದಗಳ ಹಾಡ್ಯಾವ್ರೆ. ಹಳ್ಳಿಗೆ ಸಂತಸ ತುಂಬುತ್ತಾರೆ. ನಮ್ಮ ಹಳ್ಳಿಗೆ ಆನಂದ ನೀಡುತ್ತಾರೆ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಭೂಮಿ ತಾಯಿ ತಾಳು ಕೊಟ್ಟಳು ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಜಗ್ಗು ನಗ್ಗು ನಗ್ಗು ಜಗ್ಗು ಜಗ್ಗು ನಗ್ಗು ಜಗ್ಗು ನಗ್ಗು ನಗ್ಗು ಜಗ್ಗು ಜಗ್ಗು ನಗ್ಗು ನಾಲ್ಕು ವರ್ಷದ ಮಗುವೊಂದು ಕಳೆದು ಹೋಗಿದೆ. ವೇದಿಕೆ ಬಳಿ ದಯವಿಟ್ಟು ಪೇರೆಂಟ್ಸ್ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮಗು ಸಿಕ್ಕಿದ್ದ ಮಗು ಕಳೆದು ಹೋದ ಮಗು ಸಿಕ್ಕಿದೆ. ಮಗು ಪೇರೆಂಟ್ಸ್ಗಾಗಿ ಕಾಯ್ತಾ ಇದೆ. ದಯವಿಟ್ಟು ವೇದಿಕೆ ಹತ್ರ ಬನ್ನಿ. ಆ ಮಗುವನ್ನು ಕರ್ಕೊಂಡು ಮೇಲೆ ಬರ್ಲಿಕ್ಕೆ ಹೇಳಿ ಸ್ಟೇಜಿಗೆ. ಮಗು ಎಲ್ಲಿ ಈಗ ಅಲ್ಲಿ ಬಂದು ಹೇಳಿ ಹೋದು. ಮಗು ಎಲ್ಲಿ ಉಂಟು ಬೇಕಲ್ಲ. ಅಲ್ಲಿ ಅವರು ಹೇಳಿದ್ರು ಅಲ್ಲಿ ಸಿಕ್ಕಿದೆ ಅಂತ ಹೇಳಿ.
ಮುಂದೆ ಶ್ರೀಕೃಷ್ಣ ಅಷ್ಟೋತ್ತರ ಶತನಾಮಾವಳಿಯಿಂದ ಹಲವು ಶ್ಲೋಕಗಳ ಸಾಲುಗಳನ್ನು ಆಯ್ದು ಈ ಒಂದು ರಚನೆಯನ್ನು ಮಾಡಲಾಗಿದೆ. ಇದಕ್ಕೆ ಸಂಗೀತ ಸಂಯೋಜನೆಯನ್ನು ಮಾಡಿದವರು ದಿವಂಗತ ಶೀಲಾ ದಿವಾಕರ್ ಅವರು. ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಈ ನೃತ್ಯವನ್ನು ಇಂದು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಶ್ರೀಕೃಷ್ಣನ ಹಲವಾರು ಲೀಲೆಗಳನ್ನು ನರ್ತಕಿಯರು ಇದೀಗ ವೇದಿಕೆ ಮೇಲೆ ಅಭಿನಯಿಸ್ತಾ ಇದ್ದಾರೆ. ಗೋವರ್ಧನ ಗಿರಿಧಾರಿಯಾಗಿ ಗೋಕುಲವನ್ನು ರಕ್ಷಿಸಿದಂತಹ ಸನ್ನಿವೇಶ, ಕುಬ್ಜೆಯ ತ್ರಿವಕ್ರತೆಯನ್ನು ತಿದ್ದಿ ಆಕೆಯನ್ನು ಸುಂದರಿಯನ್ನಾಗಿಸಿದಂತಹ ಸನ್ನಿವೇಶ, ಮುಷ್ಟಿಕಾಸೂರ ಚಾಣೂರ ಮಲ್ಲರನ್ನು ಮರ್ದಿಸಿದ ಸನ್ನಿವೇಶವನ್ನು ಒಂದು ಜತಿಯಲ್ಲಿ ಪ್ರಸ್ತುತಪಡಿಸಲಾಗಿದೆ. ಮುಂದೆ ಕೃಷ್ಣ ಬಲರಾಮರು ಕಂಸನನ್ನು ಮುಷ್ಟಿಯಿಂದ ಗುದ್ದಿ ಮರ್ದಿಸುತ್ತಾರೆ. ಕೊನೆಯಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನು ತನ್ನವರ ಬಳಿ ಯುದ್ಧ ಮಾಡಲು ಹಿಂಜರಿದಾಗ ಆತನಿಗೆ ಗೀತೋಪದೇಶವನ್ನು ಮಾಡಿದಂತಹ ಸನ್ನಿವೇಶವನ್ನು ಈ ನೃತ್ಯದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಇದು ರಾಗಮಾಲಿಕೆಯಲ್ಲಿದ್ದು ಆದಿತಾಳದಲ್ಲಿದೆ. ಇದನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾ ಇರುವಂತಹ ಕಲಾವಿದೆಯರು ವಿದುಷಿ ಶ್ರೀಮತಿ ಮಿಥಿಲಾ ಉಪಾಧ್ಯ ಹಾಗೂ ವಿದುಷಿ ಕುಮಾರಿ ಸುಮೇಧಾ ಜಿ.ಕೆ. ಇದಾದ ಬಳಿಕ ಕೊನೆಯಲ್ಲಿ ಒಂದು ಗುಜರಾತಿನ ಸಾಂಪ್ರದಾಯಿಕ ಗಾರ್ಭ ನೃತ್ಯ ನಡೆಯಲಿಕ್ಕಿದೆ. Jump.
తాం తదిదీం తదితోం తదినం తదితత్ తత్తర్గడిజం తాం తదిదీం తదితోం తదినం తత్తర్గడిజం తాం తత్తర్గడిజం దీం తత్తర్గడిజం 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 తత్త దిక్కు కుడగదర్గడిజం తత్త దిక్కు కుడగదర్గడిజం తత్తర్గడిజం 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 తత్త దిక్కు కుడగదర్గడిజం భగధో యశోదా వత్సలో హరిః శ్రీవత్సకౌస్తు భగధో యశోదా వత్సలో హరిః చతుర్భుజాంత చక్రాసి గదా శంఖ ద్యుదాయుధః శ్రీవత్సకౌస్తు భగధో యశోదా వత్సలో హరిః చతుర్భుజాంత చక్రాసి గదా శంఖ ద్యుదాయుధః శ్రీవత్సకౌస్తు భగధో యశోదా వత్సలో హరిః చతుర్భుజాంత చక్రాసి గదా శంఖ ద్యుదాయుధః శ్రీవత్సకౌస్తు భగధో యశోదా వత్సలో హరిః దేవకీ నందనః శ్రీశో నంద గోప ప్రియాత్మజః దేవకీ నందనః శ్రీశో నంద గోప ప్రియాత్మజః పూతన జీవిత హరః శతదాసురభాజనః దేవకీ నందనః శ్రీశో నంద గోప ప్రియాత్మజః गोवर्धनाचलोद्धत गोपालः सर्वपालकः गोवर्धनाचलोद्धत गोपाल सर्वपालकः गोवर्धनाचलोद्धत गोपाल सर्वपालकः गोवर्धना गोपाल सर्वपालकः
पुरुषः कुब्जगन्धानुलिप्ताङ्गो मायि परमपुरुषः कुब्जगन्धानुलिप्ताङ्गो मायि परमपुरुषः कुब्जगन्धानुलिप्ताङ्गो मायि परमपुरुषः कुब्जगन्धानुलिप्ताङ्गो जगन्धानुलिप्ताङ्गो मायि परमपुरुषः कुब्जगन्धानुलिप्ताङ्गो मायि परमपुरुषः जगन्धानुलिप्ताङ्गो मायि परमपुरुषः जगन्धानुलिप्ताङ्गो मायि परमपुरुषः गोवर्धन चलो धर्त गोपाल सर्वपालकः कुब्जगन्धानुलिप्ताङ्गो मायि परमपुरुषः झम झम धरित 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 झम दिगु तण गुगु तत् गुगु तत् धीन धीन दिगु तण तत्ति झम झम धरित 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 झम धरित गुगु तकित धीन धीन दिगु तण तत्ति झम धरि गिन तुम ताम मुष्टिकासुर चाणूरमल्ल युद्ध विशारदः मुष्टिकासुर चाणूरमल्ल युद्ध विशारदः मुष्टिकासुर संसारी मुरारी नरक
ಗೀತಾಮೃತಮೋದಧಿಃ ಪಾರ್ಥಸಾರಥಿ. ಸಾರಥಿ ರವ್ಯಕ್ತೋ ಗೀತಾಮೃತಂ ಮಹೋದಧಿಃ ಪಾರ್ಥಸಾರಥಿ ರವ್ಯಕ್ತೋ ಗೀತಾಮೃತ ಮಹೋದಧಿಃ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಃ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಸಂಭವಾಮಿ ಯುಗೇ ಯುಗೇ. ಸಂಭವಾಮಿ ಯುಗೇ ಯುಗೇ. ಸಂಭವಾಮಿ ಯುಗೇ ಯುಗೇ. ಪ್ರೋತ್ಸಾಹ ಮಾಡ್ತಿರಲಿಲ್ಲ ಮಕ್ಕಳಿಗೆ ಬೇರೆ ಬೇರೆ. ಪ್ರಿಯ ಕಲಾಭಿಮಾನಿಗಳೇ, ಇದೀಗ ಕೊನೆಯ ನೃತ್ಯ ನವರಾತ್ರಿಯ ಸಂದರ್ಭದಲ್ಲಿ ಗುಜರಾತ್ನಲ್ಲಿ ಜನಪ್ರಿಯವಾದ ಆರಂಭವಾದ ಸಾಮಾಜಿಕವಾಗಿ ಎಲ್ಲೆಡೆಯೂ ಪ್ರದರ್ಶಿಸಲ್ಪಡುತ್ತಿರುವಂತಹ ನೃತ್ಯ ಗರ್ಭ. ಅಲ್ಲಿ 9 ದಿನಗಳ ಕಾಲ ದೇವಿಯನ್ನು ಗರ್ಭ ನೃತ್ಯದ ಮೂಲಕ ಪೂಜಿಸುತ್ತಾರೆ. ಹಲವಾರು ಕಲಾವಿದರು ವೃತ್ತಾಕಾರದಲ್ಲಿ ಈ ನೃತ್ಯವನ್ನು ಪ್ರದರ್ಶಿಸುತ್ತಾರೆ, ದೇವಿಯ ಗುಣಗಾನವನ್ನು ಮಾಡುತ್ತಾರೆ. ಅಂತಹ ನೃತ್ಯವನ್ನು ನಮ್ಮ ಕಲಾವಿದರು ಇಂದು ತಮ್ಮ ಮುಂದೆ ಪ್ರದರ್ಶಿಸ್ತಾ ಇದ್ದಾರೆ. ಕುಮಾರಿ ಡಿ ಶ್ರೀ ಲಕ್ಷ್ಮೀ ತಂತ್ರಿ, ಮೇದಿನಿ, ಪಂಚಮಿ ಹರಿಪ್ರಿಯಾ, ಪ್ರಜ್ಞಾ, ವೈಷ್ಣವಿ, ಅರ್ಪಿತಾ ಹೆಗಡೆ, ಅನನ್ಯ ವಿಠಲ್ ಭಟ್, ಭಾವನಾ ಹಾಗೂ ನಿಹಾರಿಕಾ ಮಯ್ಯ.
ಪ್ರಿಯ ಕಲಾಭಿಮಾನಿಗಳೇ, ಇಂತಹ ಭವ್ಯವಾದ ದಿವ್ಯವಾದಂತಹ ಒಂದು ವೇದಿಕೆಯಲ್ಲಿ ನಮ್ಮ ತಂಡದ ಕಲಾವಿದರಿಗೆ ಇಲ್ಲಿ ಕಾರ್ಯಕ್ರಮವನ್ನು ನೀಡಲು ಅವಕಾಶ ನೀಡಿದವರು ಶ್ರೀ ಪುತ್ತಿಗೆ ಪರ್ಯಾಯೋತ್ಸವ ವಿಶ್ವಗೀತ ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಅವರಿಗೆ ನಮ್ಮ ತಂಡದ ಸರ್ವರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಪರ್ಯಾಯೋತ್ಸವ ಸಮಿತಿಯ ಸರ್ವರಿಗೂ ಕೂಡ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಅದೇ ರೀತಿ ಇಂದು ನಮಗೆ ಅತ್ಯುತ್ತಮವಾದ ಲೈಟಿಂಗ್ ಸೌಂಡ್ಸ್ ವ್ಯವಸ್ಥೆಯನ್ನು ನೀಡಿದವರು ರಾಮಚಂದ್ರ ಮಚೂರು ಮೂಡುಬಿದ್ರೆ, ಇವರ ತಂಡದ ಸರ್ವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಮತ್ತು ನಮ್ಮ ಈ ಕಲಾವಿದೆಯರನ್ನು ಇಂದು ಇಷ್ಟು ಸುಂದರವಾಗಿಸಿದವರು ಕಲಾವಿದರಾದಂತಹ ಶ್ರೀಯುತ ಪ್ರಕಾಶ್ ಕುಂಜಿಬೆಟ್ಟು. ಇವರು ವೃತ್ತಿಯಲ್ಲಿ ಶಾರದಾ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಶಿಕ್ಷಕರಾಗಿದ್ದುಕೊಂಡು ಪ್ರವೃತ್ತಿಯಲ್ಲಿ ಮೇಕಪ್ ಆರ್ಟಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅವರೊಂದಿಗೆ ಶ್ರೀಯುತ ಹರೀಶ್ ಕುಮಾರ್, ಇವರು ಕೂಡ ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದುಕೊಂಡು ಪ್ರವೃತ್ತಿಯಲ್ಲಿ ಮೇಕಪ್ ಆರ್ಟಿಸ್ಟ್ ಹಾಗೂ ಅವರು ಒಂದು ರೀತಿಯಲ್ಲಿ ಸಕಲ ಕಲಾವಲ್ಲಭರು ಅಂತ ಹೇಳ್ಬೋದು. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತೇನೆ. ಮತ್ತು ಇದುವರೆಗೆ ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ನಮ್ಮ ಕಲಾವಿದರನ್ನು ಪ್ರೋತ್ಸಾಹಿಸಿದ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಇದುವರೆಗೆ ಅತ್ಯುತ್ತಮವಾದ ನೃತ್ಯ ಪ್ರದರ್ಶನ. ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆಧಾರದ ಆಮಂತ್ರಣ. ವಿಶ್ವಗೀತ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ವಿದ್ಯಾರ್ಥಿಗಳು ಮಿಥಿಲಾ ಉಪಾಧ್ಯ, ವಿದುಷಿ ಮಿಥಿಲಾ ಉಪಾಧ್ಯ, ಈಕೆ IT ಉದ್ಯಮಿ ಹಾಗೂ ನೃತ್ಯ ತರಗತಿಗಳನ್ನು ನಡೆಸ್ತಾ ಇದ್ದಾರೆ. ಪ್ರಕಾಶ್ ಕುಂಜಿಬೆಟ್ಟು, ಹರೀಶ್ ಕುಮಾರ್, ವಿದುಷಿ ಅನನ್ಯ ವಿಠಲ್ ಭಟ್, ಈಕೆ ನೃತ್ಯ ಶಿಕ್ಷಕಿಯಾಗಿ ಪಾಜಕ ಕ್ಷೇತ್ರದಲ್ಲಿ ನೃತ್ಯ ತರಗತಿಗಳನ್ನು ನಡೆಸ್ತಾ ಇದ್ದಾಳೆ. ವಿದುಷಿ ಸುಮೇಧಾ JK, ಈಕೆ ಕೂಡ IT ಉದ್ಯಮಿಯಾಗಿದ್ದುಕೊಂಡು ಪ್ರವೃತ್ತಿಯಲ್ಲಿ ನೃತ್ಯ ಕಾರ್ಯಕ್ರಮಗಳನ್ನು ನೀಡ್ತಾ ಬರ್ತಾ ಇದ್ದಾಳೆ. ಕುಮಾರಿ ಅರ್ಪಿತಾ ಹೆಗಡೆ, ಈಕೆ ವಿಷ್ಣುಗುಪ್ತ ವಿಶ್ವವಿದ್ಯಾನಿಲಯ ಗೋಕರ್ಣ ಕ್ಷೇತ್ರದಲ್ಲಿ ನೃತ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾಳೆ. ಡಾಕ್ಟರ್ ಅಖಿಲ ವಾಸುದೇವ್, ಇವರು KMCಯಲ್ಲಿ ಗೈನೋಕಾಲಜಿಸ್ಟ್ ಆಗಿದ್ದುಕೊಂಡು ಪ್ರವೃತ್ತಿಯಲ್ಲಿ ನೃತ್ಯ ಕಾರ್ಯಕ್ರಮಗಳನ್ನು ನೃತ್ಯದಲ್ಲಿ ಆಸಕ್ತಿ ಇಟ್ಕೊಂಡು ಬೆಳೆಸ್ಕೊಳ್ತಾ ಬರ್ತಾ ಇದ್ದಾರೆ. ಕುಮಾರಿ ವೈಷ್ಣವಿ ರಾವ್ ಪಡುಬಿದ್ರೆ, ಈಕೆ ಕೂಡ ಒಂದು ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ದು ಇದೀಗ ವಿದ್ವತ್ ಅಭ್ಯಾಸದಲ್ಲಿ ತೊಡಗಿದ್ದಾಳೆ. ಕುಮಾರಿ ಭಾವನಾ ಭಟ್, ಈಕೆ MSc ಇನ್ ಯೋಗ ಮಾಹೆಯಲ್ಲಿ ಅಧ್ಯಯನ ಮಾಡ್ತಾ ನೃತ್ಯದಲ್ಲಿ ವಿದ್ವತ್ ಮಾಡ್ತಾ ಇದ್ದಾಳೆ. ಅಂತೆಯೇ ವಯಲಿನ್ ವಾದಕಿಯೂ ಹೌದು. ಕುಮಾರಿ ಪಂಚಮಿ, ಈಕೆ ಪ್ರಥಮ PUC ವಿದ್ಯಾರ್ಥಿನಿ. ಕುಮಾರಿ ಪ್ರಜ್ಞಾ, ಈಕೆ ಅಖಿಲ ವಾಸುದೇವ್ ಅವರ ಮಗಳು ಕೂಡ ಪ್ರಥಮ PUC ವಿದ್ಯಾರ್ಥಿನಿ, ಈಗ ವಿದ್ವತ್ ಅಭ್ಯಾಸದಲ್ಲಿ ತೊಡಗಿದ್ದಾಳೆ. ಕುಮಾರಿ ನಿಹಾರಿಕಾ ಮಯ್ಯ, ಈಕೆ MITಯಲ್ಲಿ MCA ವ್ಯಾಸಂಗ ಮಾಡ್ತಾ ಇದ್ದಾಳೆ, ವಿದ್ವತ್ ಅಭ್ಯಾಸದಲ್ಲಿ ತೊಡಗಿದ್ದಾಳೆ. ಕುಮಾರಿ ಹರಿಪ್ರಿಯಾ, ಈಕೆ ವಯಲಿನ್ ವಾದಕಿ ಹೋದು ವಿದ್ವತ್ ನೃತ್ಯದಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾಳೆ. ಕುಮಾರಿ ವೃಂದ, ಈಕೆ 8ನೇ ತರಗತಿಯ ವಿದ್ಯಾರ್ಥಿನಿ. ಕುಮಾರಿ ವೈಷ್ಣವಿ ವಿ ಶೇರಿಗಾರ್, ಈಕೆ ಪ್ರಥಮ PUC ವಿದ್ಯಾರ್ಥಿನಿ. ಕುಮಾರಿ ಅದಿತಿ, ಈಕೆ MITಯಲ್ಲಿ BTech ವ್ಯಾಸಂಗ ಮಾಡ್ತಾ ಇದ್ದಾಳೆ. ಕುಮಾರಿ ನೀಲ್ಶಿಕಾ, ಈಕೆ 9ನೇ ತರಗತಿ ವಿದ್ಯಾರ್ಥಿನಿ. ಕುಮಾರಿ D ಶ್ರೀಲಕ್ಷ್ಮಿ ತಂತ್ರಿ, ಈಕೆ 9ನೇ ತರಗತಿಯ ವಿದ್ಯಾರ್ಥಿನಿ.
ಈಕೆ ಹಲವಾರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ನೃತ್ಯ ಸ್ಪರ್ಧೆಗಳಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾಳೆ. ಕುಮಾರಿ ಆರುಷಿ ಹೆಬ್ಬಾರ್. ಈಕೆ 8ನೇ ತರಗತಿಯ ವಿದ್ಯಾರ್ಥಿನಿ. ಕುಮಾರಿ ಅದ್ವಿಕಾ ರಾವ್. ಈಕೆ ಪ್ರಥಮ PUC ವಿದ್ಯಾರ್ಥಿನಿ. ಕುಮಾರಿ ಪೂಜಿತಾ ಕೃಷ್ಣ. ಈಕೆ 9th ಸ್ಟ್ಯಾಂಡರ್ಡ್. ಕುಮಾರಿ ದಿಶಾ ತಂತ್ರಿ. ಈಕೆ ಕೂಡ ಇದೀಗ ವಿದ್ವತ್ನಲ್ಲಿ ತೊಡಗಿಕೊಂಡಿದ್ದು ಪ್ರಥಮ PUC ವಿದ್ಯಾರ್ಥಿನಿ. ಕುಮಾರಿ ಮೇದಿನಿ ಭಟ್. ಈಕೆ 9ನೇ ತರಗತಿಯ ವಿದ್ಯಾರ್ಥಿನಿ. ಶ್ರೀಯುತ ಪರ್ಯಾಯೋತ್ಸವದ ಸಂದರ್ಭದಲ್ಲಿ ನೃತ್ಯ ಪ್ರದರ್ಶನ ನೀಡಿ ಜನಮನ್ನಣೆಗೆ ಪಾತ್ರವಾದ ಲಕ್ಷ್ಮೀ ಗುರುರಾಜ್ ಬಳಗದವರಿಗೆ ರಾಧಾಕೃಷ್ಣ ಪರ್ಯಾಯೋತ್ಸವ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳು. ಒಂದು ಶೋಲ್ಡರ್ ಅರ್ಧ ಒಳಗೆ ಅಲ್ಲಿ ಅರ್ಧ ಬರುದಾ ಅಂತ ಒಳಗೆ ಬನ್ನಿ, ಹಾಫ್ ಶೋಲ್ಡರ್ ಮಾಡಿ. ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆಧಾರದ ಆಮಂತ್ರಣ. ವಿಶ್ವಗೀತ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆಧಾರದ ಆಮಂತ್ರಣ. ವಿಶ್ವಗೀತ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2000. ಚಿತ್ರವೀಣಾ ಮತ್ತು ವಯಲಿನ್ ದ್ವಂದ್ವ ನುಡಿ ಸಾಣಿಕೆ ನಡೀಲಿಕ್ಕಿದೆ. ಇವರ ಜೊತೆಗೆ ಅತ್ಯಂತ ಪ್ರಸಿದ್ಧರಾದ ಮೃದಂಗವಾದಕ ಶ್ರೀ ಪ್ರವೀಣ್ ಸ್ಪರ್ಶ್ ಅವರು ಮೃದಂಗ ಸಹವಾದನ ನೀಡಲಿಕ್ಕಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಚಿತ್ತೈಸಿ ಕೇಳಬೇಕು. ಕಲಾವಿದರನ್ನು ಪರಿಚಯಿಸುವುದಕ್ಕಾಗಿ ಡಾಕ್ಟರ್ ಶ್ರೀವತ್ಸ ಬಲ್ಲಾಳ್ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಎಲ್ಲ ಕಲಾವಿದರಿಗೆ ತಮಗೆಲ್ಲರಿಗೆ ಆದರದ ಸ್ವಾಗತ. ಧನ್ಯವಾದ ಹೆಬ್ಬಾರ್ರೆ. ಪುತ್ತಿಗೆ ಪರ್ಯಾಯದ ಈ ಶುಭ ಸಂದರ್ಭದಲ್ಲಿ ಉಡುಪಿಯ ಕಲಾಭಿಮಾನಿಗಳೆಲ್ಲರಿಗೂ ಮೊದಲಿಗೆ ಸ್ವಾಗತವನ್ನು ಹೇಳ್ತಾ, ಇವತ್ತು ವೇದಿಕೆಯಲ್ಲಿ ನಮ್ಮ ಎದುರು ಇರುವಂಥ 3 ಅತ್ಯಂತ ಯುವ ಪ್ರತಿಭಾವಂತ ಕಲಾವಿದರ ಪರಿಚಯವನ್ನು ಮಾಡಿಕೊಡ್ತೇನೆ. ಆ ಕಾರ್ಯಕ್ರಮ ಶುರುವಾಗುವ ಮುಂಚೆ ನಾನು ಹೇಳಲಿಕ್ಕೆ ಏನು ಇಷ್ಟಪಡುವುದಂತಂದರೆ, ಇವತ್ತು ನೀವೆಲ್ಲರೂ ಒಂದು ಮೈ ನವಿರೇಳುವಂತಹ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಲಿಕ್ಕಿದ್ದೀರಿ. ಸೊ ನಮ್ಮ ನಡುವೆ ಇವತ್ತು ಚಿತ್ರವೀಣೆ ನುಡಿಸಲಿಕ್ಕೆ ಇರುವವರು ವಿಶಾಲ್ ಸಪುರಂ. ಚಿತ್ರವೀಣೆ ಅಂತಹ ಒಂದು ಅಪರೂಪದ ತಂತಿವಾದ್ಯದ ಇಂದಿನ ಪೀಳಿಗೆಯ ಮೇರು ಕಲಾವಿದ ಅಂತಲೇ ಹೇಳ್ಬೋದು. ಅವರು ವಿಶಾಲ್ ಸಪುರಂ ಚಿತ್ರವೀಣಾ ಎನ್ ರವಿಕಿರಣ್ ಅವರ ಶಿಷ್ಯ. ಎಳವೆಯಿಂದಲೇ ಸಂಗೀತ ಅಭ್ಯಾಸ ಆರಂಭಿಸಿದ ವಿಶಾಲ್ ತನ್ನ ಮೊದಲನೇ ಕಚೇರಿ ನೀಡಿದ್ದು 9ನೇ ವಯಸ್ಸಿನಲ್ಲಿ. ಅದು
ಅಮೆರಿಕದಲ್ಲಿ ಹುಟ್ಟಿ ಅಮೆರಿಕದಲ್ಲಿ ಬೆಳೆಯುತ್ತಿದ್ದ ಹುಡುಗ ತನ್ನ 9ನೇ ವಯಸ್ಸಿನಲ್ಲಿ ಕಚೇರಿಯನ್ನು ಕೊಡುವುದಂತಂದರೆ ನಿಮಗೆ ಅರ್ಥ ಆಗ್ಬೋದು ಅವನ ಪ್ರತಿಭೆ ಎಂಥದ್ದು ಅಂತ ಹೇಳಿ. ಕರ್ನಾಟಕ ಸಂಗೀತ ವಲಯದಲ್ಲಿ ಬಾಲ ಪ್ರತಿಭೆ ಎಂದೇ ಗುರುತಿಸಿಕೊಂಡ ವಿಶಾಲ್ ಇವತ್ತು ಜಗತ್ತಿನೆಲ್ಲೆಡೆ ಕಚೇರಿಗಳನ್ನು ನೀಡಿದ್ದಾರೆ. ಸಂಗೀತ ದಿಗ್ಗಜರಿಂದ ಮನಮೋಹಕ ಸಂಗೀತ ಪ್ರೌಢಿಮೆಯ ಅತ್ಯುತ್ತಮ ಉದಾಹರಣೆ, ಸಂಗೀತಾಭಿಮಾನಿಗಳನ್ನು ಸಂಮೋಹನ ಸ್ಥಿತಿಗೊಯ್ಯುವಂತಹ ಸಂಗೀತಕಾರ ಎಂಬೆಲ್ಲ ಬಿರುದು ಬಾವಲಿಗಳನ್ನು ಪಡೆದಿರುವ ವಿಶಾಲ್ ಷಣ್ಮುಖಾನಂದ MS ಸುಬ್ಬಲಕ್ಷ್ಮಿ ಫೆಲೋಶಿಪ್, ಮ್ಯೂಸಿಕ್ ಅಕಾಡೆಮಿ ಆಫ್ ಮಡ್ರಾಸ್ ಇದರ ಹಲವಾರು ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಸಂಗೀತದ ಶಿಕ್ಷಣವನ್ನು ಇತರ ವಿದ್ಯಾರ್ಥಿಗಳಿಗೆ ಸದಾ ನೀಡುತ್ತಿರುವ ವಿಶಾಲ್ ಹಲವು ಕೃತಿಗಳನ್ನು ಭಾರತೀಯ ಭಾಷೆಗಳಿಂದ ಇಂಗ್ಲೀಷಿಗೆ ಅನುವಾದಿಸಿದ್ದಾರೆ, ಭಾಷಾಂತರಿಸಿದ್ದಾರೆ. ಅವರೊಂದಿಗೆ ನಮ್ಮ ನಡುವೆ ವಯಲಿನ್ ವಾದಕಿ ಶ್ರುತಿ ಸಾರಥಿ ಅವರಿದ್ದಾರೆ. ಅವರು ಕೂಡ ವಿಶಾಲ್ನ ಹಾಗೆ ಅಮೆರಿಕದಲ್ಲಿ ಹುಟ್ಟಿ ಅಲ್ಲಿಯೇ ಬೆಳೆದು ಅಲ್ಲಿಯೇ ಶಿಕ್ಷಣವನ್ನು ಪಡೆದಂತಹ ಓರ್ವ ಅಪರೂಪದ ಪ್ರತಿಭಾವಂತ ಕಲಾವಿದೆ. ಶ್ರುತಿ ತನ್ನ ಸಾಧನೆಯನ್ನು ಆರಂಭಿಸಿದ್ದು 3 ವರ್ಷದ ವಯಸ್ಸಿನಲ್ಲಿ. ಬಾಲಕಿಯಾಗಿ ಅವರು ಅನುರಾಧ ಶ್ರೀಧರ್ ಅವರ ಗರಡಿಯಲ್ಲಿ ಪಳಗಿದ ಶ್ರುತಿ ಲಾಲ್ಗುಡಿ ಪರಂಪರೆಯ ಶಿಷ್ಯೆಯೂ ಹೌದು. ಇವತ್ತು ನೀವು ಅವರ ವಯಲಿನನ್ನು ಕೇಳುವಾಗ ಆ ಮಾತು ಸ್ಪಷ್ಟವಾಗ್ತದೆ. ಕರ್ನಾಟಕ ಸಂಗೀತದ ಮೇರು ಕಲಾವಿದರೊಂದಿಗೆ ಸದಾ ವಯಲಿನ್ ಸಾಥಿ ನೀಡುವ ಶ್ರುತಿ ಮದ್ರಾಸಿನ ಮ್ಯೂಸಿಕ್ ಅಕಾಡೆಮಿಯಿಂದ ಸತತ 3 ವರ್ಷ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. 1 ವರ್ಷದ ಪ್ರಶಸ್ತಿ ಸಿಗುವುದೇ ಒಂದು ದೊಡ್ಡ ಸಾಧನೆ, ಆದರೆ ಸತತವಾಗಿ 3 ವರ್ಷ ಪ್ರಶಸ್ತಿಯನ್ನು ಪಡೆದಂತಹ ಹಿರಿಮೆ ಶ್ರುತಿಯವರದ್ದು. ಅದೇ ಸಮಿತಿಯಿಂದ ಮೈಸೂರು ಟಿ ಚೌಡಯ್ಯ ವಯಲಿನ್ನ ಪ್ರತಿಭಾನ್ವಿತ ಕಲಾವಿದೆಯಾಗಿಯೂ ಕೂಡ ಗುರುತಿಸಿಕೊಂಡಿದ್ದಾರೆ. ಶ್ರುತಿಯವರಿಗೂ ಕೂಡ ಉಡುಪಿಗೆ ಹೃತ್ಪೂರ್ವಕವಾದಂಥ ಸ್ವಾಗತ. ಕೊನೆಯಲ್ಲಿ ಪ್ರವೀಣ್ ಸ್ಪರ್ಶ್ ಮೃದಂಗವೂ ಸೇರಿದಂತೆ ಹಲವು ವಾದ್ಯಗಳನ್ನು ನುಡಿಸುವಂತಹ ನುರಿತ ಕಲಾವಿದ ಮತ್ತು ಬಹುಮುಖ ಪ್ರತಿಭೆ. ತನ್ನ 5ನೇ ವಯಸ್ಸಿನಲ್ಲಿ ಅಭ್ಯಾಸ ಆರಂಭಿಸಿದ ಪ್ರವೀಣ್ ಗುರುವಾಯೂರ್ S ದೊರೈ ಅವರ ಶಿಷ್ಯ. 8ನೇ ವಯಸ್ಸಿನಲ್ಲಿ ಕಚೇರಿ ಆರಂಭಿಸಿದ ಪ್ರವೀಣ್ ಅವರು TM ಕೃಷ್ಣ, ಅರುಣಾ ಸಾಯಿರಾಮ್, ಡಾಕ್ಟರ್ ಸೌಮ್ಯ, ಬಾಂಬೆ ಜಯಶ್ರೀ ಮುಂತಾದವರಿಗೆ ಸಾಥಿ ನೀಡಿದ್ದಾರೆ. ಇವರ ಅನ್ರಿಸರ್ವ್ಡ್ ಎನ್ನುವ ಆಲ್ಬಮ್ ಸಂಗೀತ ಕ್ಷೇತ್ರದ ವಿಮರ್ಶಕರಿಂದ ಅತ್ಯುತ್ತಮ ಮಟ್ಟದ ವಿಮರ್ಶೆಯನ್ನು ಗಳಿಸಿಕೊಂಡಂಥದ್ದು. AR ರೆಹಮಾನ್ ಅವರ ರೆಕಾರ್ಡಿಂಗಿಗೂ ಕೂಡ ಮೃದಕವನ್ನು ನುಡಿಸಿದಂತಹ ಗರಿಮೆ ಪ್ರವೀಣ್ ಅವರದ್ದು. 3 ಕಲಾವಿದರನ್ನು ವೇದಿಕೆಗೆ ಸ್ವಾಗತಿಸುತ್ತಾ ಅವರನ್ನು ಕಚೇರಿಗೆ ಮುಂದುವರಿಸಲು ಅನುವು ಮಾಡಿಕೊಡ್ತಾ ಇದ್ದೇನೆ. ನಮಸ್ಕಾರ. मॉनिटर को ऑफ कर दीजिए. हाँ, ये स्टार्ट. हाउस ऑन. हाँ.
ಪೇಸ್ ಸ್ವಲ್ಪ ರೆಡ್ಯೂಸ್ ಮಾಡಿ. ಓನ್ಲಿ ಪೇಸ್. Mid, highs and everything flat. Monitor off. Can we check it? We haven't checked it. இதோட வால்யூம் கரெக்ட். கொஞ்சம் கிடைக்கலாம். எனக்கு லோஸ் கொஞ்சம் ரெடியூஸ் பண்ணுங்க. I think we need some monitors. You need monitors definitely, but I think you're going to do a sound outside, right? Monitors, 25%. Let's start with that and see. Monitors.
ಪರಮಾತ್ಮಯವರೀತೋ ಹೊರನೀಡುವುದು ಜಗ ಮೇಲೆ ಪರಮಾತ್ಮ.
We can do 2 songs. ಸ್ಮರಣೆ ಸಾಲದೆ
ಜರಿದು 6 ಮಂದಿ ವೈರಿಗಳನ್ನು ಸೇರಲಿಸದಂತೆ ಜರಿದು ಧೀರನಾಗಿ ಹರಿಯ ಪಾದ ಧೀರನಾಗಿ ಹರಿಯ ಪಾದ ಧೀರನಾಗಿ ಹರಿಯ
ಸ್ನೇಹಿತರೆ, ಶ್ರೀ ಪುತ್ತಿಗೆ ಪರ್ಯಾಯದ ಅಂಗವಾಗಿ ವಿಶಾಲ್ ಸಪೂರಂ, ಶ್ರುತಿ ಸಾರಥಿ ಮತ್ತು ಮೃದಂಗದ ಪ್ರವೀಣ್ ಸ್ಪರ್ಶ್ ಇವರ 3-in-1 ಕಚೇರಿ ನಡೆದಿದೆ. ಯಾರು ಮೇಲೂ ಯಾರು ಕೆಳಗೆ ಅಂತ ಇಲ್ಲ ಇದರಲ್ಲಿ. ಅವರ ಚಿತ್ರವೀಣಾದಲ್ಲಿ ವೀಣೆಗಿಂತ ಭಿನ್ನವಾಗಿದೆ, ಅದಕ್ಕೆ ಫ್ರೆಟ್ಸ್ ಇಲ್ಲ. ಒಂದು ಸಣ್ಣದೊಂದು ಕಾರ್ಟ್ರಿಜ್ ಇದೆ, ಅದರಲ್ಲಿ ಅದನ್ನು ಜಾರಿಸಿ ನುಡಿಸುವಂಥ ಅತೀ ಕಷ್ಟವಾದಂಥ ವಾದ್ಯ, ಭಾರತಕ್ಕೆ ಅತೀ ಪುರಾತನವಾದಂಥ ವಾದ್ಯ ಇದು. ಗೋಟು ವಾದ್ಯ ನಾರಾಯಣ ಅಯ್ಯಂಗಾರ್ ಅಂತೇಳಿ ಮೊದಲೆಲ್ಲ ಹೇಳಿದ್ದನ್ನು ಕೇಳಿರ್ಬೋದು. ಅದೇ ಪರಂಪರೆಯಿಂದ ಮತ್ತೆ ಮುಂದುವರಿಸಿಕೊಂಡು ಬಂದವರು ಚಿತ್ರವೀಣಾ ರವಿಕಿರಣ್, ಅವರ ನೇರ ಶಿಷ್ಯ ಚಿತ್ರವೀಣಾ ವಿಶಾಲ ಸಪೂರಂ. ವಿಶಾಲ್ ಸಪೂರಂ ಅವರ ಜೊತೆಗೆ ಇವತ್ತಿನ ಸಾರಥ್ಯ ಶ್ರುತಿ ಸಾರಥಿ ಅವರದು. ಅವರ ನುಡಿ ಸಾಣಿಕೆಯ ಕಮಾನಿನ ಆ ಒಂದು ಕಮ್ಮೆನ ಅಂತ ನಮ್ಮ ತುಳುವಿನಲ್ಲಿ ಒಂದು ಶಬ್ದ ಇದೆಯಲ್ಲ, ಆ ಚಂದವಾದಂತಹ ಬೋಯಿಂಗು ಅವರ ಹತ್ರವೇ ಕಲಿಬೇಕು. ಅತ್ಯಂತ ಅನ್ಯೋನ್ಯವಾಗಿ ಈ ಎರಡು ವಾದ್ಯವನ್ನು ಬೆರೆಸಿಕೊಂಡು ನಡೆಸಿದಂತಹ ಈ ಕಾರ್ಯಕ್ರಮ ನಿಜವಾಗಲೂ ಹೃದಯವಾದದ್ದು. ಇವರಿಗೆ ಯಾರಿಗೆ ಸಹ ಕನ್ನಡ ಬರೋದಿಲ್ಲ. ಇವರು ಎನ್ನ ಪಾಲಿಸೋ ಮತ್ತು ಬಾರೋ ಕೃಷ್ಣಯ್ಯವನ್ನು ಮೆಡ್ಲಿ ರೂಪದಲ್ಲಿ ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಕಲಿತು ಕನ್ನಡದಲ್ಲಿ ಹಾಡಿ ಪುತ್ತಿಗೆ ಶ್ರೀಗಳ ಪರ್ಯಾಯಕ್ಕೋಸ್ಕರವೇ ತಯಾರು ಮಾಡಿಕೊಂಡು ಬಂದಿದ್ದಾರೆ. ಎನ್ನ ಪಾಲಿಸೋ ಅಥವಾ ಒಂದು ಬಾರಿ ಸ್ಮರಣೆ ಸಾಲದೆ ಒಂದಿಷ್ಟು ಪ್ರೊನೌನ್ಸಿಯೇಷನ್ನ ತೊಂದರೆಗಳಿಲ್ಲದೆ ಅತ್ಯಂತ ಚೊಕ್ಕವಾಗಿ ಹಾಡ್ತಾ ನುಡಿಸ್ತಾ ನಮ್ಮೆಲ್ಲರ ಮನ ಗೆದ್ದಿದ್ದಾರೆ. You have really marveled at the pronunciation as well as the execution of the songs, Kannada songs, which you have learnt only for this purpose. Thank you very much on all behalf. ಪ್ರವೀಣ್ ಸ್ಪರ್ಶರ ಮೃದಂಗದ ಸ್ಪರ್ಶವನ್ನು ನಾವೆಲ್ಲ ಕೇಳಿ ಪುಳಕಿತರಾಗಿದ್ದೇವೆ. ಅವರ ಆ ಪ್ರಾವೀಣ್ಯವನ್ನು ಪ್ರವೀಣರೇ ಹೇಳಬೇಕಷ್ಟೆ. The execution of your mridangam with high dexterity on the fingering is something marvelous. Thank you very much, Praveen, for having go over here and giving a very wonderful recital, especially a small Tanyavartanam after Nagumomo. Thank you very much. ಇವತ್ತಿನ ಈ ಕಲಾವಿದರನ್ನು ಬಹಳ ನೆಚ್ಚಿನಿಂದ ಗೌರವಿಸಬೇಕು ಅಂತ ನಮ್ಮ ನೆಚ್ಚಿನ ಮಿತ್ರ ಶ್ರೀ ಅನಂತಮೂರ್ತಿಯವರು, ಹೈದರಾಬಾದ್ನವರು, ಹಾಗೂ ಡಾಕ್ಟರ್ ಶ್ರೀವತ್ಸ ಬಲ್ಲಾಳ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆಧಾರದ ಆಮಂತ್ರಣ. ವಿಶ್ವಗೀತಾ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆಧಾರದ ಆಮಂತ್ರಣ. ವಿಶ್ವಗೀತಾ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿ